ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರವರತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ಜಯತ್ಯಖಂಡೋರ್ಗುಣೋರ್ಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸುಭಕ್ತಹಾರ್ದೋಚ್ಯುತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಶ್ರೀದೇವರ ಸನ್ನಿಧಾನದಲ್ಲಿ ಸೇರಿದ ತಮಗೆಲ್ಲ ವಂದನೆಗಳು. ಪ್ರಶಸ್ತವಾದ ಅತಿಮಂಗಳಕರವಾದ ಪರ್ವಕಾಲ ಪುಣ್ಯಕಾಲ ಇವತ್ತು ಋಷಿ ಪಂಚಮಿ ಅಂತ, ಭೂವರಾಹ ಜಯಂತಿ ಜೊತೆಯಲ್ಲಿ ಭಾದ್ರಪದ ಮಾಸ. ಒಂದು ಸಮಯದಲ್ಲಿ ಬಹಳ ಸುಂದರವಾಗಿ ಭಾಗವತವನ್ನು ಆಲಿಸಿದ ಈ ನೆಲದ ಸಮಯವಿದು. ಹಾಗಾಗಿ ಭಗವಂತನ ಚಿಂತನೆಗೆ, ಭಗವಂತನ ಭಕ್ತರ ಚಿಂತನೆಗೆ ಆಗುವ ಸಮಯವಿದು. ಈಗಾಗಲೇ ಒಂದು ದೃಷ್ಟಿಯಿಂದ ವಿಘ್ನ ಪರಿಹಾರ ಆಗಿದೆ. ಅಂದರೆ ಗಣಪತಿ ಪೂಜೆ ನಿನ್ನೆ ಆಗಿದೆ. ಗಣಪತಿ ಶಬ್ದದ ಅಧಿದೇವತೆ, ಹಾಗಾಗಿ ಕಿವಿಗೆ ಕೇಳುತ್ತದೆ ಅಂತ ಅರ್ಥ. ಇಲ್ಲ, ತೊಂದರೆ ಇಲ್ಲ, ಕಷ್ಟ ಇಲ್ಲ. ಹಾಗಾಗಿ ಸುಲಭವಾದ ಆಲಿಕೆಯೊಂದಿಗೆ ಇವತ್ತಿನ ಋಷಿಗಳ ಅನುಸಂಧಾನ. ಮನುಷ್ಯ ಹುಟ್ಟುವಾಗಲೇ ಕೆಲವು ಋಣಗಳಿಂದ ಬದ್ಧನಾಗಿರ್ತಾನೆ, ಬಿದ್ದಿರ್ತಾನೆ. ಬೇಡ ಅಂತ ಹೇಳಿದರೆ ಅವನ ತಲೆ ಮೇಲೆ ಕೆಲವು ಸಾಲಗಳ ಹೊರೆಗಳು ಇರ್ತಾವೆ. ನಾನು ಶ್ರೀಮಂತ ಅಂತ ಕೆಲವರು ಹೇಳ್ಬೋದು. ಎಷ್ಟರ ಮಟ್ಟಿಗೆ ಅಂತ. ಕೈಯಲ್ಲಿ, ಕಿಸೆಯಲ್ಲಿ, ಬ್ಯಾಂಕಿನಲ್ಲಿ ದುಡ್ಡಿಷ್ಟರ ಮಟ್ಟಿದ ಆಗುವುದಿಲ್ಲ. ಒಳಗಿನ ಹೃದಯ ಗಟ್ಟಿರಬೇಕು, ಇಂದ್ರಿಯಗಳು ಕೆಲಸ ಮಾಡಬೇಕು. ಹಾಗಾಗಿ ಎಷ್ಟು ದೊಡ್ಡ ಶ್ರೀಮಂತನು ರೋಗದಿಂದ ಸೊರಗ್ತಾನೆ. ಬೆನ್ನುಂಟು, ನೋವು ಅಂತ ಹೇಳ್ತಾನೆ. ತಲೆ ಇದೆ, ಕಿರಿಕಿರಿ ಅಂತಾನೆ. ಹಾಗೆ ಹೊಟ್ಟೆ ಹೆಚ್ಚು ಕಡಿಮೆ ಮಾಡುತ್ತದೆ. ಯಾವತ್ತು ಯಾವ ಇಂದ್ರಿಯ ಕೈ ಕೊಡ್ತದೆ ಗೊತ್ತಿಲ್ಲ. ಅದನ್ನು ನಾವು ಎಷ್ಟು ದೊಡ್ಡ ಶ್ರೀಮಂತರು ಹೇಳಿದರೂ ನಮ್ಮ ಸೊತ್ತಿನಲ್ಲಿ ನಾವು ಬಡವರೇ. ನಮಗೊಳಗಿನ ಫಂಕ್ಷನಿಂಗ್ ಏನಿಲ್ಲ, ಯಂತ್ರಗಳು, ಮೆಷಿನ್ಸ್ಗಳಿವೆ. ಯಾವಾಗ ಕೈ ಕೊಡ್ತದೆ ಹೇಳಲಿಕ್ಕಾಗುವುದಿಲ್ಲ. ಅತ್ಯಂತ ಸುಖದಾಯಕವಾದ ಸಂಗತಿ ಅಂದರೆ ನಿದ್ದೆಯಲ್ಲಿ ಗೊತ್ತಾಗದೇ ಇರತಕ್ಕಂಥ ಉಸಿರಾಟ, ಮೂಗು. ಅದು ಯಾವತ್ತೂ ನಿಲ್ಲಿಸ್ತದೆ ಕೆಲಸ ಅಂತ ಗೊತ್ತೇ ಇಲ್ಲ. ನಾವು ಕೈಕಾಲು ಚೆಲ್ಲಿ ಮಲಗಿದಾಗೆ ಮೂಗು ಚೆಲ್ಲಿಯೇ ಮಲಗಿರ್ತೇವೆ. ಕೆಲವೊಮ್ಮೆ ಮುಸುಕಿನೊಳಗೆ ಹೋಗಿರ್ತದೆ, ಅದು ದಿಮ್ಮಿನ ಅಡಿಯಲ್ಲೇ ಬಿದ್ದಿರ್ತದೆ. ಆದರೂ ಆರಾಮವಾಗಿ ಗೊರೆ ಕೊಡಿತೇವೆ. ದೇವರು ಎಷ್ಟು ದೊಡ್ಡವ ನೋಡಿ. ಪ್ರಾಣತತ್ವ ನಮ್ಮನ್ನು ಚೆನ್ನಾಗಿ ಉಸಿರಾಡಿಸಿದೆ ಅಂದರೆ ನಾವು ಪ್ರಾಣದೇವರಿಗೆ, ಭಗವಂತನಿಗೆ ನಿತ್ಯ ಋಣಿಗಳು ಅಂತ ಅರ್ಥ. ಇದನ್ನು ದೇವರಣ ಅಂತ ಕರೀತಾರೆ. ಪ್ರಧಾನವಾಗಿ ದೇವರು, ದೇವತೆಗಳು ಎಲ್ಲರೂ ಸೇರಿಕೊಂಡು ನಮ್ಮ ನಖಶಿಕಾಂತ ಅವಯವಗಳಲ್ಲಿ ಅವರು ನೆಲೆಗೊಂಡಿದ್ದಾರೆ, ಎಲ್ಲೆಡೆ ತುಂಬಿದ್ದಾರೆ. ಹಾಗಾಗಿ ಮೊದಲ ಬಾರಿಗೆ ನಾವು ದೇವತೆಗಳಿಗೆ ಕೈ ಮುಗಿಲೇಬೇಕು. ಅವರ ಬಹಳ ದೊಡ್ಡದಾದ ಒಂದೊಂದು ಕ್ಷಣದಲ್ಲಿಯೂ ನಮ್ಮನ್ನು ಅವರು ಕಾಪಿಡುವವರು. ಬೀಳದಂತೆ, ಕುಸಿಯದಂತೆ, ಹಾಳಾಗದಂತೆ, ಹೆಚ್ಚು ಕಡಿಮೆ ಆಗದಂತೆ ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಕೂತು, ಪ್ರತಿಯೊಂದು ಇಂದ್ರಿಯಗಳಲ್ಲಿ ಒಬ್ಬೊಬ್ಬರಲ್ಲ, ಕೆಲವೊಮ್ಮೆ ಜಾಸ್ತಿ ಜನ ಇರ್ತಾರೆ. ಇಬ್ಬರಿಬ್ಬರು, ನಾಲ್ಕು ಜನ ಎಲ್ಲ ಕೆಲಸ ಮಾಡ್ತಾರೆ. ನಮಗೆ ಪ್ರಾಣ ಒಬ್ಬನೇ ಗೊತ್ತು. ನಿಧಾನ ಕೇಳಿದರೆ ಅವನು ಹೇಳ್ತಾನೆ, ನಾನು ಅಪಾನನೊಟ್ಟಿಗಿದ್ದೇನೆ ಅಂತ. ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ. ಮೇಲೆ ಕೆಳಗೆ ಮಾಡಲಿಕ್ಕೆ ಇಬ್ಬರು ಇದ್ದೇ ಇದ್ದಾರೆ, ಪ್ರಾಣ ಮತ್ತು ಅಪಾನರು ಅಂತ. ಮತ್ತೆ ಕೇಳ್ತಾನೆ, ಸಮ ಮಾಡಲಿಕ್ಕೆ ಒಬ್ಬ ಬೇಡ, ಬೇಕಲ್ಲ, ಸಮಾನ ಇದ್ದಾನೆ ಅಂತ. ಹೀಗೆ ಸಂಧಿಗಳಲ್ಲಿದ್ದಾನಲ್ಲ ಒಬ್ಬ, ಜಾಯಿಂಟ್ಸ್ಗಳಲ್ಲಿ, ಅದು ವ್ಯಾನ ಇದ್ದಾನೆ. ವ್ಯಾನ ಸಂಧಿಷು ಸರ್ವತ್ರ. ಇಲ್ಲದ ನಮ್ಮ ಜಾಯಿಂಟ್ ಪೈನ್ ಶುರುವಾಗ್ತದೆ. ಇನ್ನು ಉದಾನ ಬೇರೆ ಇರ್ತಾನೆ. ಹೀಗೆ ಇವರು 5 ಜನ ಕೇಳೋ, ಮತ್ತು 5 ಜನ ಬೇರೆ ಇದ್ದಾರೆ. ನಾಗ, ಕೂರ್ಮ, ಕರ್ಕಲ, ದೇವದತ್ತ, ಧನಂಜಯ ಇವರೆಲ್ಲ ಇದ್ದಾರೆ. ಹಾಗಾಗಿ ಪ್ರಾಣರೇ 10 ಜನ ಇದ್ದಾರೆ. ಲೆಕ್ಕ ಮಾಡಲಿಕ್ಕೆ ನೇರಕ್ಕೆ ಹೋದರೆ ಹೀಗೆ ಸುಮಾರು ಜನ ನಮ್ಮೊಟ್ಟಿಗೆ ಬಂದಿರ್ತಾರೆ. ಹಾಗಾಗಿ ಒಂದೊಂದು ಕೆಲಸ ಮಾಡೋದು ಒಬ್ಬೊಬ್ಬರಲ್ಲ, ನಮ್ಮ ದೇಹದೊಳಗೆ ತುಂಬ ಜನ ಇದ್ದಾರೆ. ಇವರನ್ನೆಲ್ಲ ನಾವು ತತ್ವಾಭಿಮಾನಿಗಳು ಅಂತ ಒಟ್ಟಾರೆ ಕರಿತೇವೆ. ತತ್ವೇಶರು ಅಂತೇಳಿ
ಅದಕ್ಕಿದಕ್ಕೆ ಕಿವಿ ಒಂದು ತತ್ವ, ಬಾಯಿ ಒಂದು ತತ್ವ, ಕೈ ಒಂದು ತತ್ವ ಅಂತ ಹೇಳಿಕೊಂಡು ಅವುಗಳಿಗೆಲ್ಲ ಅಭಿಮಾನಿಗಳಿದ್ದಾರೆ. ಅವರನ್ನೆಲ್ಲ ಕಾಲ ಕಾಲಕ್ಕೆ ಕೈ ಮುಗಿದುಕೊಂಡಾಗಲಿ, ಅವರ ಹೆಸರಿನಿಂದ ಏನಾದರೂ ಹಬ್ಬವೋ ಹರಿದಿನಗಳನ್ನು ಅಥವಾ ಆಹುತಿಗಳನ್ನು, ಯಜ್ಞಯಾಗಗಳನ್ನು, ವ್ರತ ನಿಯಮಗಳನ್ನು ಮಾಡುವ ಮೂಲಕ ಆ ಋಣದಿಂದ ಪರಿಹಾರ ಮಾಡಿಕೊಳ್ಳಿಕ್ಕಾಗತ್ತೆ. ಸ್ವಲ್ಪ ಮಟ್ಟಿಗೆ ಬಂದದ್ದಕ್ಕೊಂದು ಥ್ಯಾಂಕ್ಸ್ ಹೇಳೋದಷ್ಟು, ಮತ್ತೇನಿಲ್ಲ. ನಾವಿವತ್ತು ಹಾಲು ಕುಡಿತೇವೆ, ಒಂದು ಲೋಟ ಹಾಲು, ಖುಷಿಯಾಗತ್ತೆ. ಯಾರೋ ದನ ಸಾಕಿದವನಿಗೆ ತಂದುಕೊಟ್ಟವನಿಗೆ ಅದರದ್ದೊಂದು 8-10 ರೂಪಾಯಿ ಮೌಲ್ಯ ಕೊಡುತ್ತೇವೆ. ಸಾಕಾಗುವುದಿಲ್ಲ. ಯಾಕೆಂದರೆ ಅವನು ಗದ್ದೆ ಹೋಗಿ ತಂದಿರಬೇಕು ಸೊಪ್ಪು ಎಲ್ಲ ತಿನ್ನಲಿಕ್ಕೆ ಅದಕ್ಕೆ. ಆಗ ಪಡೆದಾಗ ಎಲ್ಲಿಯೋ ಕೈಕಾಲುಗಳು ಗಾಯ ಆಗಿರ್ಬೋದು, ಏನು ಕ್ರಿಮಿ ಕಚ್ಚಿರ್ಬೋದು. ಒಂದು ತಿಂಗಳು ಇನ್ಫೆಕ್ಷನ್ನಲ್ಲಿವ ಈ 10 ರೂಪಾಯಿ ಹಾಲಿನಲ್ಲಿ ಎಷ್ಟು ಸಮಯವನ್ನು ಇನ್ಫೆಕ್ಷನಿಂದ ಮದ್ದು ಮಾಡಬೇಕಾಗತ್ತೆ, ಓಡಾಡಿ ಬರಬೇಕಾಗತ್ತೆ, ವೈದ್ಯರ ಜೊತೆಲಿ ಗುದ್ದಾಡಬೇಕಾಗತ್ತೆ. ದನಕ್ಕೇನೋ ಕಾಯಿಲೆ ಬಂದರೆ ಅದನ್ನು ಓಡಾಡಿಸಿಕೊಳ್ಳುವ ವ್ಯವಸ್ಥೆ. ಒಂದು ವ್ಯಾನ್ ಅದನ್ನು ಹಾಕಿಕೊಂಡು ಕರ್ಕೊಂಡು ಹೋಗೋದಾದ್ರೆ ಒಂದು 4,000 ರೂಪಾಯಿ ಬೀಳುತ್ತದೆ ಬಿಲ್. ಮತ್ತೆ ವೈದ್ಯರದೆಲ್ಲ ಸೇರಿಕೊಂಡಾಗ ಮದ್ದಿಗೆ ಅದಕ್ಕೆ ಎಂದು ನಮ್ಮ 1 ರೂಪಾಯಿ 10 ರೂಪಾಯಿಯ ಹಾಲು ಯಾರ ಋಣವನ್ನು ಪರಿಹಾರಿಸ್ತದೆ ಹೇಳಿ? ರೈತನದ್ದು, ದನದ್ದು, ಹುಲ್ಲಿನದ್ದು, ಹಿಂಡಿಯ ಅಂಗಡಿಯವೇನು ಮಿಲ್ಲಿನವ, ಯಾರಿಗೆಲ್ಲ ಹೋಗ್ಬೇಕು ನಾವು. ಆದ್ದರಿಂದ ಸುಮ್ಮನೆ ನಮೋ ಮಹದ್ಭ್ಯಃ ಅಂತ ಹೇಳುವ ಮೂಲಕ, ದೊಡ್ಡವರಿಗೆ ತತ್ವಾಭಿಮಾನಿಗಳ ನಮಸ್ಕಾರ ಅಂತ ಹೇಳುವ ಮೂಲಕ, ದೇವತೆಗಳಿಂದ ಎಲ್ಲರಿಗೂ ಒಟ್ಟಿಗೆ ನಮಸ್ಕಾರ ಮಾಡುವ ಮೂಲಕ ನಮ್ಮ ಋಣವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಕಷ್ಟಪಡುತ್ತೆ. ಇದೊಂದು ಮುಖ. ಸೋಷಿಯಲಿ, ಸಾಮಾಜಿಕವಾಗಿ ನೋಡಿದರೆ ಅಮ್ಮನನ್ನು ಭಾರತದುದ್ದಕ್ಕೆ ಬಹಳ ಒಳ್ಳೆ ಇನ್ನೋವಾ ಎಂಥದ್ದು ಗಾಡಿ ಉಂಟಲ್ಲ, ಅದರಲ್ಲೆಲ್ಲ ಕರ್ಕೊಂಡು ಹೋಗಿ ಸಂಚಾರ ಮಾಡಿಸಿ ಬಂದು ಅಮ್ಮನ ಹತ್ರ ಕೇಳಿದ್ನಂತೆ ಮಗ. ಗಮ್ಮತ್ತಾಯಿತು, ಖುಷಿ ಆಯಿತು. ಎಲ್ಲ ನೋಡಲಿಕ್ಕೆ ಸಿಕ್ಕಿದ್ದು, ಕೇಳಲಿಕ್ಕೆ ಸಿಕ್ಕಿದ್ದೆಲ್ಲ ನೋಡಲಿಕ್ಕೆ ಸಿಕ್ಕಿದೆ. ತೀರ್ಥಕ್ಷೇತ್ರಗಳ ಸಂಚಾರ ಎಲ್ಲ ಆಗಿದೆ. ಅಮ್ಮ, ನಿನ್ನ ಋಣ ಪರಿಹಾರ ಆಯಿತಾ? ಆಯಿತು ಮಗ. ಯಾವಾಗ ಅಂದರೆ ನಾನು ನಿನ್ನನ್ನು ತುಂಬಿ ಹೊಟ್ಟೆಯಲ್ಲಿ 9ನೇ ತಿಂಗಳಲ್ಲಿ ಇಟ್ಕೊಂಡು ಒಂದು ಕೊಡಪಾನ ನೀರು ಮನೆಯೊಳಗೆ ಬಾವಿಯಿಂದ ತಂದಿದ್ದೇನಲ್ಲ, 4 ಹೆಜ್ಜೆ 4 ಮೆಟ್ಲು ಇತ್ತು ನಡಿಲಿಕ್ಕೆ. ಅದು ಒಂದು ದಿನದ್ದು, ಒಂದು ಸರ್ತಿದ್ದು, ಒಂದು ಕೊಡಪಾನದ್ದು ಪರಿಹಾರ ಆಯಿತು ಋಣ ಅನ್ನಂತೆ. ತಾಯಿಯರನ್ನ ಸೋಷಿಯಲಿ ನೋಡಿಕೊಂಡ್ರೆ ಇಷ್ಟು ಕಷ್ಟ ಇದ್ದರೆ, ಹೊಟ್ಟೆಯೊಳಗಿಂದಿಟ್ಟುಕೊಂಡು ಸಾಯೋವರೆಗೂ ಸಹ ನಮ್ಮ ಉಸಿರಿನಲ್ಲಿ ನಿಂತು ಕೆಲಸ ಮಾಡಿಸುವವ, ಉಸಿರು ಚೆನ್ನಾಗಿದ್ದರೆ ಮನುಷ್ಯ 99% ಕರೆಕ್ಟ್ ಇದ್ದಾನೆ ಅಂತ. ಕರೆಕ್ಟ್ ಪ್ರಾಣವಾಯು ಸಂಚಾರ ಆರಾಮವಾಗಿದೆ ಅಂದರೆ ಎಂತ ಮೂಗಿನವರೆಗೆ ತಿಂದರೂ ಸಹ ನಾವು ತಿನ್ಲಿಕ್ಕೆ ಹೋದಾಗಿಂತಲ್ಲ, 10-100 ಐಟಮ್ ಮಾಡಿರ್ತಾರೆ, ತಿಂದುಕೊಳ್ಳುತ್ತೇವೆ, ಗೊತ್ತಾಗೋದಿಲ್ಲ. ಇನ್ನೂ ಆಗ ಒಂದೊಂದೇ ಹೋಗ್ತಾ ಇರ್ತದೆ ಬ್ಯಾಟಿಂಗ್. ಅಷ್ಟು ತಿಂದರೂ ಸಹ ಆರಾಮವಾಗಿ ಉಸಿರಾಟ ಆಗಿತ್ತೆ ಅಂದರೆ ದೇವರು ದೊಡ್ಡವ. ಗಾಡ್ ಈಸ್ ಗ್ರೇಟ್. ಹೀಗೆ ದೇವತೆಗಳ ಋಣ, ನಡುವೆ ಜೊತೆಯಲ್ಲಿ ಮನುಷ್ಯರ ಋಣ, ಎಲ್ಲರೊಟ್ಟಿಗೆ ನಾವು ಬದುಕಿದ್ದೇವೆ ಸಂಘಜೀವಿಗಳಾಗಿ. ಅವರಿಗೋಸ್ಕರ ಅತಿಥಿ ಸತ್ಕಾರ ಬರಮಾಡಿಸಿಕೊಳ್ಳುವುದು, ಅವರ ಸೇವೆಗೆ ನಾವು ಸೇರುವುದು, ಡೊನೇಷನ್ಸ್, ಏನೋ ಅದು ಇದು ಸಾಮಾಜಿಕವಾಗಿ ಇದೊಂದು ಮನುಷ್ಯರನ್ನ ಪರಿಹಾರಕ್ಕೋಸ್ಕರ ಮಾಡಿಕೊಳ್ಳುವಂಥದ್ದು. ಇತ್ತ ನೋಡಿದರೆ ನಮ್ಮ ಸುತ್ತಮುತ್ತಲು ಭೂತಗಳಿದ್ದಾವೆ, ಎಷ್ಟೋ ಕ್ರಿಮಿಕೀಟಗಳು, ಅದು ಇದು ಅಂತ. ಅವುಗಳಿಗೆಲ್ಲ ಬಲಿರ್ಭೌತಃ ಅಂತೇವೆ, ಭೂತ ಬಲಿಯಿಂದ. ಹೊರಗೊಂದಿಷ್ಟು ಆಯಸಕ್ಕೋ ಅಥವಾ ಗೋಗ್ರಾಸವೋ ಅದು ಇನ್ನು ಸುಮ್ಮನೆ ತೋಟದಲ್ಲಿ ಒಂದು ತುತ್ತು ಹಾಕಿ ಬರುವುದು ಮಾಡಿಕೊಳ್ಳುವ ಮೂಲಕ ಯಾರೋ ಆಶಿಸಿದವರು ಸುಮಾರು ಜನ ಇರ್ತಾರೆ. ನಮ್ಮನ್ನು ಇಷ್ಟಪಟ್ಟುಕೊಂಡು ಓಡಿ ಬಂದು ಎಲ್ಲೋ ತಿಂದು ಹೋಗ್ತೇವೆ. ಒಂದು ಕಾಡು ಸಿಕ್ಕಿದರೆ ದೊಡ್ಡ ಸಂಗತಿ. ಹಾಗೆ ಸುತ್ತಮುತ್ತಲ ಎಲ್ಲ ಪ್ರಕೃತಿಯ ಸೊತ್ತುಗಳೆಡೆಗೆ ಪ್ರೀತಿಸಿಯಿಂದ ನೋಡಲಿಕ್ಕೆ ಅದೊಂದು ಮುಖ. ಇನ್ನೊಂದುಂಟು, ಗುರುಗಳು ಹೇಳಿಕೊಟ್ಟದ್ದಕ್ಕೆ ಅವರೆಂತ ಮಾಡೋದು, ಮತ್ತೆ ಗುರುಗಳೇ ಕೈ ಮುಗಿಬೇಕಾಗತ್ತೆ, ಶಿಷ್ಯನ ಹತ್ರ ಗುರುತು ಉಂಟಾಗಿ ಹೇಳಬೇಕಾಗತ್ತೆ. ಪರಿಚಯ ಅಂದರೆ ಇದನ್ನು ಬಹಳ ದೊಡ್ಡದಾಗಿ ಕರೀತಾರೆ, ಬಹಳ ಅದ್ಭುತವಾಗಿ ತಿಳಿಸಿಕೊಡ್ತಾರೆ. ಅದನ್ನು ಋಷಿಋಣ ಅಂತ ಕರೀತಾರೆ. ಅಧ್ಯಯನದ ಪರಂಪರೆ, ಅದನ್ನು ಬ್ರಹ್ಮಯಜ್ಞ ಅಂತ ಗುರುತಿಸ್ತಾರೆ. ಯಾಕೆಂದರೆ ಅಧ್ಯಯನ, ಶಾಸ್ತ್ರ ಎನ್ನುವುದಕ್ಕೆ ಹೆಸರು ಬ್ರಹ್ಮ ಅಂತ. ಹೆಚ್ಚಿನವರಿಗೆ ಅದು ಗೊತ್ತಿಲ್ಲ ಎಂಥದ್ದು ಅಂತ. ಬ್ರಹ್ಮದಂಡ ಅಂತ ಒಂದು ಕೇಳಿದ್ದೀರಿ ಕಾಣುತ್ತದೆ ಪಿತೃಮೇಧದಲ್ಲಿ, ಪಿತೃಯಜ್ಞದಲ್ಲಿ. ಈಗಾಗಲೇ ನಾನು ಅದನ್ನೊಂದು ಕ್ಲಿಪ್ ಬಿಟ್ಟಿದ್ದೇನೆ ಶ್ರಾದ್ದ ಸಮೀಕ್ಷೆಯಲ್ಲಿ. ಬ್ರಹ್ಮದಂಡ ಅಂತ ಒಂದಿಷ್ಟು ಕಾಯಿನ್ ತೆಗೆದು ನನಗೆ ಅಧಿಕಾರ ಕೊಡುವಾಗಿ ನೀವು ತಪ್ಪಿದ್ರೆ ಪ್ರಾಯಶ್ಚಿತ್ತಕ್ಕೆ ಅನುಕೂಲ ಮಾಡಿಕೊಡಿ ಅಂತ ದಂಡ ಕಟ್ಟಲಿಕ್ಕೆ ಉಂಟು. ಫೈನ್, ಎಷ್ಟು ಕಟ್ಟುವುದು ಅಂತ. ಹಾಗೆ ಪುರೋಹಿತರು ಹೇಳ್ತಾರೆ ನನ್ನ ಹತ್ರ, ಎಷ್ಟು ಹೇಳಿ ಅವರಿಗೆ ಪಾಪ. ಹಾಗಾಗಿ 1-2 ಕಾಯಿನ್ ಇಟ್ಕೊಳ್ಳಿ, ಹೇಳೋದು ಕೊನೆಗೆ ಅಂತ. ಕಷ್ಟ ಇರುತ್ತೆ, ಕೆಲವೊಮ್ಮೆ ಗೊತ್ತಾಗುವುದಿಲ್ಲ. 10-12 ಹೇಳಿದರೆ ಇದು ಪುರೋಹಿತರಿಗೆ ಆಸೆಯನ್ನು ಅಣಿಸಿಕೊಳ್ಳುತ್ತಾರೆ, ಹೇಳಲಿಕ್ಕಾಗುವುದಿಲ್ಲ ಕೆಲವೊಮ್ಮೆ. ಬೇರೆಕ್ಕೆಲ್ಲ ವಿನಿಯೋಗಕ್ಕೆ ಬೇಕಾಗತ್ತೆ. ನಿಜವಾಗಿ ಎಷ್ಟು ಇರಬೇಕು ಎನ್ನುವುದನ್ನು ಇಟ್ಟುಕೊಂಡಿದ್ರು. ಬ್ರಹ್ಮ ಅಂದರೆ ಶಾಸ್ತ್ರ. ಇವತ್ತಿನವರೆಗೆ ನಿನ್ನ ಶಾಸ್ತ್ರಕ್ಕೆ ತಪ್ಪಿದ ಹೆಜ್ಜೆಗಳು ಇದ್ದರೆ, ನಡೆಗಳಾಗಿದ್ದರೆ ಅದಕ್ಕೆ ಪ್ರಾಯಶ್ಚಿತ್ತ ನಾವು ಹೇಳೋದು. ಈಗ ಅಧಿಕಾರ ಬರಲಿ ಅಂತ ಕೃಷ್ಣ ಒಂದು ಮಾತಾಡ್ತಾನೆ.
ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರಿ ವಿನಿರ್ಣಯ. ಮಾಡು ಬಿಡು ಹೇಳುವುದಕ್ಕೆ ಏನು ನಿನಗೆ ಸಂವಿಧಾನ ಕೇಳಿದರೆ ಶಾಸ್ತ್ರ ಅದು ಹೇಗೆ ಹೇಳಿದೆ ಹಾಗೆ ಮಾಡಲಿಕ್ಕೆ. ಅಲ್ಲ, ನನಗೆ ಇಷ್ಟ ಬಂದಾಗೆ ಮಾಡ್ತೇನೆ ಅಂದರೆ ಇಷ್ಟ ಬಂದಾಗೆ ನೀನು ಮಾಡಿದರೆ ನಾನು ಇಷ್ಟ ಬಂದಾಗೆ ಕೊಡಬೇಕಾಗತ್ತೆ. ದೇವರು ಹೇಳೋದು ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ. ಶಾಸ್ತ್ರದ ವಿಧಾನಗಳನ್ನು ಬಿಟ್ಟು ಇಷ್ಟ ಬಂದಾಗ ಯಾರು ಮಾಡ್ತಾನೆ ನಸ ಸಿದ್ಧಿ ಮಮಾಪ್ನೋತಿ. ನೆನಪಿಟ್ಕೊಳ್ಳಿ. ಯಾಕೆ ಹಾಗೆ ಮಾಡಬೇಕು ಅಂತ ಕೇಳಿದರೆ ಹಾಗೆ ಹೇಳಿದ್ದಾರೆ, ಮುಗಿದೋಯ್ತು. ನೀನು ಇಷ್ಟ ಬಂದಾಗ ಮಾಡ್ತೇನೆ ಆದರೆ ನಿನಗೆ ಸಿದ್ಧಿ ಆಗೋದಿಲ್ಲ. ಎಷ್ಟು ಅವಿಧಿನಾಕೃತಂ ಅಕೃತಮೇವ. ವಿಧಿಯಲ್ಲಿ ಹೇಳಿದಂತೆ ಮಾಡದೆ ಹೋಗಿದ್ದರೆ ಅದು ಮಾಡಿದಂತೆ ಅಲ್ಲ. ಚೆಕ್ ಇದೆ, ಸೈನ್ ಹಾಕಿದ್ದೇವೆ, ಡ್ರಾ ಆಗಲಿ ಅಂದರೆ ಅವ ಹೇಳ್ತಾನೆ ಪೆದ್ದ ಎಂತ ಡೇಟ್ ಇದ್ದಲ್ಲಿ ಸೈನ್ ಹಾಕಿದ್ದೆ ಅದು ಆಗ್ತದ? ಆಗುದಿಲ್ಲ ಅಂತ. ಸೈನ್ ಉಂಟಲ್ಲ, ಚೆಕ್ ಇದೆ, ಸೈನ್ ಇದೆ, ಆಗಲಿಲ್ಲ. ಯಾಕೆ? ಆ ಸ್ಥಾನದಲ್ಲಿ ಸೈನ್ ಇಲ್ಲದು. ನಿನ್ನ ಸಹಿ ಎಲ್ಲೇ ಉಂಟು, ಡೇಟ್ ಬರೆಯುವಲ್ಲಿ ಸೈನ್ ಹಾಕ್ಲಿಕ್ಕೆ ಉಂಟು, ಸೈನಿಗೆ ಜಾಗಿಲ್ವ ಅಲ್ಲಿ? ವಿಡ್ರಾ ಅವರು ಯಾರನ್ನು ನೋಡ್ಲಿಕ್ಕೆ ಬರೋದಿಲ್ವ? ಸೈನ್ ಹಾಕಿದ ತಕ್ಷಣ ಡ್ರಾ ಆಗತ್ತಾ? ಆಗೋದಿಲ್ಲ, 10 ಬಿಡ್ಸಾಕ್ತಾನೆ. ಆಗಬೇಕು ಅಂತ ಹಠ ಮಾಡಿದರೆ ಆಗುವುದಿಲ್ಲ. ನಾವು ಮಾಡಿದ ರೂಲ್ಸಲ್ಲೇ ನಾವು ಬಿಡುವುದಿಲ್ಲ, ಅದೇನು ದೇವರು ರೂಲ್ಸ್ ಕೇಳ್ತಾನ? ಎಷ್ಟು ಅವಿಧಿನಾಕೃತಂ ಅಕೃತಮೇವ ಅಂದ. ಸರಿ ಇಲ್ಲದೆ ಮಾಡಲಿದ್ಯಾ, ಹೋಯ್ತು ಬಿಸಾಡಿದೆ ಅಂದ ದೇವರು. ಒಪ್ಪುವುದೇ ಇಲ್ಲ. ಅದನ್ನು ಮಾಡೋ ಬಿಡು ಎನ್ನುವುದಕ್ಕೆ ದೇವರ ಸರ್ಕಾರ ಅಥಾರಿಟಿ. ಧರ್ಮಕರ್ಮಕ್ಕೆ ನಮ್ಗೆ ಗೊತ್ತಿಲ್ಲ, ಇದು ಎಲ್ಲಿ ಹೋಗುತ್ತೆ ಹೇಗೆ ಬರುತ್ತೆ ಗೊತ್ತಿಲ್ಲ, ನಾವು ನೋಡಲಿಲ್ಲ, ಅತೀಂದ್ರಿಯವಾದ ಸಂಗತಿ. ಹಾಗಾಗಿ ದೇವರು ಹೇಳಿದ್ದು ಕೇಳುತ್ತೇವೆ. ಅದನ್ನು ಹೊತ್ತು ತಂದವರು ದೇವತೆಗಳು, ಅದನ್ನು ಇಲ್ಲಿ ಚೆಲ್ಲಿದವರು ಋಷಿಗಳು. ಅದರಾಚೆಗೆ ಏನಿಲ್ಲ. ನಮಗೆ ಮತ್ತೆ ಆ ದೇವರ ಆಚಾರ ವಿಚಾರಗಳಿಗೆ, ಆ ವೇದ ಶಾಸ್ತ್ರಗಳಿಗೆ ಸಂಬಂಧಪಟ್ಟವರು ಯಾರು ಅಂದರೆ ಯಜ್ಞೇನ ಯಜ್ಞಂ ಅಯಜಂತ ದೇವಾ. ಮೊದಲು ಮಾಡಿಕೊಂಡವರು ದೇವತೆಗಳು. ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್. ಅದು ಉತ್ತಮ ಧರ್ಮ ಆಯಿತು, ಅದು ಮೊದಲ ಧರ್ಮ ಆಯಿತು. ದೇವತೆಗಳು ನಡೆಸಿಕೊಂಡರು, ಅದನ್ನು ಋಷಿಗಳು ಹೊತ್ತು ತಂದರು, ಹೊಟ್ಟೆಗೆಗಳಲ್ಲಿ ಇಟ್ಟುಬಿಟ್ಟು ಜನರ ಹತ್ತಿರದಲ್ಲಿ ಹೊತ್ತುಕೊಂಡು ತಂದು ಹಾಕಿದರು ಅವರು. ನಾವು ಮಾಡೋದಿಲ್ಲ ಕೇಳಿದರೆ ಎಷ್ಟು ಸುಲಭವಾದ ಕಮ್ಯುನಿಕೇಷನ್ಸ್ ಇತ್ತದು. ನಾವು ಆಗೋದಿಲ್ಲ, ನನ್ನ ಇಷ್ಟ ಬಂದಾಗ ಮಾಡ್ತೇನೆ. ಕೃಷ್ಣ ಹೇಳಿದ ನಸಸಿದ್ಧಿ ಮಮ ಆಪ್ನೋತಿ ನ ಸುಖಂ ನ ಪರಾಂಗತಿ. ಅವನಿಗೆ ಏಳಿಗೆ ಇಲ್ಲ, ಸುಖವಿಲ್ಲ ಅಂತ. ಅಂದರೆ ದುಃಖ ಇರೋದು ನರಕದಲ್ಲಿ, ಏಳಿಗೆ ಇಲ್ಲ ಅಂದರೆ ಅರ್ಥ ಆಯ್ತು ನಿಮಗೆ. ಮತ್ತೇನು ಮಾಡೋದು? ಆದ್ದರಿಂದ ನಾನು ಇಷ್ಟ ಬಂದಾಗಿ ಮಾಡುತ್ತೇನೆ ಹೇಳುವುದನ್ನು ಶಾಸ್ತ್ರ ವಿಚಾರದಲ್ಲಿ ಇಲ್ಲ, ನಿನ್ನ ವಿಚಾರದಲ್ಲಿ ಏನು ಬೇಕಾದ್ರೆ ಮಾಡಿ ದೇವರದ್ದು ಕೇಳುವುದು. ಅಂದ ಭಗವಂತನ ಕೈಂಕರ್ಯ ಅಂದಾಗ ಶಾಸ್ತ್ರ ಎಷ್ಟಿದೆ? ಒಂದು ಕ್ವಶನ್ ಆನ್ಸರ್ ಎಲ್ಲಿ ಬಂತು ಅಂದರೆ, ಒಂದಿಷ್ಟು ಮಾತಾಡಿದ ಬ್ರಹ್ಮದೇವ, ತುಂಬ ಖುಷಿಯಲ್ಲಿ ಮಾತಾಡಿದ, ಗರ್ಭದಿಂದ ಹಿಡಿದು ಚಿಂತನೆಗಳನ್ನು ಕೊಟ್ಟ, ಎಲ್ಲ ಇಂದ್ರಿಯಗಳ ಕೆಲಸಗಳನ್ನೆಲ್ಲ ಬಿಚ್ಚಿಟ್ಟ. ಕೇಳ್ತಾ ಇದ್ದವ ಶಿವ, ಒಳಗಿನ ಅಧಿದೇವತೆ ಕೇಳ್ತಾ ಇದ್ದಾನೆ, ಮನೋಭಿಮಾನಿ ಕೇಳ್ತಾ ಇದ್ದಾನೆ, ಇದೇನೆಲ್ಲ ಕೆಲಸ ಆಗುತ್ತೆ ಅಂತ. ಕೊನೆಗೆಲ್ಲ ಹೇಳಿಕೊಟ್ಟ ಬ್ರಹ್ಮದೇವ ಹೇಳ್ತಾನೆ. ಕೊನೆಗೆ ಶಿವ ಕೇಳಿದ, ಇದೆಲ್ಲ ಎಲ್ಲಿ ಉಂಟು ಅಂತ. ಎಲ್ಲರೂ ಕೇಳೋದು ಹಾಗೆ, ಎಲ್ಲ ಆದ ನಂತರ ಕೇಳೋದು, ಇದು ಎಲ್ಲಿ ಉಂಟು ಮಾರಾಯರೇ ಅಂದರೆ ಧರ್ಮಕ್ಕೆ ಸಿಕ್ಕಿಬಿಡುತ್ತಾ? ಅದು ಮರದಲ್ಲಿ ಹಣ್ಣಾದಾಗೆಲ್ಲ ಅದು ಸಿಗೋದಿಲ್ಲ, ಒಟ್ಟು ಮಾಡಲಿಕ್ಕಿರುತ್ತೆ, ತಯಾರು ಮಾಡಲಿಕ್ಕಿರುತ್ತೆ. ಅದನ್ನ ಬ್ರಹ್ಮದೇವನ ಹತ್ರ ಕೇಳಿಬಿಟ್ಟ ಶಿವ, ಇದೆಲ್ಲ ಎಲ್ಲಿ ಸಿಗುತ್ತೆ ಸೋರ್ಸ್? ಆಗ ಹೇಳ್ತಾನೆ, ವೇದಾ ಸರ್ವಾಂಗಾನಿ ಸತ್ಯಂ ಆಯತನಂ ಅಂದ. ಇದು ಎಲ್ಲಿ ಸಿಗುತ್ತೆ ಅಂದರೆ ವೇದಗಳಲ್ಲಿ ಸಿಗುತ್ತೆ, ವೇದದ ಅಂಗಗಳಲ್ಲಿ ಸಿಗುತ್ತೆ, ಸತ್ಯ ದರ್ಶನ ಆಗುತ್ತೆ ಅಂತ, ಸತ್ಯದಲ್ಲಿ ಸಿಗುತ್ತೆ ಅಂತ. ಅದೇನದು, ಎಷ್ಟದು, ಹೇಗೆ ಅಂದರೆ ಆಚಾರ್ಯ ಮಧ್ವರು ಹೇಳ್ತಾರೆ, ವೇದಗಳು ಅಂದರೆ 4 ಅಲ್ಲ, ಮತ್ತು 8. ಓಹೋ, ಹೊಸ ಲೆಕ್ಕ. 4 ಅಪೌರುಷೇಯ, 4 ಪೌರುಷೇಯ. ಲೋಕದಲ್ಲಿ ನಿರ್ಮಾಣ ಆದದ್ದು ಸೇರಿ ಋಕ್ ಯಜಸ್ಸು ಸಾಮ ಅಥರ್ವ, ಇದು ಅಪೌರುಷೇಯ ವಿಭಾಗ. ಇದರ ನಂತರದಲ್ಲಿ ಮಹಾಭಾರತ ಇದೆ, ಮೂಲ ರಾಮಾಯಣ ಇದೆ, ಪಂಚರಾತ್ರ ಇದೆ, ಪುರಾಣಗಳಿವೆ. ಇದು ಒಬ್ಬೊಬ್ಬರು ತಂದದ್ದು. ವೇದವ್ಯಾಸರು ಮಹಾಭಾರತ ಪುರಾಣಗಳನ್ನು ತಂದಿದ್ದಾರೆ. ಪಂಚರಾತ್ರಸ್ಯ ಕೃಷ್ಣಸ್ಯ ಭಕ್ತ ನಾರಾಯಣ ಸ್ವಯಂ, ನಾರಾಯಣನೇ ಪಂಚರಾತ್ರ ತಂದಿದ್ದಾನೆ. ಮೂಲ ರಾಮಾಯಣಕ್ಕೆ ಹಯಗ್ರೀವನೇ ಇದ್ದಾನೆ. ಹಾಗಾಗಿ ಇದು ಭಗವಂತನ ರೂಪಗಳಲ್ಲೇ ಬಂದಿವೆ, ಆದರೆ ಲೋಕದಲ್ಲಿ ಸೃಷ್ಟಿಯಾಗಿವೆ. ಇದನ್ನು ನಾವು ಪೌರುಷೇಯ ಅಂತೇವೆ. ಪುರುಷ ಅಂದರೆ ಭಗವಂತನೇ, ಸಹಸ್ರ ಶೀರ್ಷ ಪುರುಷ ಅಂತ. ಅದನ್ನು ಪುರುಷ ನಿರ್ಮಿತ ಅಂದರೆ ನಾವು ನೀವು ಮಾಡಿದ್ದಲ್ಲ, ತಲೆ ಕೆಟ್ಟವರು ತಲೆ ಸರಿ ಇಲ್ಲದವರೆಲ್ಲ ಮಾಡಿದ್ದಲ್ಲ, ದೇವರೇ ಇದನ್ನು ರಚನೆ ಮಾಡಿಕೊಟ್ಟಿದ್ದಾನೆ. ಅದರಿಂದ 8 ವೇದಗಳು ಕೂಡಿಸು, ಅದಕ್ಕೆ ವೇದಾಂಗಗಳು. ವೇದಾಂಗಗಳು ಅಂದರೆ ಆಚಾರ್ಯರ ಲೆಕ್ಕ 7 ಅಂತ. 7 ವೇದಾಂಗಗಳು: ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ, ಸ್ಮೃತಿ ಅಂತ. ಹಾಗಾಗಿ 7 ಇಟ್ಟುಕೊಂಡು 8ಕ್ಕೆ ಕೂಡಿಸಿದಾಗ 15 ಆಗ್ತದೆ. ಮತ್ತು ಸತ್ಯಂ ಅಂದರೆ ಮೀಮಾಂಸಾತ್ರಯ ಮುಚ್ಯತೆ ಅಂತ ಆಚಾರ್ಯ ಮಧ್ವರು ಅದಕ್ಕೆ ವಿವರಣೆ ಕೊಟ್ಟರು. ಪೂರ್ವಮೀಮಾಂಸ, ಕರ್ಮ ಹೇಗೆ ಮಾಡಬೇಕು ಅಂತ ಯಜ್ಞಯಾಗದ ಬಗ್ಗೆ ಹೇಳಿದ ಜೈಮಿನಿ ಆಚಾರ್ಯ ಪ್ರಧಾನವಾಗಿ ಅದನ್ನು ತಂದಿರತಕ್ಕ ಕೃತಿ. ಆನಂತರ ದೈವಮೀಮಾಂಸ, ದೇವತೆಗಳು ಯಾರು, ಯಜ್ಞದಲ್ಲಿ ಹೇಗೆ ಇದ್ದಾರೆ, ಅವರ ಲಕ್ಷಣಗಳು ಹೇಗೆ, ಅವರ ಮೇಲು ಕೆಳಗೆ ಯಾವ ನೆಲೆ ಹೇಳುವಂತಹ ದೈವಮೀಮಾಂಸ ಅದು ಮಧ್ಯದಲ್ಲಿದೆ.
ಅದು ಇವತ್ತು ಕಳೆದು ಬಿಟ್ಟಿದ್ದೇವೆ ನಾವು. ದೇವತೆಗಳ ಪರಿಚಯ ಆಗುವ ಬಹಳ ದೊಡ್ಡದಾದ ಕೃತಿ ನಮ್ಮಲ್ಲಿ ಇಲ್ಲ ಇವತ್ತು, ದೇವಮೀಮಾಂಸ. ಕೊನೆಗೆ ಉತ್ತರ ಮೀಮಾಂಸ, ಅದು ಬ್ರಹ್ಮಮೀಮಾಂಸ, ಭಗವಂತನನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಅದು ಇವತ್ತೆಲ್ಲ ನಡೆಯುವಂಥದ್ದು. ಆ ಬ್ರಹ್ಮಮೀಮಾಂಸೆ ಏನಿದೆ ಬಾದರಾಯಣರ ಸೂತ್ರ ವೇದವ್ಯಾಸರು ಕೊಟ್ಟದ್ದು, ಆ ಸೂತ್ರಗಳಿಗೆ ಆಚಾರ್ಯ ಮಧ್ವರು ಬರೆದದ್ದು ಭಾಷ್ಯ ಎರಡು ರೀತಿ ಇದ್ದು, ಒಂದು ಬ್ರಹ್ಮಸೂತ್ರ ಭಾಷ್ಯ, ಇನ್ನೊಂದು ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ಅಂತ. ಆ ಅನುವ್ಯಾಖ್ಯಾನಕ್ಕೆ ಟೀಕಾಚಾರ್ಯ ಬರೆದ ಟಿಪ್ಪಣಿ, ಅದಕ್ಕೆ ಹೆಸರು ಸುಧಾ ಅಂತ, ನ್ಯಾಯ ಸುಧಾ ಅಂತ. ಇವತ್ತೇನು ಸುಧಾಂತ ಪಂಡಿತರು ಸುಧಾಧ್ಯಯನ, ಸುಧಾ ಓದುವುದು ಅಂದರೆ ಇದು ಎಲ್ಲಿದೆ ಅಂತ ಗೊತ್ತಾಯ್ತು. ಆ 18ರಲ್ಲಿ 8 ವೇದ, 6 ಕೂಡಿಸಿ 7 ಅಂಗಗಳು ಮತ್ತು 3 ಮೀಮಾಂಸಾ ತ್ರಯಗಳು, ಒಟ್ಟು 18 ಕೃತಿಗಳು ನಮ್ಮ ಶಾಸ್ತ್ರಗಳು. ವಾಸ್ತವವಾಗಿ ಇದು ಬ್ರಹ್ಮ ಅಂದರೆ ಎಲ್ಲ ಶಾಸ್ತ್ರಗಳ ಮೊತ್ತ ಇದು. ಬಾ ಅಂದರೆ ಎಷ್ಟು, ಅದು ಎಷ್ಟು ಕೇಳು, ಬಾ ಅಂದರೆ ಎಷ್ಟು ಯಾರಿಗೆ ಗೊತ್ತಾಗ್ತದೆ. ಅಂದರೆ ಅಕ್ಷರಗಳಿಗೆ ಅಂಕಶಾಸ್ತ್ರ ಅಂತ ಇದೆ, ಲೆಕ್ಕ ಮಾಡಿದ್ದಾರೆ. ಅದಕ್ಕೆ 4 ಸೂತ್ರಗಳು ಹೇಳಿಬಿಡ್ತೇನೆ, ನೀವು ಬಾಯ್ಪಾಠ ಮಾಡ್ಬೋದು. ಕಾದಿನವ, ತಾದಿನವ, ಪಾದಿಪಂಚ, ಯಾದ್ಯಷ್ಟ. ಅಂದರೆ ಅರ್ಥ ಆದರೆ ಈ ಸೂತ್ರ ಬಾಯ್ಪಾಠ ಬರ್ತದೆ. ಕಾದಿಂದ 9 ಅಂತ, ಕಾ ಖ ಗ ಘ ಂಗ ಚ ಛ ಜ ಝ ಆಯ್ತಲ್ಲಿಗೆ. ಂಗ 0, ಅದು ಲೆಕ್ಕಕ್ಕಿಲ್ಲ. ಅಂದರೆ ಕಾದಿನವ, ಕಕಾರದಿಂದ 9 ಲೆಕ್ಕ ಮಾಡಿ. ಮತ್ತು ಟಾದಿನವ, ಟಾ ಠ ಡಾ ಡಾಣ ತಾ ಥ ದಾ ಧ, ನ ಅಂದರೆ 0 ಶೂನ್ಯ, ಅಲ್ಲಿ 9 ಆಯಿತು. ಮತ್ತು ಪಾದಿಪಂಚ, ಪಕಾರದಿಂದ 5, ಪ ಪ ಭ ಭ ಮ ಆಯಿತು. ಇನ್ನು ಯಾದ್ಯಷ್ಟ, ಎರಲವ ಶಶಸಹ, ಯಾದಿಂದ 8. ಳ ಅಂದರೆ ಅದು ಲಾವೆ ಲೆಕ್ಕ, ಮತ್ತೆ ಇಲ್ಲ. ಕ್ಷ ಲೆಕ್ಕಕ್ಕೆ ಬರೋದಿಲ್ಲ ಇಲ್ಲಿ, ಇದು ಸೂತ್ರ ಇಷ್ಟೇ ಇರುವುದು. ಕಟಪಯಾದಿ ಸೂತ್ರ ಅಂತ ಸೇರಿದಕ್ಕೆ ಕ ಟ ಪ ಯ ಆದಿಯಲ್ಲಿ ಆಗುವುದು ಅಂತ ಲೆಕ್ಕ. ಸುಲಭ, ಕಷ್ಟ ಇಲ್ಲ. ಇದು ಅಕ್ಷರವನ್ನು ಸಂಖ್ಯೆಯಲ್ಲಿ ಕೊಟ್ಟ ನಮ್ಮ ನಮೂನೆಗಳು ಇವತ್ತಿನವರೆಗೂ ಹೀಗೆ ಇರು. ಎಲ್ಲೆಡೆ ಕರಿವದನ ಇದ್ದಾನಲ್ಲ, ಯಾರೋ ಮೊನ್ನೆ ಗಮ್ಮತ್ತಿತ್ತು ಬರುವಾಗ, ಕರಿವದನ ಅಂತ ಎಲ್ಲಿಯೂ ಕೇಳಿದ್ದಾರೆ. ಇವತ್ತು ಗಣಪತಿಯನ್ನು ಕರಿ ಮಾಡಿಬಿಟ್ಟಿದ್ದಾರೆ, ಮೋರೆ ಮಾತ್ರ. ಒಂದು ಕಡೆ ಇದೆ ಕಪ್ಪೆ, ಮೋರೆ ಪೂರ ಕಪ್ಪು. ಅವನು ಕರಿವದನ ಅಂತ ಬರೆದಿದ್ದಾನಲ್ಲ ಹಾಗೆ. ಕರಿವದನ ಅಂದರೆ ಕರ ಅಂದರೆ ಕೈ, ಕೈ ಇದ್ದ ಪ್ರಾಣಿ ಅಂತ ಅರ್ಥ. ಅದು ಆನೆಗೆ ಮಾತ್ರ ಒಂದು ಸೊಂಡಿಲಿ ಅನ್ನೋದೊಂದು ಕೈ ಉಂಟು, ನೀವು ಹಣ್ಣು ಕೊಟ್ಟರೆ ತಗೊಳ್ತದೆ ಹೀಗೆ. ಅದರಿಂದ ಕೈಯ ಕೆಲಸ ಮಾಡುವ ಸೊಂಡಿಲಿ ಇರ್ಲಿಕ್ಕೆ ಹೋಗಿ ಅದನ್ನು ಕರಿ ಅಂತ ಕರೆದು, ಇವ್ರು ಗೊತ್ತಾಗದೆ ಕರಿ ಅಂದರೆ ನಮ್ಮದು ಮಾಮೂಲಿ ಮ್ಯಾಗಿ ಹಿಡಿಯುವುದು ಹೇಳಿ ಅದನ್ನು ಹಾಕಿಬಿಟ್ಟಿದೆ. ಈಗ ಅಂಕೆಯಲ್ಲಿ ನೋಡಿದರೆ ಕಾಯ ಎಷ್ಟು, 1, ರಾ ಎಷ್ಟು, 2, ಯಾರ. ಹಾಗಾದರೆ ಕರಿ ಅಂದರೆ ಎಷ್ಟು ಗೊತ್ತುಂಟ, 1 ಮತ್ತು 2. ಅಂಕೆಯಲ್ಲಿ ಒಂದು ಗಮ್ಮತ್ತಿಗೆ ಏನು ಹೇಳಿದರೆ ವಿಪರೀತ ಲೆಕ್ಕ ಹಾಕಬೇಕು ಅಂತ, ಅಂಕಾನ ವಾಮತೋ ಗತಿಗಿಂತ. ಕರಿ ಅಂತ ಬರೆದದ್ದನ್ನು ರಿಕಾ ಅಂತ ಓದಲಿಕ್ಕೆ, ಅಂದರೆ ಅಂಕೆಯಲ್ಲಿ 21 ಎಂದು ಗಣಪತಿಯ ಸಂಖ್ಯೆ. ಇದು ಮ್ಯಾಜಿಕ್. ಅಂದರೆ ನಮ್ಮ ಶಾಸ್ತ್ರದವರು ಸಂಖ್ಯೆಯನ್ನು ಶಬ್ದದಲ್ಲಿ ಹಿಡಿದಿದ್ದಾರೆ, ಶಬ್ದವನ್ನು ಸಂಖ್ಯೆಗೆ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಸಮುದ್ರ ಲಕ್ಷ ಜಪ ಮಾಡಬೇಕು ಅಂತಾರೆ. ಒಬ್ಬ ತಲೆಕೈ ಮೇಲೆ ಕೂತೆ ನನ್ನ ಹತ್ರ ಬಂದು ಸಮುದ್ರ ಲಕ್ಷ ಹೇಳಿದ್ದಾರೆ ಆಚಾರ, ಅದೇನು ಮಾರಯ ಸಮುದ್ರ ಅಂದರೆ 4 ಮಾರಯ ಸಂಖ್ಯೆಯಲ್ಲಿ ಲೆಕ್ಕ, ಅದು ಚತುಸ್ಸಮುದ್ರ 4 ಕಡೆ 4 ಲಕ್ಷ ಮಾಡಲಿಕ್ಕೆ. ಅಷ್ಟೇ ಭಾರಿ ಖುಷಿ. ಅದು ಹೋಗಲಿಲ್ಲ ಪುಣ್ಯಕ್ಕೆ ಸಮುದ್ರಕ್ಕೆ, ಅಷ್ಟು ಹೇಳಿ ಸಮುದ್ರ ಹಾರಲಿಲ್ಲ. ಅವರು ಗಿರಿ ಅಂತ ಹೇಳ್ತಾರೆ ಕೆಲವು. ಗಿರಿ ಅಂದರೆ ಸಪ್ತಗಿರಿ ಅಂತ ಅರ್ಥ, 7 ಪರ್ವತ ಅಂತ ಲೆಕ್ಕ. ಅವರು ಗಿರಿ ಸಂಖ್ಯೆ ಹೇಳಿದರೆ 7, ಇದು ಬೇಕು ಅಂತಲೇ ಮಾಡಿದ್ದವ್ರು, ಗಮ್ಮತ್ತಿರುತ್ತೆ. ಹೀಗಾಗಿ ಬ್ರಹ್ಮ ಅಂದರೆ ಪಾಪ, ಬಾ ಅಂದರೆ 3, ರಾ ಅಂದರೆ 2, ಬ್ರಹ್ಮ. ಆಮೇಲೆ ಅದು ಕ್ಷೈಪ್ರ ವಿಶ್ಲೇಷಣೆ ಮಾಡಲಿಕ್ಕೆ ಅಂತ ಉಂಟು. ಕೆಲವು ಅಕ್ಷರಗಳು ಹೀಗೆ ಮಾಡಲಿಕ್ಕೆ ಉಂಟು, ಬಿಡಿಸಿ ಹೇಳಲಿಕ್ಕೆ, ಕೆಲವು ಕೂಡಿಸಿ ಹೇಳಲಿಕ್ಕೆ. 5 ಆಯಿತು. ಹ ಅಂದರೆ 8, 13 ಆಯಿತು. ಮ ಅಂದರೆ 5, 18 ಆಯಿತು. ಬ್ರಹ್ಮ ಅಂದರೆ 18. 18ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಯಾಕೆಂದರೆ 18 ಬಹಳ ದೊಡ್ಡ ಸಂಖ್ಯೆ. ಮಹಾಭಾರತ ಸಂಖ್ಯೆ, ಗೀತೆಯ ಸಂಖ್ಯೆ, ಉಳಿದವರ ಸಂಖ್ಯೆ, ಬಿದ್ದವರ ಸಂಖ್ಯೆ ಎಲ್ಲ ಲೆಕ್ಕಾಚಾರ ಹಾಕಿದರೆ ಬಹಳ ವಿಚಿತ್ರವಾದ ಸಂಖ್ಯೆ 18. ಅದನ್ನು 18 ಕಾಯಿನನ್ನಾದರೂ ಇಟ್ಟುಕೊಂಡು ದಂಡವನ್ನು ಮಾಡಲಿ, ಬ್ರಹ್ಮದಂಡ ಅಂತ. ಎಷ್ಟೋ ಜನರಿಗೆ ಗೊತ್ತಿಲ್ಲದ ಸಂಗತಿ ಅದು. ಬ್ರಹ್ಮ ಅಂದರೆ ಎಷ್ಟು ಗೊತ್ತಿಲ್ಲ. ಅದರಿಂದ ಬ್ರಹ್ಮಯಜ್ಞ ಅಂದರೆ ಬ್ರಹ್ಮ ಋಷಿಗಳ ಯಜ್ಞ ಯಾವತ್ತಿದೆ, ಅಧ್ಯಯನಂ ಬ್ರಹ್ಮಯಜ್ಞ ಅಂತ. ಋಷಿಗಳ ಪರಿಹಾರಕ್ಕೆ ಏನಾದರೂ ಓದಿ ಅಂತ ಹೇಳ್ತಾರೆ. ಓದಿದ್ದನ್ನು ಹೇಳಿಕೊಡಿ ಇನ್ನೊಬ್ಬರಿಗೆ ಅಂತ ನಾವು ಕೇಳಲಿಕ್ಕೆ. ಗುರುಗಳಿಗೆ ಕೆಲವರು ಗುರುಗಳು ನಮಗೆ ಹೇಳಿಕೊಟ್ರಲ್ಲ, ಹೌದು, ಎಂಥದ್ದು ಕೂಡಿಸಲಿಕ್ಕೆ ಕಳೀಲಿಕ್ಕೆ ಎಲ್ಲ. ಮತ್ತು ಈಗ ನಾನು ಅವ್ರಿಗೆ ಹೇಳಿಕೊಡ್ತೇನೆ ಅಂತ ಹೇಳಿಕೊಳ್ಳಿಕ್ಕೆ. ಗುರುಗಳಿಗೆ ನಾವು ಹಿಂದೆ ವಾಪಸ್ ಮಾಡಲಿಕ್ಕೆ ಆಗುವುದೇ ಇಲ್ಲ, ಯಾವತ್ತೂ ಇಲ್ಲ. ಹೆತ್ತ ತಾಯಿಯನ್ನು ನಾವು ಮತ್ತೆ ಎತ್ಕೊಳ್ತೇವೆ ಹೇಳಲಿಕ್ಕೆ ಆಗುತ್ತೋ ಹೇಗೋ ಹಾಗೆ, ಆಗುವುದೇ ಇಲ್ಲ ಹೇಗೋ ಹಾಗೆ. ಮತ್ತು ನಮ್ಮ ಹೊಟ್ಟೆಯಲ್ಲಿ ಅವಳನ್ನು ತರಲಿಕ್ಕೆ ಬರುವುದಿಲ್ಲ. ಅದರಂತೆ ಗುರುಗಳು ಪಾಠ ಮಾಡಿರ್ತಾರೆ ಅಂದ ತಕ್ಷಣ ಅವರಿಗೆ ಮತ್ತೆ ಪಾಠ ಮಾಡಲಿಕ್ಕೆ ಬರುವುದಿಲ್ಲ. ಅಂದ ಋಷಿರಣದ ಪರಿಹಾರಕ್ಕೆ ಋಷಿ ಪೂಜೆ ಒಂದೇ ಸಾರ್ಥಕ, ಮತ್ತೇನಿಲ್ಲ. ಪರಮ ಋಷಿ ಯಾರು? ನಮ್ಮ ಪರಮ ಋಷಿಭ್ಯ ವೇದವ್ಯಾಸರು ಪರಮ ಋಷಿಗಳು.
ಎಲ್ಲ ಮಾತುಗಳನ್ನು ತಂದು ಅವರು ನಮಗೆ ಹತ್ತಿರದಲ್ಲಿ ಮಾತಾಡಿಸಿದವರು. ಇವತ್ತು ವೇದಗಳನ್ನು ವಿಭಾಗ ಮಾಡಿಕೊಟ್ಟವರು ಅವರೇ. ವ್ಯಾಸರು ಇಲ್ಲದಿದ್ದರೆ ನಮಗೆ ವೇದವೇ ಸಿಗ್ತಿರಲಿಲ್ಲ. ಹೊತ್ತು ತಂದದ್ದೇ ಅವರು, ಹೇಳಿಕೊಟ್ಟವರವರು, ಬೈಲಾದಿಗಳಿಗೆಲ್ಲ ಪಾಠ ಮಾಡಿದವರು ಅವರು. ಇವತ್ತು ಬದ್ರಿ ಹೆಸರಿನಲ್ಲಿ ಬಾದರಾಯಣ ಅಂತ ಅವನ ಹೆಸರು, ವೇದವ್ಯಾಸ ಹೆಸರು ಇನ್ನೊಂದು ಯಾವುದನ್ನು ಬಾದರಾಯಣ ಅಂತ, ಬದ್ರಿಯಲ್ಲಿ ಆಶ್ರಮ ಮಾಡಿದವರು ಅಂತ. ಸರಸ್ವತಿ ನದಿಯ ಪಶ್ಚಿಮ ದಡದಲ್ಲಿ ಅವರ ಆಶ್ರಮ ಇತ್ತು. ಶಮ್ಯಾಪ್ರಾಸ ಅಂತ ಹೆಸರು. ಒಳ್ಳೆ ವೇದಗಳ ವಿಭಾಗ ಮಾಡಿಕೊಟ್ಟು, ಮಹಾಭಾರತವನ್ನು ಕೊಟ್ಟು, ಬ್ರಹ್ಮಸೂತ್ರವನ್ನಿಟ್ಟು, ಬ್ರಹ್ಮತರ್ಕವನ್ನು ತಿಳಿಸಿ, ಎಲ್ಲರಿಗೆ ಪಾಠ ಹೇಳಿ ಇಷ್ಟೆಲ್ಲ ಮಾಡಿದವರು ವೇದವ್ಯಾಸರು. ಅವರನ್ನು ನೆನಪಿಸಿಕೊಳ್ಳುವುದು ತಪ್ಪಿಲ್ಲ, ನಿರಂತರ ನೆನಪಿಸಿಕೊಳ್ಳಬೇಕು ಋಷಿಗಳ ಪರಿಹಾರಕ್ಕೆ. ಹಾಗೊಂದೊಮ್ಮೆ ಕೊನೆಯ ಹೊತ್ತಿನಲ್ಲಿ ಆದರೂ ನಮ್ಮ ಪರಿಶುದ್ಧತೆಗಾಗಿ ಋಷಿಗಳು ಏನು ಕೇಳಿದರೆ ಪರಮ ಪುತಾತ್ಮರು, ಪವಿತ್ರರವರು. ಯಾಕೆ ದಿನ ಮೀತಾರೆ? ಅದು ನಾವು ಮೀಯುವುದಿಲ್ಲ, ಅಲ್ಲರಿ ಮುಳುಗಿ ಮೀತಾರೆ ಅಂತ. ಅದು ಹೌದಲ್ಲ, ಮತ್ತೆ ನಾವು ಒಂದು ದೊಡ್ಡ ಟ್ಯಾಂಕಿ ಮಾಡೋ ಮುಳುಗಿ ಬಿಡುವ, ಅದಾಗುವುದಿಲ್ಲ ಅಂತಾರೆ. ಹರಿಯುವ ಅಂದರೆ ನಾವು ಇದ್ದ ನೀರಲ್ಲಿ ಮುಳುಗಿದ್ದು, ಅವರು ಹೊಸ ನೀರಲ್ಲಿ ಮುಳುಗುವುದು ಇಷ್ಟೇ. ಹರಿಯುವ ನೀರು ಹೊಸದಿರ್ತದೆ, ಅದು ಸಮುದ್ರಗಾಮಿ ಆದರೆ ಇನ್ನೂ ಜೋರಿ ಇರ್ತದೆ. ಹಾಗಾಗಿ ನಿರಂತರವಾಗಿ 3 ಹೊತ್ತು ಸಹ ಮುಳುಗಿ ಸ್ನಾನ ಮಾಡುವ ಮೂಲಕ ತಮ್ಮನ್ನು ಪೂರ್ಣವಾಗಿ, ಯಾರೋ ಮುಳುಗಿ ಸ್ನಾನ ಮಾಡಲಿಕ್ಕೆ ಆಗುವುದಿಲ್ಲಲ್ಲ ಹೇಳಿಕೊಂಡು ಯಾರೋ ಕೇಳಿದ್ರಂತೆ, ಮುಳುಗಿ ಸ್ನಾನ ಮಾಡುವುದರಿಂದ ಏನು ಮಾಡಿ ಅಲ್ಲದಿದ್ರೇನು ಅಂತ. ಅವ್ರು ಹೇಳಿದ್ರಂತೆ, ಕೊಡಪಾನದಲ್ಲಿ ಹಾಕಿಕೊಂಡ್ರೆ ಶವರೆಲ್ಲ ಬಾತ್ ಮಾಡಿದರೆ ಕಿವಿಯೊಳಗೆಲ್ಲ ಹೋಗುವುದಿಲ್ಲ ಅಲ್ವಾ, ಅದನ್ನು ಮುಳುಗಿ ಮಿಂದಾಗ ಕಿವಿಯಲ್ಲಿ ಹೋಗ್ತದೆ ಅಂತ ಇವರು ಕಿವಿಗೆಲ್ಲ ಹಾಕೊಳ್ಳಿ ಶುರು ಮಾಡಿದ್ರು. ವಿಚಿತ್ರ ಆಕಾರ ಮಾಡಿದ್ದು ಅದಲ್ಲ. ಮುಳುಗಿ ಸ್ನಾನ ಮಾಡುವ ಮೂಲಕ ತೀರ್ಥಾಭಿಮಾನಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ, ಇಷ್ಟೇ ವಿಶೇಷ. ತೀರ್ಥ ಹರಿತಾ ಇರುವಂಥದ್ದು ಗಂಗೆ, ಯಮುನೆ, ಸಿಂಧು ಯಾವುದೇ ಇರಲಿ, ಅಥವಾ ಸ್ವರ್ಣ ಇರಲಿ, ಕಾವೇರಿ ಇರಲಿ, ಈ ನದಿಯಲ್ಲಿ ದೇವತೆ ಇದ್ದಾಳೆ. ಆ ದೇವತೆ ಜೊತೆಯಲ್ಲಿ ವರುಣರಾಜ ಇದ್ದಾನೆ, ವರುಣ ಜೊತೆಯಲ್ಲಿ ಮತ್ತೆ ಪ್ರಾಣ ಭಗವಂತರೆಲ್ಲ ಇರ್ತಾರೆ. ಈ ಎಲ್ಲ ದೇವತೆಗಳ ಪೂರ್ಣವಾದ, ಯಾಕೆ ಆಪೋ ನಾರಾಹ ಇತಿ ಪ್ರೋಕ್ತಾಹ ಆಪೋ ವೈ ನರಸೋ ನಮಃ ಅಯನಂ ತಸ್ಯ ತಾ ಪೂರ್ವಂತೇನ ನಾರಾಯಣ ಸ್ಮೃತಃ. ನಾರಾಯಣ ಅಂದ್ರೇನು ಅರ್ಥ? ನೀರಾಯಣ ಅಂತ ಅರ್ಥ. ನೀರಿನಲ್ಲಿ ಇರುವವನು, ನಾರಂ ಅಂದರೆ ನೀರೇ, ನೀರಿನಲ್ಲಿ ಇರುವವನು ಅಂತ. ಹಾಗಾಗಿ ಕೇವಲ ನೀರಲ್ಲ, ಅದು ದೇವರೇ ಇದ್ದಾರೆ, ದೇವರೇ ನೀರಿನ ರೂಪದಲ್ಲಿ ಇರುವುದು. ಅವನ ಪಾದೋದಕದ ಗಂಗೆಯೂ ಅಲ್ಲಿ ಸೇರಿದ್ದಾಳೆ. ಹಾಗಾಗಿ ನಾವು ನಮ್ಮನ್ನೆಲ್ಲ ಭಗವಂತನಲ್ಲಿ ಲೀನಗೊಳಿಸುವ ಮೂಲಕ ಮುಳುಗಿ ತೆಗೆಯುವುದು ಅಂತೇವಲ್ಲ ನಾವು ಕೆಲವೊಮ್ಮೆ ಸಕ್ಕರೆ ಕಡ್ಡಿಯೆಲ್ಲ ಮಾಡಿದರೆ ಆ ಕಡ್ಡಿಯನ್ನು ಸಕ್ಕರೆಯಲ್ಲಿ ಮುಳುಗಿಸಿ ಪಾಕದಲ್ಲಿ ತೆಗೆಯುವುದಿಲ್ಲ, ಮಧುರ ಆಗುವುದಿಲ್ಲ, ಆಗ ಸಿಹಿ ಆಗುತ್ತೆ, ಖುಷಿ ಆಗುತ್ತೆ. ಹಾಗೆ ಕೆಲವೆಲ್ಲ ಲೇಪನ ಕೊಡುವಾಗ ಬಂಗಾರದ ರಸದಲ್ಲಿ ಮುಳುಗಿಸಿ ತೆಗೆಯುವುದಿಲ್ಲ. ಹಾಗೆ ನಮ್ಮನ್ನೇ ನಾವು ಪವಿತ್ರೋದಕದಲ್ಲಿ ಭಗವಂತನ ದ್ರವರೂಪದ ಭಗವಂತನ ಆಶಯದಲ್ಲಿ ನಮ್ಮನ್ನು ನಾವು ಪವಿತ್ರೀಕರಿಸಲಿಕ್ಕುಂಟು. ಇದು ನಿರಂತರ ಋಷಿಗಳು ಮಾಡುವವರು, 3 ಹೊತ್ತು ಮಾಡುವವರು ಪ್ರತಿನಿತ್ಯ, ಮತ್ತು ಇಡೀ ವರ್ಷ ಪೂರ್ತಿ ಮಾಡುವವರು, ಮತ್ತು ಒಂದು ತೀರ್ಥ ಅಲ್ಲ, ಎಲ್ಲ ತೀರ್ಥದಲ್ಲಿ ಹೋಗುವವರು. ಅವರಿಗೆ ಅದು ಖುಷಿ. 2ನೇ ಲಾಭ ಅವರದ್ದು ಅಂದರೆ ಅವರು ತೀರ್ಥಗಳೆಗಡೆ ಹೋಗ್ತಾರೆ, ಕೆಲವೊಮ್ಮೆ ಅವರು ಕರೆದಲ್ಲಿ ತೀರ್ಥಗಳು ಬರ್ತಾರೆ. ನಮಗಾಗೋದಿಲ್ಲ, ನಮಗೆ ಅದು ಚಾಲ್ತಿಲ್ಲ. ಅವರಿಗೆ ಹಾಗಲ್ಲ, ಋಷಿಗಳಿಗೆ ಕರೆದಾಗ ಆ ದೇವತೆಗಳು ಪ್ರತ್ಯಕ್ಷರಾಗ್ತಾರೆ. ಯಾವ ನೀರಿನಲ್ಲಿ ಯಾವ ದೇವತೆಯನ್ನು ಕರೀಲಿಕ್ಕೆ ಬರುತ್ತೆ. ಹಾಗಾಗಿ ಋಷಿಗಳು ತಮ್ಮನ್ನು ತಾವು ಪವಿತ್ರೀಕರಿಸಿಕೊಂಡದ್ರಿಂದ ನಮ್ಮನ್ನು ಸಹ ಅವರು ಪವಿತ್ರಗೊಳಿಸಲಿಕ್ಕೆ ಅವರು ನಮ್ಮ ಯಜ್ಞದಲ್ಲಿ, ಯಾಗದಲ್ಲಿ, ಪೂಜೆಯಲ್ಲಿ ಅವರು ಬರಲಿಕ್ಕಿದೆ. ಹಾಗಾಗಿ ಒಂದು ವಿಚಿತ್ರವಾದಂತಹ ಸನ್ನಿವೇಶದಲ್ಲಿ ಅದನ್ನು ನಾನು ಹೇಳಬೇಕು ಕತೆ. ವಿಶ್ವರೂಪಾಚಾರ್ಯ ಒಳ್ಳೆ ಪುರೋಹಿತ, ಅವನೇನು ಪುರೋಹಿತ ಒಳ್ಳೆ ಅಂತೇಳಿ ಬರಲಿಲ್ಲ, ಇಂದ್ರವನೇ ಹೇಳ್ಕೊಂಡು ಬಂದ, ನಮ್ಮ ಪುರೋಹಿತಕ್ಕೆ ನೀನು ಬರಬೇಕು, ಅಣ್ಣನ ಮಗವ, ತೊಷ್ಟವಿನ ಮಗ. ಆಗುವುದಿಲ್ಲ ಅಂದ ಮೊದಲು, ಇಲ್ಲ ಬೇಕಯ್ಯ, ಗುರುಗಳು ಆಬ್ಸೆಂಟ್ ಆಗಿದ್ದಾರೆ, ಬೃಹಸ್ಪತಿ ಆಚಾರ್ಯರು ಕೋಪ ಮಾಡಿದ್ದಾರೆ, ನೀನು ಬರಬೇಕು ಅಂತ ಕೂತ. ಆದರೆ ತೊಷ್ಟವಿಗೆ ಅವನ ಅದಿತಿಯ ಮಗನೇ, ಇಂದ್ರನ ಅಣ್ಣ, ಅವನ ಹೆಂಡತಿ ರೋಚನ ಅಂತ ಅವಳು ದೈತ್ಯರ ಹುಡುಗಿ. ಅದಿತಿ ಮತ್ತು ದಿತಿ ಇಬ್ಬರು ಅಕ್ಕ ತಂಗಿಯರೇ, ಕಶ್ಯಪನ ಮಡದಿಯರೇ. ಹಾಗಾಗಿ ಬಹಳ ದೂರ ಏನಾಗುವುದಿಲ್ಲ. ರೋಚನ ಅಂದರೆ ಅಣ್ಣ ತಂಗಿಯರ ಇನ್ನೊಂದು ತಾಯಿಯ ಮಗಳಿದ್ದಾಳೆ. ಆದ್ದರಿಂದ ಮಗನಿಗೆ, ವಿಶ್ವರೂಪನಿಗೆ 2 ಕಡೆಯಲ್ಲಿ ಪ್ರೀತಿ. ಇತ್ತ ದೇವತೆಗಳಲ್ಲಿಯೂ ಪ್ರೀತಿ ತೊಷ್ಟವಿನಿಂದಾಗಿ, ಇತ್ತ ಅಮ್ಮನಿಂದಾಗಿ ರೋಚನಾದಿಂದ ದೈತ್ಯರ ಮೇಲೂ ಪ್ರೀತಿ ಅವನಿಗೆ. ಹಾಗಾಗಿ ಇಂದ್ರನಿಗೆ ಸಹಾಯ ಮಾಡುವಾಗ ದೈತ್ಯರನ್ನು ಸಾಯಿಸಬೇಕೆನ್ನುವ ಇರಾದೆಯಿಂದ ಆಹುತಿ ಕೊಡ್ತಾ ಇಲ್ಲ. ಇದು ಇಂದ್ರ ಗಮನಿಸಿದ. ಅಯ್ಯ, ನನ್ನ ಯಜ್ಞ, ನನ್ನ ಪೌರಹಿತ್ಯ, ನನ್ನ ಆಗದವರ ಮೇಲೆ ನೀನು ಇಷ್ಟಪಟ್ಟು ಮಾಡ್ತಾ ಇದ್ದೀಯಲ್ಲ ಹೇಳಿಕೊಂಡು ಅವನ ತಲೆಯನ್ನೇ ಕಡಿದುಬಿಟ್ಟ. ಗುರುಸ್ಥಾನದಲ್ಲಿ ಕರ್ಕೊಂಡು ಬಂದು ಪುರೋಹಿತನಿಗೆ ಅವಮಾನ ಮಾಡುವಾಗೆ ತಲೆ ಕಡಿದು ಬಿಟ್ಟಿಲ್ಲ. ಪುರೋಹಿತನಿಗೆ ಆಗದಂತೆ ಮಾಡಿದ ಯಜಮಾನ ಕೋಪ, ದಕ್ಷಿಣ ನಾನು ಕೊಡುವುದಿಲ್ವ, ನನ್ನಾಗಿ ಯಾಕೆ ಮಾಡುವುದಿಲ್ಲ, ಅವನು ನನಗೆ ಇಷ್ಟ ಬಂದಾಗೆ ಮಾಡ್ತೇನೆ ಶುರು ಮಾಡಿದ. ತಲೆ ಕಡಿದ್ರೆ ಅವನು ಒಳ್ಳೆಯವ, ವಿಶ್ವರೂಪ, ಪಾಪವಂತು. ಹತ್ಯೆಯ ದೋಷ ಇಂದ್ರನನ್ನು ಮುತ್ತಿಕೊಂಡಿತ್ತು.
ಆ ದೋಷಕ್ಕೆ ಇಂದ್ರ ಹೇಳ್ತಾನೆ, ನಾನು ಇದನ್ನು ಯಾರಿಗಾದರೂ ಕೊಟ್ಟುಬಿಡ್ತೇನೆ, ನೀನು ಹೋಗಿಬಿಡು. ಆಯಿತು, ಪಾಲು ಮಾಡಿಕೊಡು, ಯಾರು ತಗೊಳ್ತಾರೆ ನೋಡಿ. ಕೊನೆಗೆ ನೋಡುವಾಗ ಮರಗಳಿಗೆ ಹಂಚಿದ್ದಂತೆ ಒಂದು ಪಾಲು, ನನ್ನ ಪಾಪ ನೀವು ತಗೊಳ್ಳಿ ಅಂತ. ಮರಗಳು ಹೇಳಿದ, ನಾವು ಸುಮ್ಮನೆ ಯಾಕೆ ತಗೊಳ್ಬೇಕು, ಹಾಗಾದರೆ ನಿಮಗೊಂದು ಸಹಾಯ ಮಾಡ್ತೇನೆ, ನಿಮ್ಮನ್ನು ಕಡ್ದಾಗೆಲ್ಲ ನಿಮ್ಮ ಮತ್ತೆ ಚಿಗುರಬೇಕು, ಹಾಗೆ ಮಾಡುತ್ತೇನೆ ನೋಡಿ. ಅದರದ್ದು ಗೆಲ್ಲೆಲ್ಲ ಕಡಿದ್ರೆ ಮೇಲೆ ಕಡಿದ್ರೆ ಎಲ್ಲ ಮತ್ತೆ ಮತ್ತೆ ಚಿಗುರ್ತದೆ. ಹಾಗೆ ಅಂತಹ ವ್ಯವಸ್ಥೆಗೆ ಮರಗಳನ್ನು ಒಗ್ಗೂಡಿಸಿ, ಮರಗಳೇ ಬರತಕ್ಕಂಥ ನಿರ್ಯಾಸ, ಏನೊಂದು ಮೇಣ ಇದೆ, ರಸ ಇದೆ, ಅದೆಲ್ಲ ಆ ಹತ್ಯೆಯ ದೋಷ. ಸರಿ, ಮತ್ತೆ ನೆಲಕ್ಕೊಂದಿಷ್ಟು ಕೊಡ್ತೇನೆ ಅಂದ. ನೆಲಕ್ಕೆ ಹೇಳಿದ್ದು, ನನಗೇನು ವರ ಕೊಡ್ತೀಯಾ ಅಂತ. ನಿನ್ನನ್ನು ಅಗೆದಲ್ಲಿ ಎಲ್ಲ ತುಂಬುವಾಗೆ ಮಾಡ್ತೇನೆ, ಖಾತಪೂತ ವರೇಣವೆಯಿಂದ, ಎಲ್ಲಿ ನಿನ್ನನ್ನು ಹೊಂಡ ಮಾಡ್ತಾರೆ ಅಲ್ಲಿ ತುಂಬುವಾಗೆ ಮಾಡ್ತೇನೆ, ಅದೊಂದು ಅದು ಅನಾವಾಸ್ಯವಾಗಿ ತುಂಬುವಾಗೆ ಆಗತ್ತೆ ಅಂತ. ಅಲ್ಲಿ ಏನು ದೋಷ ಕೇಳಿದರೆ, ನೆಲದಲ್ಲಿ ಊಷರ ಅಂದರೆ ಜೌಗು ಪ್ರದೇಶ, ಬಂಜರು ನೆಲ, ಅದು ನೆಲದ ದೋಷ. ಮತ್ತು ಮನುಷ್ಯರ ಸ್ತ್ರೀಯರಿಗೆ ಕೊಟ್ಟುಬಿಟ್ಟ, ಅವರಿಗೆ ರಜೋದೋಷ ಅಂತ, ತಿಂಗಳಲ್ಲಿ ಋತುಮತಿಯಾಗುವಂಥದ್ದು, ಋತುಸ್ರಾವ ಆಗುವಂಥದ್ದು. ಲಾಭ ಏನು ಕೇಳಿದರೆ, ಅವರಿಗೆ ಪ್ರತಿ ತಿಂಗಳಲ್ಲಿ ಮತ್ತೆ ಗರ್ಭಿಣಿಯಾದ ನಂತರ ಅವರು ಇನ್ನೊಮ್ಮೆ ಗರ್ಭವನ್ನು ಪಡೆಯುವ ಹಾಗೆ, ಮತ್ತೆ ಪ್ರಸವ ಆಗುವ ಹಾಗೆ ಅವಕಾಶ ಮಾಡಿಕೊಡ್ತೇನೆ ಅಂತ. ಇಲ್ಲಾದರೆ ಒಂದೇ ಗರ್ಭ ಆಗ್ತಿತ್ತು, ಗರ್ಭಾಶಯ ಇದೆ, ಗರ್ಭಚೀಲ ಇದೆ, ಮರಿ ಆಗ್ತದೆ, ಹೋಗ್ತದೆ ಅಂತ. ಹಾಗೆ ಬೇಡ ಅಂತೇಳಿ ಅವಕಾಶ ಕೊಡ್ತೇನೆ ಅಂತ. ಹೀಗೆ ಈ ದೋಷದ ನೆಲೆಯಲ್ಲಿ ರಜೋದೋಷ ಇದ್ದರೆ ಏನು ಅಂತ ಕೇಳಬಹುದು. ಯಾಕೆಂದರೆ ಸಾಮಾಜಿಕವಾಗಿ ಇದು ಬಹಳ ದೊಡ್ಡ ಒಂದು ದೊಡ್ಡ ಆಂದೋಲನ ಇದ್ದಾಗೆ. ಒಂದು ಟೈಮ್ ಇಲ್ಲಿ ಹ್ಯಾಪಿ ಬ್ಲೀಡಿಂಗ್ ಅಂತ ಹೇಳಿಕೊಂಡು ತುಂಬಷ್ಟು ಓಡಾಡಿಕೊಂಡಿದೆ. ಸಹಜವಾದ ಕ್ರಿಯೆ ಇದು. ಇದನ್ನು ಹೇಳಿಕೊಂಡವರು ಕೆಲವರಿದ್ದಾರೆ. ದೈಹಿಕವಾಗಿ ಸಹಜವಾಗಿ ಆಗತ್ತೆ ಹೆಣ್ಮಕ್ಕಳಲ್ಲಿ, ಇದನ್ನೇನು ನೀವು ದೂರ ಮಾಡ್ತೀರಿ ಅಥವಾ ತೊಂದರೆ ಮಾಡ್ತೀರಿ ಅಂತ. ಕೆಲವು ದೇವಸ್ಥಾನಗಳ ಇಶ್ಯೂ ನಿಮಗೆ ಗೊತ್ತಿದೆ, ಶಬರಿಮಲೆ ಆಗಲಿ ಯಾವುದೇ ಆಗಲಿ. ಹೀಗಾಗಿ ಇದರ ಬಗ್ಗೆ ನಾನೊಂದು ಗೆರೆ ಹೇಳುತ್ತೇನೆ, ಎರಡು ರೀತಿಯಿಂದ ಹೇಳ್ತೇನೆ. ಒಂದು, ಅದರ ಸ್ಥಾನಮಾನ ಹೇಳುತ್ತೆ. ಒಂದು ದೃಷ್ಟಿಯಿಂದ ನಮ್ಮಲ್ಲಿ ಆಶೌಚಗಳು ಬಂತು ಅಂದರೆ ಆಚರಣೆ ಮಾಡುತ್ತೇವೆ, ದೇವಸ್ಥಾನಗಳಿಗೆ ಹೋಗುವುದಿಲ್ಲ, 10 ಜನರ ಮಧ್ಯೆಯಲ್ಲಿ ಸೇರುವುದಿಲ್ಲ, ಕರ್ಮಾಂಗಗಳನ್ನು ನಡೆಸಿಕೊಡುವುದಿಲ್ಲ. ಯಾವ ಎರಡು ಆಶೌಚ ಉಂಟು ಕೇಳಿದರೆ, ಒಂದು ಜನನಾಶೌಚ, ಒಂದು ಮೃತಾಶೌಚ. ಹುಟ್ಟಿದ ಮನೆ ಸತ್ತ ಮನೆ ಅಂತ ಹೇಳಿದ್ರೆ, ಹುಟ್ಟಿದ ಆಶೌಚ ಮತ್ತು ಸತ್ತ ಆಶೌಚ ಅಂತ ಎರಡು. ಅದನ್ನು ಕರೆಯುವಾಗ ಅಮ್ಮೆ ಅಂತ ಕರೀತಾರೆ ಇಲ್ಲಿ ಚಾಲ್ತಿಯಲ್ಲಿ. ಸಾವುನ ಆಶೌಚಕ್ಕೆ ಸೂತಕ ಅಂತ ಕರೀತಾರೆ. ನಿಜವಾಗಿ ಶಾಬ್ದಿಕವಾಗಿ ನೋಡಿಕೊಂಡ್ರೆ ಸೂತಕ ಅಂದರೆ ಹೆತ್ತದ್ದು ಅಂತ ಅರ್ಥ, ಜನನಾಶೌಚಕ್ಕೆ ಸೂತಕ ಅಂತ ಅರ್ಥ, ಸಾವಿನ ಆಶೌಚಕ್ಕೆ ಮೃತಾಶೌಚ ಅಂತ ಪ್ರತ್ಯೇಕ ಶಬ್ದ ಇದೆ. ಆದರೆ ಜನರಿಗೆ ಕನ್ಫ್ಯೂಸ್ ಆಗೋದು ಬೇಡ, ನಾನು ಆಶೌಚ ಮಾತ್ರ ಇಟ್ಕೊಳ್ತೇನೆ, ಹುಟ್ಟಿದ್ದು ಮತ್ತೆ ಸತ್ತದ್ದು ಅಂತ. ಸೂತ ಅದೇನು ಗೊತ್ತಾ ಅಂದರೆ, ಹೆತ್ತ ಆಶೌಚಕ್ಕಿಂತ ಸತ್ತ ಆಶೌಚ ಡಬಲ್ ಮೈಲಿಗೆ. ಆದ್ದರಿಂದ ಜನನಾಶೌಚದವರು ಸುಮಾರಾಗಿ ಆಚೀಚೆ ಓಡಾಡಿ ಬಂದರೆ, ಮೃತಾಶೌಚದವರಿಗೆ ದೇವಸ್ಥಾನದ ಪಕ್ಕದಲ್ಲಿ ಹೋಗ್ಲಿಕ್ಕೆ ಇರೋದಿಲ್ಲ, ಆಶೌಚ ಇದ್ದವರಿಗೆ. ಇದು ಕ್ರಮ. ಮೃತಾಶೌಚ ಎನ್ನುವುದು ಜನನಾಶೌಚಕ್ಕಿಂತ ಡಬಲ್ ಮೈಲಿಗೆ ವ್ಯವಹಾರದಲ್ಲಿ. ಇನ್ನು ಮಾಡ್ತೀರೋ ಬಿಡ್ತಿರೋದಲ್ಲಿ ಕೇಳಲಿಕ್ಕೆ ಹೋಗಬೇಡಿ, ಉಂಟು ಇಲ್ಲ ಏನೋ ನಿಮಗೆ ಬಿಟ್ಟದ್ದು. ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ ಏನು. ಮೃತಾಶೌಚಕ್ಕಿಂತ ಡಬಲ್ ಮೈಲಿಗೆ ರಜಸ್ವಲಿ. ಶಾವಾದ್ ದ್ವಿಗುಣಂ ಆರ್ತವಂ, ಆರ್ತವಾದ್ ದ್ವಿಗುಣಂ ಸೂತಿ. ರಜಸ್ವಲಿಗಿಂತ ಡಬಲ್ ಮೈಲಿಗೆ ಹೆತ್ತವಳು, ಹೆತ್ತಬ್ಬೆ. 10 ದಿನದವರೆಗೆ, ಗಂಡು ಹೆತ್ತರನ್ನು 30 ದಿನದವರೆಗೆ, ಹೆಣ್ಣು ಮಗು ಆದರೆ 40 ದಿನದವರೆಗೆ. ಇದು ಮಾಮೂಲಿ. ಸೂತಿಯ ಅಂದರೆ ಹೆತ್ತವಳ ಮೈಲಿಗೆ. ಸೂತೇಹೇ, ಅವಳಿಗಿಂತಲೂ ಮತ್ತೆ ಡಬಲ್. ಸೂತೆಯಸ್ತು ಶವದಾಹಕ, ಹೆಣವನ್ನು ಸುಟ್ಟವನು ಅವಳಿಗಿಂತ ಡಬಲ್ ಮೈಲಿಗೆ. ಹೆತ್ತಬ್ಬೆಗಿಂತ ಡಬಲ್ ಮೈಲಿಗೆ ಹೆಣ ಸುಟ್ಟವನು ಹೆಣದ ಜೊತೆಯಲ್ಲಿ ಸಂಸ್ಕಾರಕ್ಕೆ ಸೇರಿದವನಾಗ್ತಾನೆ. ಇಷ್ಟು ಆಶೌಚದ ಡಿಗ್ರಿಗಳು, ಲೆವೆಲ್ಗಳು. 1 2 3 4 5 ಅಂತ. ಒಂದು ಜನನಾಶೌಚ, ಯಾರದ್ದೋ ಮನೆಯಲ್ಲಿ ಹೆತ್ತಿದ್ದಾರೆ, ಕುಟುಂಬದವರಿಗೆ ಆಶೌಚ ಇದೆ, 3 ದಿನವೋ 1.5 ದಿನವೋ 10 ದಿನವೋ. ಇದು ಇಂಥವರು ಒಂದು ಸ್ತರ. ಇವರು ಸ್ವಾಮಿಗಳಿಗೆ ನಮಸ್ಕಾರ ಮಾಡುವಂತಿಲ್ಲ, ದೇವಸ್ಥಾನಗಳಿಗೆಲ್ಲ ಹೋಗುವಂತಿಲ್ಲ, ಮಠ ಮಂದಿರಗಳಿಗೆ ಹೋಗಿರ್ತಾರೆ. ಇದು ಸಾಮಾನ್ಯ. ಕೃಷ್ಣ ಮಠಕ್ಕೆಲ್ಲ ಅಲವಿದೆ ವಾಸ್ತವವಾಗಿ. ಜನನಾಶೌಚ ಅದರಿಗಿಂತ ಡಬಲ್ ಮೃತಾಶೌಚದವರು. ಮೃತಾಶೌಚದವರಿಗೆ ಸ್ವಾಮಿಗಳ ಬಿಡಿ, ದರ್ಶನ ಇಲ್ಲ, ಮತ್ತು ದೇವಸ್ಥಾನದ ಖಂಡಿತ ಪ್ರವೇಶ ಇಲ್ಲ. ಮಠಗಳಿಗೆ ಕೆಲವೊಮ್ಮೆ ಹೋಗಿ ಬರ್ತಾರೆ, ಬರುವುದಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಬರಲಿಕ್ಕಿಲ್ಲ ಆದರೂ ಬರ್ತಾರೆ. ಇದು ಆ ನಂತರ 3ನೇ ಹಂತದಲ್ಲಿ ಬರುವಂಥದ್ದು ರಜಸ್ವಲೆ. ಇವಳು ಎಲ್ಲಿಗೂ ಬರುವುದಿಲ್ಲ, ಬಲಾತ್ಕಾರದಲ್ಲಿ ದೇವಸ್ಥಾನಕ್ಕೆ ಇವಳನ್ನು ದೂಡಿದ್ರು ಹೋಗುವುದಿಲ್ಲ. ವಾಸ್ತವ ಸಂಗತಿ ಇವತ್ತಿನ ನಮ್ಮ ಟ್ರೆಡಿಷನ್ಗಳಲ್ಲಿ ರಿಯಲಿ ಹೇಳೋದಾದರೆ. ಮತ್ತು ಅವಳಲ್ಲಿ ವಿಕಾರಗಳು ಇರ್ತವೆ. ಒಂದು ಸರ್ತಿ ನಮ್ಮ ಆಯುರ್ವೇದ ಕಾಲೇಜಲ್ಲಿ ಕೆಲವೆಲ್ಲ ಲೇಹಗಳನ್ನು ತಯಾರು ಮಾಡ್ತಾ ಅಂದರೆ ಗ್ರೂಪ್ ಒಂದೊಂದು ಗ್ರೂಪ್ ಮಾಡಿಕೊಂಡು ವಿದ್ಯಾರ್ಥಿಗಳು
ಅವುಗಳನ್ನು ತಿಂತಾರೆ, ಟೇಸ್ಟ್ ಮಾಡ್ತಾರೆ, ಉಳಿದರು ಹಂಚುತ್ತಾರೆ, ಮತ್ತು ಈಗ ಬಿಟ್ಟದ್ದು ಮಿಕ್ಕಿದ್ದನ್ನು ದನಕ್ಕೆಲ್ಲ ಹಾಕ್ತಾರೆ. ಅಲ್ಲೇ ದನ ಎಲ್ಲೇ ಅದು ಕ್ಯಾಂಪಲ್ಲಿದೆ. ಆದರೆ ಒಂದು ಗ್ರೂಪ್ ಮಾಡಿದ ಆ ವಸ್ತುವನ್ನು ದನ ತಿನ್ನಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದ್ರ ಒಬ್ಬಳದ್ರಲ್ಲಿ ಪಿರಿಯಡ್ ಆದವಳು ಇದ್ಲಂತೆ. ಹಾಗಾಗಿ ಅಂದರೆ ಅವುಗಳಿಗೆ ಅರ್ಥ ಆಗತ್ತೆ. ಅಷ್ಟು ದೂರ ಏನು, ಅಲ್ಲಿ ಕೂತಿದ್ದಾಳಲ್ಲ ಹಿಂದೆ, ಅವಳ ತಾಯಿ ಮನೆಯಲ್ಲಿ ಬೆಕ್ಕಿದೆ ಕಾರ್ಕಳದಲ್ಲಿ. ಆ ಬೆಕ್ಕಿಗೆ ಹಾಲು ಹಾಕಿದರೆ ಕುಡಿತದೆ. ತೊಟ್ಟೆ ಹಾಲು ತಂದರೆ ಮೂಸುವುದಿಲ್ಲ, ಓಡ್ತದೆ. ಇದು ಅಂಶಕ್ಷೀರ ನ್ಯಾಯದಂತೆ. ತೊಟ್ಟೆ ಹಾಲು ಯಾವುದು, ದನದ ಹಾಲು ಯಾವುದು ನೋಡಬೇಕಾದ್ರೆ ಆ ಬೆಕ್ಕನ್ನು ನೀಡಬೇಕು. ಅಷ್ಟು ಚೆನ್ನಾಗಿದೆ, ಅಷ್ಟು ಪರಿಚಯ ಇದೆ. ಬೆಕ್ಕು ಮಾತ್ರ ನಾಯಿಗೂ ಅಷ್ಟು ಪರಿಚಯ ಇದೆ. ಇವತ್ತಿದೆ ಲಿವಿಂಗ್. ಮನುಷ್ಯನಿಗೆ ಗೊತ್ತಾಗೋದಿಲ್ಲ ಎಂತ ಮಾಡಿದ್ರು, ಡಿಗ್ರಿ ಇಟ್ಟರು ಗೊತ್ತಾಗೋದಿಲ್ಲ. ಮೀಟರ್ ಅನ್ಯಾಯ ಮಾಡ್ತದೆ, ಸುಳ್ಳು ಹೇಳ್ತದೆ ಕೆಲವೊಮ್ಮೆ ಒಳ್ಳೆದುಂಟು ಅಂತ. ಆ ಬೆಕ್ಕು ಹೇಳೋದಿಲ್ಲ. ಹಾಗೆ ಆ ಪ್ರಾಣಿಗಳು ಆ ಲೇಹವನ್ನು ತಿಂದಿಲ್ಲ. ಒಂದು ಸರ್ತಿ ಪಾರದದ್ದು ಮರ್ಕ್ಯೂರಿದ್ದು ಲಿಂಗ ಮಾಡಿ ಒಬ್ಬರ ಕೈಗೆ ಒಬ್ಬರು ಹೋಯಿತು ಲ್ಯಾಬಲ್ಲಿ. ಆಗ ಒಬ್ಬಳ ಕೈಯಲ್ಲಿ ಅದು ಹುಡಿಯಾಯಿತು. ಕೇಳಿದ್ರೆ ಹೇಳ್ತಾರೆ ನನಗೆ ಪೀರಿಯಡ್ ಟೈಮ್ ಇದು ಅಂತ. ಇಂಥದ್ದು ಭೌತವಾಗಿ ಅನೇಕ. ಇವತ್ತು ಕ್ಯಾನ್ಸರ್ ಇದರಲ್ಲಿ ಒಳಗೆ ಆಪರೇಷನ್ ಥಿಯೇಟ್ರಲ್ಲಿ ಅವರನ್ನು ಬಿಡುವುದಿಲ್ಲ ಅಂತೆ. ಅದು ಒಳಗಿಂದ ಒಳಗೆ ಹುಟ್ಟದು, ಹೊರಗೆ ಪ್ರಚಾರ ಮಾಡೋದಿಲ್ಲ. ಇನ್ಫೆಕ್ಷನ್ ಆಗುತ್ತೆ ಅಂತಾರಂತೆ ಡಾಕ್ಟ್ರೇ, ಬಾಯ್ಬಿಟ್ಟು ಬರಲಿಕ್ಕಿಲ್ಲ. ಪಕ್ಕದಲ್ಲಿ ತುಳಸಿ ಗಿಡ ಇದ್ದರೆ ಅವಳು ಹಾಯ್ದು ಹೋದರೆ ಅವಳ ನೆರಳು ಬಿದ್ದು ಸಾಯ್ತದೆ. ಅದು ಗಿಡ ನಾವು ನೋಡಿದ್ದೇವೆ. ಅದನ್ನು ದಸಲೆ ನೆರಳು ಬಿದ್ದು ತುಳಸಿ ಗಿಡ ಸಾಯೋದು ತುಂಬ ಸೆನ್ಸಿಟಿವ್. ತುಳಸಿ ಗಿಡ ಅಂದರೆ ಯಾರು ಮುಟ್ಟಿದ್ರೆ ಹೇಳ್ತದೆ ಯಾರು ಬಂದಿದ್ದಾರೆ ಅಂತ, ಅಷ್ಟು ಜೋರಿದೆ. ಹೀಗಾಗಿ ಇದನ್ನು ಫಿಸಿಕಲಿ ನೋಡಲಿಕ್ಕೆ ಬರ್ತದೆ. ಫಿಸಿಕಲಿ ಆಗತಕ್ಕ ಬದಲಾವಣೆ ಆದ್ದರಿಂದ ಇದು ಮಧ್ಯದಲ್ಲಿ ಇಟ್ಟಿದ್ದಾರೆ. ಅದರ ಆಚೆಗೆ ಮತ್ತೆ ಎತ್ತಪ್ಪೆಯನ್ನಿಟ್ಟಿದ್ದಾರೆ ದೋಷದಲ್ಲಿ ಸಂಕ್ರಮಣ ಆಗದಂತೆ. ಅದರ ಆಚೆಗೆ ಮತ್ತೆ ಶವದಾಹಕ ಇದ್ದಾನೆ. ಇಂತಹ ಆಶೋಚಗಳ ಮೈಲಿಗೆಯಲ್ಲಿ ಆಗಿರತಕ್ಕ ಸಂಕ್ರಾಂತಿಯಿಂದಾಗಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮುಟ್ಟಿಯೋ ಇನ್ನೂ ಅಪಚಾರಗಳಾಗಿದ್ದರೆ, ತಿಂದು ಹೋಗಿಯೋ ಏನಾದರೂ ಆಗಿದ್ದರೆ ಅದರ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ಕೊನೆಗೆ ಋಷಿಗಳಲ್ಲಿ ಪರಿಮಾರ್ಜನೆ ಮಾಡಿಕೊಳ್ಳಿ. ಇಷ್ಟೇ. ಋಷಿಗಳಲ್ಲಿ ಕನ್ಫೆಷನ್ ಹೋಗಿ ಪ್ರಾರ್ಥನೆ ಮಾಡಿ, ನಾನು ಮಾಡಿರತಕ್ಕ ಹೆಣ್ಣಿಗೆ ವಿಶೇಷವಾದ ಒಂದು ಚೀಲ ಅದು ಸೃಷ್ಟಿಯಲ್ಲಿ ಗಂಡಸಿಗಿಂತ ಜಾಸ್ತಿಯಾದಂತಹ ಒಂದು ಕೋಶ ವಿಶೇಷ, ಅದರಿಂದ ಆಗಿರತಕ್ಕಂಥ ಅಪಚಾರಗಳಿಂದ ಹೆಚ್ಚು ಕಡಿಮೆ ಆಗಿದ್ದರೆ ಅದನ್ನು ಮನ್ನಿಸಿ ನನಗೆ ಋಷಿ ಪತ್ನಿಯರು ಪ್ರಧಾನವಾಗಿ ಅವರೊಟ್ಟಿಗಿದ್ದು ಕೆಲಸ ಮಾಡಿದವರು ಧರ್ಮ ಅನುಕೂಲ ಮಾಡಿಕೊಡಲಿ, ಪ್ರಾಯಶ್ಚಿತ್ತ ಆಗಿ ಹೋಗಲಿ ಅಂತ ಕೇಳುವ ನಮೂನೆ. ಪ್ರಾಯಶ್ಚಿತ್ತಗಳಿಗೆ ಬೆಲೆ ಉಂಟೋ ಇಲ್ಲವೋ ಅಂತ ಪ್ರಶ್ನೆ. ಇದೊಂದು ದೊಡ್ಡ ಗಲಾಟೆ. ಯಾಕೆಂದರೆ ಕಾಣದ ಲೋಕದ ಕಥೆ ಆದ್ದರಿಂದ ಮಾತಾಡಿ ಏನು ಸುಖ ಇಲ್ಲ. ಉಂಟು ಹೇಳಿದರೆ ಇಲ್ಲ ಹೇಳ್ತಾನೆ, ಇಲ್ಲ ಹೇಳಿದರೆ ಉಂಟು ಹೇಳ್ತಾನೆ. ಅದರಿಂದ ನೀವು ಹೋಮ ಮಾಡಿದರೆ ಎಲ್ಲ ನಿಮಗೆ ಪ್ರಾಯಶ್ಚಿತ್ತ ಆಗುತ್ತಾ? ಅಲ್ಲ, ನಾವು ಪಂಚಕ ನೋಡ್ತೇವೆ ದೋಷ, ಪಂಚಕ ಪ್ರಾಯಶ್ಚಿತ್ತ ಮಾಡ್ತಾನೆ. ಆಗ ಅರ್ಥ ಆಯ್ತಲ್ಲ, ಬದುಕಿದ್ರೆ ಮೃತ್ಯು ಪರಿಹಾರಕ್ಕೋಸ್ಕರ ಮೃತ್ಯುಂಜಯ ಹೋಮ ಮಾಡ್ತಾರೆ. ಏನಿಲ್ಲದೆ ಸಾಯ್ತಾನೆ ಮಾಡಬೇಡಿ ಅಂದರೆ ಆಯಿತು, ನೀವು ಕಣ್ಣು ಮುಚ್ಚಿಕೊಂಡು ಡ್ರೈವ್ ಮಾಡಿ. ಸಾಯ್ತಾನಲ್ಲ, ಹೋಗಿರಿ. ಅದ್ಯಾಗ ಅಲ್ವಾ? ಕ್ಯಾರ್ ತಗೊಳ್ಳೋದಿಲ್ವಾ? ರಸ್ತೆಯಲ್ಲಿ ಹೋಗೋ ಬದಿಯಲ್ಲಿ ಹೋಗ್ತೀರಿ, ನಿಧಾನ ಡ್ರೈವ್ ಮಾಡ್ತೀರಿ, ರ್ಯಾಶ್ ಆಗಿ ಬಂದರೆ ರಪ್ಪ ಮೀರರ್ ನೋಡಿ ನಿಲ್ತೀರಿ. ಯಾಕೆ? ಸಾಯೋದು ಗ್ಯಾರಂಟಿ ಆದರೆ ಹೋಗಿರಿ. ಆಗೋದಿಲ್ಲ, ನಿಯಮ ತಪ್ಪಿಸ್ಲಿಕ್ಕೆ ಇಲ್ಲ ಅಷ್ಟೇ. ನಮ್ಮದು ಹಾಗೆ ಸಾಯುವವರನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಸಾಯಬೇಕು ಅಂತ ಯಾರು ಹೋಗುವುದಿಲ್ಲ. ಅದಕ್ಕೋಸ್ಕರ ಈ ಕರ್ಮಾಂಗಗಳ ವ್ಯವಸ್ಥೆ. ಅದರಲ್ಲಿ ವಿಶೇಷ ಏನು ಕೇಳಿದರೆ, ಪ್ರಾಯಶ್ಚಿತ್ತ ಗಮ್ಮತ್ತು ಅಂದರೆ ತಪ್ಪು ಮಾಡ್ತಾನೆ, ಪ್ರಾಯಶ್ಚಿತ್ತ ಮಾಡ್ತಾನೆ, ಮತ್ತೆ ಪುನಃ ತಪ್ಪು ಮಾಡ್ತಾನೆ. ಹೇಗೆ? ಪ್ರಾಯಶ್ಚಿತ್ತ ಉಂಟಲ್ಲ. ಪವಮಾನದ ಕಡೆಯಲ್ಲಿ ಓದಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ, ಖುಷಿ ಇರ್ತದೆ. ಭಕ್ಷಣ ಎಲ್ಲ ಉಂಟಲ್ಲಿ. ಬೇಡದಿದ್ದದ್ದು ತಿಂದರೆ, ಬೇಡದಿದ್ದದ್ದು ಮಾಡಿದರೆ, ಮತ್ತೆ ಬೇಡದಿದ್ದದ್ದು ತಗೊಂಡ್ರೆ, ಏನು ಮಾಡಿದ್ರು ಒಂದು 610 ಪವಮಾನ ಮಂತ್ರಗಳಿಂದ ಶುದ್ಧವಾದ ದನದ ತುಪ್ಪದಿಂದ ಆಹುತಿ ಕೊಟ್ಟು ಬಿಟ್ಟರೆ ಪೂರ್ಣ ಪ್ರಾಯಶ್ಚಿತ್ತ ಆಗ್ತದೆ ಅಂತ ಹಾಗೆ ಹೇಳಿಕೊಂಡು, ಅದು ಬ್ರಹ್ಮಹತ್ಯೆ ಮಾಡಿದರೆ, ಸುರಾಪಾನ ಮಾಡಿದರೆ ಅಲ್ಲಿ ನಮಗೆ ಹೇಳಿಕೊಟ್ಟದೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಅಷ್ಟೆಲ್ಲ ಪ್ರಾಯಶ್ಚಿತ್ತಕ್ಕೆ ಅಲ್ಲಿ ಪಟ್ಟಿಗಳಿವೆ. ಇದನ್ನು ಓದಿಕೊಂಡವ ಭಾರಿ ಖುಷಿಯಲ್ಲಿ ಪವಮಾನ ಚಾರ್ಜ್ ಎಷ್ಟಾಗತ್ತೆ ಕೇಳಿಕೊಂಡು ಅಷ್ಟೇ ಅಲ್ವಾ ಮಾಡುವ, ಇದೆಲ್ಲ ಮಾಡಿಬಿಡ್ತಾನೆ. ಅದಕ್ಕೆ ಹೇಳಿದ್ರು ಇಲ್ಲ, ಆಗೋದಿಲ್ಲ ಅಂತ. ಇದು ಮನ್ನಿ ಕುಂಜರ ಶೌಚದ ಅಂತಾನೆ. ಒಂದು ಸರ್ತಿ ಪ್ರಾಯಶ್ಚಿತ್ತ ಮಾಡೋದು ಮತ್ತೆ ಪುನಃ ತಪ್ಪು ಮಾಡೋದು. ಇದು ಹೇಗೆ ಕೇಳಿದರೆ, ಆನೆ ಸ್ನಾನದಂತೆ. ಒಂದು ಆನೆಯನ್ನು ಸ್ನಾನ ಮಾಡಿಸಬೇಕಾದ್ರೆ ನದಿಗೆ ಕರ್ಕೊಂಡೋಗಿ 4 ಜನ 4 ಗಂಟೆ ತಿಕ್ಕಿ ಮೈ ಮೇಲೆಲ್ಲ ಬಿಸಾಡಿ ನೀರೆಲ್ಲ ಸ್ನಾನ ಮಾಡಿಸ್ತಾರೆ. ಖುಷಿಯಲ್ಲಿ ಸ್ನಾನ ಆಗುತ್ತೆ. ಮೇಲೆ ಬಂದ ತಕ್ಷಣ ಏನು ಮಾಡುತ್ತೆ ಆನೆ ಕೇಳಿದರೆ, ಸೊಂಡಿಲೊಂದಿಷ್ಟು ಮಣ್ಣು ತೆಗೆಯುತ್ತದೆ, ಮಂಡೆ ಮೇಲೆ ಹಾಕೊಳ್ತದೆ. ಅದಕ್ಕೆ ಆಟ, ಅದು ಖುಷಿ ಆಗ್ತದೆ ಮಣ್ಣು ತೆಗೆದು. ಆದ್ದರಿಂದ ಪ್ರಾಯಶ್ಚಿತ್ತಕ್ಕೆ ಬೆಲೆಯೇ ಇಲ್ಲ. ಮೊನ್ನೆ ಕುಂಜರ ಶೌಚದು ಆನೆ ಸ್ನಾನದಂತೆ ಆಯಿತು. ಮತ್ತೆ ಮಾಡಿದ್ರೆ ಏನು? ಒಂದು ಚಂದವಾದ ಹಂಡೆ, ಅದನ್ನು ಗಂಗಾ ನದಿಯಲ್ಲಿ ಮುಳುಗಿಸಿ ಎತ್ತಿದ. ಮಡಿ ಆಯ್ತಾ ಕೇಳಿದ, ಮಡಿ ಅಂತದ್ದು. ಅದ್ರ ಒಳಗೆ ಹಂಡೆ ಒಳಗೆ ಹೆಂಡ ಹಾಗೆ ಉಂಟು. ಮಡಿ ಆಗೋದು ಇಲ್ಲಿಗೆ, ಹೊರಗಿಂದ ಮಡಿ ಆಯ್ತದೆ. ನಮ್ಮ ಪ್ರಾಯಶ್ಚಿತ್ತ ಎಲ್ಲ ಕಲಶ ಪ್ರೋಕ್ಷಣೆ ಅದು ಇದು ಅಂತ.
ಮತ್ತೆ ಹೇಳಿದವ, ಇಲ್ಲಪ್ಪ, ಹೆಂಡ ದಂಡೆಯನ್ನೆಲ್ಲ ನಾವು ಕೆಳಗೆ ಇಳಿಸಿದ್ದೇವೆ, ನೀರಲ್ಲಿ ಮುಳುಗಿಸಿ ಒಳಗೆ ಬಿರಡೆ ತೆಗೆದು ಮುಳುಗಿಸಿ ತೆಗೆದಿದ್ದೇವೆ, ಮತ್ತೆಂತ ಹಾಕಿದ್ರಿ? ಮತ್ತೆ ಹೆಂಡ ಹಾಕಿದ್ದೇವೆ. ಓಹ್, ಗಂಗಾ ನದಿಯಲ್ಲಿ ಮುಳುಗಿಸಿ ಹೆಂಡವನ್ನು ಒಳಗೆ ಹೊರಗೆ ತೊಳೆದ್ರು ಮತ್ತೆ ತುಂಬಿಸುವುದು ಹೆಂಡವೇ ಆದರೆ, ಇದು ನಮ್ಮದು ಹಂಡೆ, ತುಂಬಿಸಿದ್ದು ಹೆಂಡ, ಕ್ಲೀನ್ ಮಾಡಿಯು ಏನಾಯಿತು? ಏನಾಗಲಿ. ಸುರಾ ಕುಂಭಮಿವಾಪಗಾಹ, ಸುರಾ ಕುಂಭಂ ಇವ ಆಪಗಾಹ. ಒಂದು ನದಿಯಲ್ಲಿ ಅಲ್ಲ, 100 ನದಿಯಲ್ಲಿ ಮುಳುಗಿಸಿ ತೆಗೆದಿದ್ದಾನೆ ಕರ್ಮ. ಎಲ್ಲಿ ಹೋಗಿ ಮುಳುಗಿದ್ರು ಒಳಗೆ ಇರುವ ಪಸೆ ಹೆಂಡದ್ದು ಹಾಗೆ ಉಳಿದ್ರೆ, ವಾಸನೆ ಹಾಗೆ ಇದ್ರೆ ಮಡಿಯಾಗುವುದೆಲ್ಲಿ ಬಂತು? ಆಗಲಿಲ್ಲ. ಅದನ್ನೇನು ಹೇಳಿದ? ಪ್ರಾಯಶ್ಚಿತ್ತಂದು ಸರ್ವೇಶಾಂ ಹರಿ ಸಂಸ್ಮರಣಂ ಪರಂ. ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಮುಖೈ ನ ನಿಷ್ಪುರಂತಿ ರಾಜೇಂದ್ರ. ಪ್ರಾಯಶ್ಚಿತ್ತ ನೀವು 100 ಗಟ್ಟಲೆ ಮಾಡಿ, 1000 ಗಟ್ಟಲೆ ಮಾಡಿ, ಎಲ್ಲ ಕ್ಷೇತ್ರಗಳಲ್ಲಿ ಹೋಗಿ ನಡೆಸಿಕೊಡಿ, ಎಂತ ಮಾಡಿದ್ರು ದೇವರ ಮೇಲಿನ ಪ್ರೀತಿ ಇಲ್ಲದೇ ಇದ್ರೆ ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಮುಖೈ ನ ನಿಷ್ಪುನಂತಿ ಎಂದು ಮಡಿಯಾಗುವುದಿಲ್ಲ. ಅದನ್ನು ಮೊದಲು ಮಾಡಬೇಕಾದ್ದು ಪ್ರಾಯಶ್ಚಿತ್ತ ಏನು ಕೇಳಿದರೆ, ಪ್ರಾಯಶ್ಚಿತ್ತಂತೂ ಸರ್ವೇಶಾಂ ಹರಿ ಸಂಸ್ಮರಣಂ ಪರಂ. ಪ್ರಧಾನವಾಗಿ ಭಗವಂತನ ಎಚ್ಚರ ಮಾಡಿಕೊಳ್ಳಿ. ಹಾಗಾಗಿ ಭಗವಂತನ ಮತ್ತು ಭಗವಂತನ ಭಕ್ತರ ಚಿಂತನೆಯ ನೆಲೆಯಲ್ಲಿ ನಾವು ಋಷಿ ಪಂಚಮಿ ಮಾಡ. ದೇವರ ಹತ್ತಿರದವರು ಯಾರು ಕೇಳಿದರೆ, ನಮಗೆ ಹತ್ತಿರ ಆದವರು. ದೇವರ ಹತ್ತಿರದವರು ದೇವತೆಗಳು ಬರುವುದೇ ಇಲ್ಲ, ಇಲ್ಲಿ ಮಾತಾಡೋದೇ ಇಲ್ಲ, ಸಿಗುವುದೇ ಇಲ್ಲ. ಆದ್ದರಿಂದ ನಮ್ಮ ಹತ್ತಿರದವರು ಯಾರು ದೇವತೆಗಳ ಹತ್ತಿರದಲ್ಲಿ, ದೇವರ ಹತ್ತಿರದಲ್ಲಿ ಋಷಿಗಳು, ಮುಖ್ಯವಾಗಿ ಋಷಿಗಳು. ಅವರು 7 ಜನ ಹೀಗಿದ್ದಾರೆ. ಪ್ರತಿ ಮನ್ವಂತರದಲ್ಲಿ ಬದಲಾಗ್ತಾರೆ ಅವರು. ದೊಡ್ಡ ಪಟ್ಟಿ. ಇವತ್ತು ನಮ್ಮದು ವೈವಸ್ವತ ಮನ್ವಂತರ ಹೇಳ್ತೇವೆ. 7ನೇ ಮನ್ವಂತರ. ಮೊದಲ ಮನ್ವಂತರ ಸ್ವಯಂಭುವ, ಮತ್ತೆ ಸ್ವಾರೋಚಿಷ, ಮತ್ತೆ ಉತ್ತಮ, ಮತ್ತೆ ತಾಪಸ, ಮತ್ತೆ ರೈವತ, ಮತ್ತೆ ಈಗ ನಮಗೆ ಚಾಕ್ಷುಷ ಆದ ನಂತರ 6 ಆದ ನಂತರ ವೈವಸ್ವತ. ಇನ್ನು ಮುಂದಕ್ಕೆ ಇನ್ನು ಉಳಿದ ಮನ್ವಂತರರಿದ್ದಾರೆ. ಸೂರ್ಯ ಸಾವರ್ಣಿಂದ ಸಾವರ್ಣಿ ಸೂರ್ಯತನಯ ಯೋಮನು ಕಥ್ಯತೆ ಅಷ್ಟಮಃ ಅಂತ 8ನೇಯವನು ಮನ್ವಂತರದ ಒಡೆಯ, ಅವನು ಸೂರ್ಯ ಸಾವರ್ಣಿ. ಮುಂದೆ ಆನಂತರ ಸೂರ್ಯ ಸಾವರ್ಣಿ ಅಂತ ಧರ್ಮ ಸಾವರ್ಣಿ, ದೇವ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ರುದ್ರ ಸಾವರ್ಣಿ, ಇಂದ್ರ ಸಾವರ್ಣಿ, ಅವರೆಲ್ಲ ಬರ್ತಾರೆ. ನಮಗೆ ಆಚೀಚೆ ಬರುವವರೇ ಯಾರು ಗೊತ್ತಿಲ್ಲ ಮತ್ತೆ ಅಂತ ಹೇಳೋದು. ಈ ಮನ್ವಂತರದ ಬಗ್ಗೆ ನಮಗೆ ಎಚ್ಚರ ಇಲ್ಲ. ಹಾಗೆ ಪ್ರತಿ ಮನ್ವಂತರದಲ್ಲಿಯೂ ದೇವರು ಬೇರೆ, ದೇವತೆಗಳು ಬೇರೆ, ಅಧಿಕಾರ ಬೇರೆ, ಮಕ್ಕಳು ಬೇರೆ ಎಲ್ಲ ಇದ್ದಾರೆ. ಅದರಲ್ಲಿ ಋಷಿಗಳು ಬೇರೆ ಇದ್ದಾರೆ. ಇವತ್ತು ನಮಗೆ ನೋಡಲಿಕ್ಕೆ ಸಿಗುತ್ತೆ ಉತ್ತರದಲ್ಲಿ. ಸಂಜೆ ಹೊತ್ತಿನಲ್ಲಿ ನೋಡಿದರೆ 7 ಋಷಿಗಳು ಕಾಣ್ತಾರೆ. ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಶಿಷ್ಠ ಅಂತ. ಗಾಳಿಪಟದ ಹಾಗೆ ಉಂಟು, 4 ಚೌಕದಲ್ಲಿ ಉಂಟು, ಮತ್ತೆ 3 ಬಾಲದ ಹಾಗೆ ಉಂಟು. ಆ 3 ಬಾಲದ ಮಧ್ಯದಲ್ಲಿ ಒಂದು, ಅದರ ಅಡಿಯಲ್ಲಿ ಇನ್ನೊಂದುಂಟು, ಅದು ಅರುಂಧತಿ. ಅರುಂಧತಿ ನೋಡುವುದು ಅಲ್ಲಿದ್ದಾಳೆ, ಪಕ್ಕ ಕಾಣುವುದಿಲ್ಲ. 7 ನಕ್ಷತ್ರದಲ್ಲಿ ಬಾಲದ 3ರಲ್ಲಿ ಬೆಂಡಾಗಿರುವ ಒಂದು ಮಧ್ಯದ ನಕ್ಷತ್ರದ ಕೆಳಗೆ ಒಂದು ಸಣ್ಣ ಡಾಟ್ ಕಾಣ್ತದೆ, ಅದು ಅರುಂಧತಿ. ಈ ಮದುವೆ ಆದ ತಕ್ಷಣ ಮಂಟಪದ ಹೊರಗೆ ಬಂದು ಅರುಂಧತಿ ದರ್ಶನ ಅಂತ ಮಾಡ್ತಾರೆ. ಹಗಲಿ ಎಲ್ಲಿ ಕಾಣ್ತದೆ? ಹಗಲಿ ಯಾರು ಅರುಂಧತಿ ಹೆಸರು ಹೊತ್ತವರು ಕಾಣ್ಬೋದು. ಯಾರನ್ನು ಅದು ನಿಲ್ಲಿಸ್ಬೇಕು ಕಟೌಟ್ ಮಾಡಿ. ಆದ್ದರಿಂದ ಗೋಧೂಳಿ ಲಗ್ನದಲ್ಲಿ ಮದುವೆ ಅಂತ ಅರ್ಥ ಹಿಂದೆ. ಆಗ ಅಂಗಳಲ್ಲಿ ಬಂದು ಅರುಂಧತಿಯನ್ನು ತೋರಿಸ್ಲಿಕ್ಕೆ ಆಗ್ತಿತ್ತು, ತೋರಿಸ್ತಿದ್ರು. ಸುಭದ್ರೆಯನ್ನು ಮದುವೆ ಆದದ್ದು ಅರ್ಜುನ ಗೋಧೂಳಿ ಲಗ್ನದಲ್ಲಿ. ಮದುವೆ ಆಗುವ ಹೊತ್ತು ಹೇಳಿದ್ದೆಲ್ಲ ಕ್ರಮ ಆಗಿ ಮರೆತು ಬಿಟ್ಟಿದ್ದೇವೆ ನಾವು. ಯಾವಾಗ ಆಗುದು ಕೆಲವೆಲ್ಲ ಸೂರ್ಯೋದಯಕ್ಕಿಂತ ಮೊದಲೇ ಆಗಿಬಿಡ್ತದೆ. ಕೆಲವೆಲ್ಲ ದೀಕ್ಷೆ, ಸಮಾರಂಭ, ಮದುವೆ, ಉಪನಯನ ಎಲ್ಲ ಯಾವುದನ್ನು ಯಾವುದು ಮಾಡಬೇಕು ಗೊತ್ತಿಲ್ಲದೆ ಕಷ್ಟ ಆಗಿದೆ. ಏನೇ ಇರಲಿ, ಅಂತೂ ಋಷಿಗಳು 7 ಜನ ಈ ಮನ್ವಂತರದವರು: ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಶಿಷ್ಠ. ಈ 7 ಋಷಿಗಳ ಹೆಸರಾದ್ರೊಮ್ಮೆ ಕಿವಿಗೆ ಬೀಳುವಂತಾಗಲಿ ಪ್ರಧಾನವಾಗಿ. ಮತ್ತು ಅವರಿಗೆ ಮಡದಿಯವರು ಇದ್ದಾರೆ. ಕಶ್ಯಪ ಚತುರ್ಮುಖನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ. ಕಶ್ಯಪನ ನೆನಪು ಮಾಡಿಕೊಂಡ ದೊಡ್ಡ ಸಂಗತಿ. ಮೊನ್ನೆ ತಾನೇ ನೆನಪಾಗಿರಬೇಕು ಕೆಲವರಿಗೆ ಕಶ್ಯಪ ಅಂದರೆ ಯಾರು ಅಂತ. ಮೊನ್ನೆ ಬಂದದ್ದು ಕೃಷ್ಣಾಷ್ಟಮಿ. ಕೃಷ್ಣನ ಅಪ್ಪ ಯಾರು? ಮೊನ್ನೆ ಒಂದು ವಿಡಿಯೋ ಕ್ಲಿಪ್ ಇತ್ತಲ್ಲ, ಒಂದು ಶಾಲೆಯ ಹೊರಗೆ ಯಾರೋ ಒಬ್ಬ ತಗೊಂಡೋಗಿ ಇಟ್ಟ. ಕೃಷ್ಣನ ತಂದೆ ತಾಯಿಯರು ಯಾರು? ಬೇಕಾದ್ರೆ ನಾನು ಅಲ್ಲಿದ್ದೆ, ನಾನು ಕ್ಲಿಪ್ ಕೊಡ್ತೇನೆ ಯಾರಿಗಾದ್ರೂ ಬೇಕಾದ್ರೆ. ಅವಳು ಯಾರ ನಗಾಡೋದು ಎಲ್ಲರೂ ಆಚೀಚೆ ನೋಡಿವನಿ, ಅದು ಯಾರು ಅಪ್ಪ ಯಾರು ಅಮ್ಮ ಯಾರು ಅಂತ ಅಷ್ಟೇ. ಕೊನೆಗೆ ಇಲ್ಲ, ಗೊತ್ತಿಲ್ಲ ಯಾರಿಗೂ. ಎಷ್ಟು ಕಷ್ಟ ಆಯ್ತು. ಹುಡುಗರಿ ಎಲ್ಲ ಇಂಟರ್ವ್ಯೂ ಮಾಡಿದ್ದಾರೆ. ನನ್ನ ಹತ್ರ ಕ್ಲಿಪ್ ತೋರಿಸ್ತೇನೆ ಬೇಕಾದ್ರೆ. ಸಾಚವಾಗಿ ನಮ್ಮದೇ ಕನ್ನಡ ಶಾಲೆಗಳದ್ದೇ ಎಲ್ಲ ಮರ್ಯಾದೆ. ಯಾರಿಗೂ ಅಪ್ಪ ಯಾರು ಅಮ್ಮ ಯಾರು ಗೊತ್ತಿಲ್ಲ. ವಸುದೇವ ಅಪ್ಪ, ಅಮ್ಮ ದೇವಕಿ. ಮತ್ತೆ ಕೃಷ್ಣನನ್ನು ಸಾಕಿದ್ದು ನಂದಗೋಪ, ಮತ್ತೆ ಯಶೋದೆ. ನಂದಗೋಪ ಯಾರು? ವಸುದೇವನಿಗೆ ನಂದಗೋಪ ಏನಾಗಬೇಕು? ತಮ್ಮ. ವಸುದೇವನ ಅಪ್ಪ ಯಾರು? ಶೂರ. ಶೂರನಿಗೆ ಒಂದು ಹೆಂಡತಿ ಕ್ಷತ್ರಿಯಳು, ಅವಳಲ್ಲಿ ಹುಟ್ಟಿದವ ವಸುದೇವ. ಇನ್ನೊಂದು ಹೆಂಡತಿ ವೈಶ್ಯ ಜಾತಿಯವಳು, ಅಂದರೆ ಗೊಲ್ಲ ಜಾತಿಯವಳು, ಅವಳಲ್ಲಿ ಹುಟ್ಟಿದವ ನಂದಗೋಪ. ಇನ್ನೊಂದು ಹೆಂಡತಿ ಶೂದ್ರ ಜಾತಿಯವಳು, ಅವಳಲ್ಲಿ ಹುಟ್ಟಿದವಳು ಆರುಣಿ ಅಂತ.
ಆ ಆರುಣಿಯನ್ನೇ ವಿದುರ ಮದುವೆ ಆಗಿದ್ದ. ಶೂರಾತ್ ಶೂದ್ರ್ಯಾಂಜಾತಾಂ ವಿದುರೋ ವಹದ್ ಆರುಣೀಂ ಗುಣಾಢ್ಯಾಂಚ ಅಂತ. ಆದ್ದರಿಂದ ವಸುದೇವನ ತಂಗಿ ಶೂರನ ಮಗಳು ಕುಂತಿಯ ಗಂಡ ಪಾಂಡು, ಮಕ್ಕಳೇ ಪಾಂಡವರು. ಅದರಿಂದ ಆ ಕುಂತಿ ಹೋಗಿ ನಿಂತದ್ದು ಎಲ್ಲಿ ಕೇಳಿದರೆ ತಂಗಿ ಮನೆಯಲ್ಲಿ, ವಿದುರನ ಮನೆಯಲ್ಲಿ ಅಲ್ಲ, ಪಾಂಡುವಿನ ತಮ್ಮನ ಮನೆಯಲ್ಲಿ ಅಲ್ಲ, ಮತ್ತೆ ತನ್ನ ತಂಗಿ ಮನೆಯಲ್ಲಿ ನಿಂತದ್ದು. ಅದು ಜನ ಹೇಳೋದು ಗಂಡ ನಮ್ಮ ತಮ್ಮನ ಮನೆಗೆ ಹೋಗಿ ಕೂದ್ಲು, ಗಂಡ ಸತ್ತಿದ್ದಾಳೆ, ಹಾಗೆ ಕುಂತಿಯಲ್ಲಿ ಕೂದ್ಲು. ಜನರು ಹೇಳುವ ರೀತಿ ಹೇಗೆ ಅಂತ. ತಂಗಿ ಮನೆಯಲ್ಲಿ ಅಕ್ಕ ಕೂತಿದ್ದಾಳೆ ಎನ್ನುವ ಅಚ್ಚರೆ ಮೊದಲ ಮನೆಯಲ್ಲಿ ಇದ್ದವರವರಿಬ್ಬರು. ಮಕ್ಕಳು ಕಾಡಿ ಹೋದ್ರು ಹೇಳಿ ಕುಂತಿಯನ್ನು ತಗೊಂಡು ಹೋದ್ಲು. ತಂಗಿ ಬಂದು, ಆರುಣಿ ಬಂದು, ಅಮ್ಮ ನೀನು ಅಕ್ಕ ನನ್ನ ಮನೆಯಲ್ಲಿ ಬಾ ಅಂತೇಳಿ. ಜನ ನೋಡೋ ಕತೆ ಹೇಗಿರ್ತದೆ. ನಮಗೆ ಈ ಪರಿಚಯ ಯಾರದ್ದು ಗೊತ್ತಿರೋದಿಲ್ಲ, ಸಿಕ್ಕಿಬೀಳುತ್ತೆ. ಹಾಗಾಗಿ ವಸುದೇವ ಯಾರು? ಮೂಲತಃ ಅವನು ಕಶ್ಯಪ. ಅದಿತಿ ಯಾರು? ಅವಳೆ ದೇವಕಿ. ಕಶ್ಯಪ ಮತ್ತು ಅದಿತಿಯರ ಇನ್ನೊಂದು ಅವತಾರವೇ ವಸುದೇವ ದೇವಕಿ. ಅವರಲ್ಲಿ ಕೃಷ್ಣ ಹುಟ್ಟಿದ್ದು. ಈಗ ನಮಗೆ ಇವತ್ತು ಕಶ್ಯಪನ ಪೂಜೆ ಮಾಡ್ತೇವೆ ಅಂದರೆ ಎಷ್ಟು ಖುಷಿ ಆಗಬೇಡ. ಕೃಷ್ಣನ ತಂದೆಯನ್ನು ಪೂಜೆ ಮಾಡುವ ದಿನ, ನೆನಪಿಸಿಕೊಳ್ಳುವ ರೀತಿ. ಒಬ್ಬರು ಋಷಿಗಳು ಯಾರು ಕೇಳಿದರೆ ಕೃಷ್ಣನ ಅಪ್ಪ. ಇಲ್ಲಿ ಲೋಕದಲ್ಲಿ ಅವನ ರೋಲ್ ವಸುದೇವನಾಗಿದ್ದ. ತಪಸ್ಸು ಮಾಡಿ ಅದಿತಿ ವಸುದೇವರು ಮೊದಲು ತಪಸ್ಸು ಮಾಡಿದ್ರು. ಅವರು ಅದಿತಿ ತಪಸ್ಸು ಮಾಡಿ ದೇವರು ಹುಟ್ಟಿದ. ಏನು ಅಂತ? ವಾಮನ ಅಂತ ಹುಟ್ಟಿದ. ನಾಡ್ದು ಬರ್ತದೆ ದ್ವಾದಶಿ ದಿವಸ ವಾಮನನ ಜಯಂತಿ. ಆವತ್ತು ನಾವು ದದ್ಯನ್ನ ಊಟ ಮಾಡ್ತೇವೆ. ದದಿ ಮಿಶ್ರಾನ್ನ ಕಮಲಂ ಋಗ್ವ ಮಾತ್ರಂಜ ದಕ್ಷಿಣೆ. ವಾಮನ ಹಾಗಿದ್ದಾನಂತೆ, ಕೈಯಲ್ಲಿ ದದ್ಯನ್ನ ಇಟ್ಕೊಂಡವ ಅಂತ. ವಾಮನ ವಸುದೇವ ದೇವಕಿಯರಿಗೆ ಮಗನಾಗಿ ಹುಟ್ಟಿದವ. ಅದೇ ವಸುದೇವ ದೇವಕಿಯರು ಕಶ್ಯಪಾದಿತಿಯಾಗಿದ್ದಾಗ ಮತ್ತೊಂದು ಅವತಾರ ಇತ್ತವರದ್ದು, ಸುತಪಸ್ಸು ಮತ್ತೆ ಪ್ರಶ್ನಿ ಅಂತ. ಆಗ ಪೃಷ್ಣಿಗರ್ಭ ಅಂತ ಭಗವಂತ ಹುಟ್ಟಿದ್ದಾನೆ. ಅವನೇ ಧ್ರುವನಿಗೆ ಬಂದವ. 5 ವರ್ಷದ ಹುಡುಗ. ಓ ನಮೋ ಭಗವತೆ ವಾಸುದೇವಾಯ ಅಂತ ಕರೆದಾಗ ವಾಸುದೇವನಾಗಿ ಬಂದವ ಪೃಷ್ಣಿಗರ್ಭ. ಅವನು ಯಾರು ಕೇಳಿದರೆ ಇದೇ ಕಶ್ಯಪನ, ಇದೇ ವಸುದೇವನ ಮತ್ತೊಂದು ಅವತಾರ, ಮತ್ತೊಂದು ಜನ್ಮ. ಪೃಷ್ಣಿ ಅಂತ ಅವಳು ಹುಟ್ಟಿದಾಗ ಇವ ಸುತಪಸ್ಸು ಅಂತ ಪ್ರಜಾಪತಿ ಆದಾಗ ಹುಟ್ಟಿದ್ದು. ಯಾರಿಗೆ ಗೊತ್ತಾಗಬೇಕು ಹೇಳಿ? ಕಶ್ಯಪನ ಆಚೆ ಈಚೆ, ಕಶ್ಯಪನ ಆಚೆ ಸುತಪಸ್ಸಿದ್ದಾಗ, ಕಶ್ಯಪನ ಈಚೆ ವಸುದೇವ ಆದಾಗ, ಅದಿತಿ ಆಚೆ ಪೃಷ್ಣಿ ಆದಾಗ, ಈಚೆ ಮತ್ತೆ ದೇವಕಿ ಆದಾಗ, ಹೀಗೆ 3 ರೂಪದ ಭಗವಂತ ಬಂದ ಮನೆ ನಮಗೆ ಋಷಿಗಾಗಿ ಪೂಜೆಗೆ ಸಿಗ್ತಾನೆ. ಮತ್ತು ದೇವರ ಹೆಸರು ಹೌದದೆಲ್ಲ ಹೇಳುವುದಷ್ಟೇ ಋಷಿಗಳು ಅಂತ. ಕಶ್ಯಪ ಅಂದರೆ ಏನು? ಕ ಅಂದರೆ ಸುಖ ಅಲ್ವ? ಸುಖವಾಗಿರುವವರು ಕಶ್ಯರು. ಮುಕ್ತರು ಎಲ್ಲ ಆನಂದದಲ್ಲಿ ಇರ್ತಾರೆ. ಅವರನ್ನು ಪಾತಿ ಅಂದರೆ ರಕ್ಷಣೆ ಮಾಡ್ತಾನೆ ಅಂತ ಅರ್ಥ. ಭೂಪ ಇದ್ದಾಗೆ ನೃಪ ಇದ್ದಾಗೆ ಕಶ್ಯಪ ಅಂದರೆ ಎಲ್ಲ ಮುಕ್ತರನ್ನು ನೋಡಿಕೊಳ್ಳುವವು. ತಾಮ್ರತತ್ವಸ್ತೇಶಾನಃ ಅಂತ ಪುರುಷ ಸೂಕ್ತ ಹೇಳ್ತದೆ. ಎಲ್ಲ ಭಗವಂತನ ಚಿಂತನೆಗಾಗಿ ಇವರನ್ನು ಕರೆ. ನಾವು ಕಶ್ಯಪರನ್ನು ಕರೆದಿದ್ದೇವೆ ಅಂದ ತಕ್ಷಣ ಋಷಿ ಮಾತ್ರ ಅಲ್ಲ, ಮುಕ್ತರನ್ನು ಪಾಲಿಸುವ ಪ್ರಾಣನು, ಆನಂದವನ್ನು ಕೊಟ್ಟು ಸಾಕುವ, ಅಂದರೆ ಆನಂದವಾಗಿ ನಮ್ಮನ್ನು ಮಲಗಿಸುವ ಯಾರು? ಪ್ರಾಣ. ಸುಖವಾಗಿ ಮಲಗುಂಟು ಅಂದರೆ ಚೆನ್ನಾಗಿದೆ ನಿದ್ದೆ ಅಂದರೆ ಪ್ರಾಣದೇವರು ಚೆನ್ನಾಗಿದ್ದಾರೆ ಅಂತ ಅರ್ಥ. ಹಾಗೆ ಅಂತಹ ಪ್ರಾಣ, ಅವನನ್ನು ನಿಯಮಿಸುವ ಆನಂದ ಪಡತಕ್ಕ ಭಗವಂತ. ಇವರೆಲ್ಲ ನೆನಪಿಸಿಕೊಳ್ಳಲಿಕ್ಕೆ ಕಶ್ಯಪ ಅಂದರೆ ಒಬ್ಬ ಅಲ್ಲ. ನೋಡುವಾಗ ಬಿದ್ದದ್ದೇನು ಕೇಳಿದರೆ ತೆಂಗಿನಕಾಯಿ ಹೇಳ್ತಾರೆ, ಹೌದಲ್ಲ, ಖುಷಿ ಆಗ್ತದೆ. ಮತ್ತೆ ಸಿಪ್ಪೆ ಸುಲಿತಾರೆ ಸೊಲಂಗಿಯಲ್ಲಿ. ಮತ್ತೆಂದದು ಕೇಳಿದರೆ ಅದು ಸಿಪ್ಪೆ, ಮತ್ತೆ ಬಿದ್ದದ್ದು ಅದೇ ಅಲ್ವಾ? ಹೌದು, ಬಿದ್ದದ್ದು ಅದೇ, ಅದು ಸಿಪ್ಪೆ, ಇದು ತೆಂಗಿನಕಾಯಿ. ಆಗ ಅದು ತೆಂಗಿನಕಾಯಿ ಈಗ ಆಯಿತು ಅಂದ. ಮತ್ತು ಸ್ವಲ್ಪ ಹೊತ್ತಿನಲ್ಲಿ ಅದನ್ನು ಒಡಿಲಿಕ್ಕುಂಟು, ಒಡೆದಾದ ನಂತರ ಹೇರಿಲಿಕ್ಕುಂಟು, ಹೆರದ ನಂತರ ಅದೇಂದು ಅದು ಗ್ಯಾರಂಟಿ ಮಾರಾಯ, ಮತ್ತೆ ಅದು ತೆಂಗಿನಕಾಯಿ ಹಿಡಿದಾಗ ಇದು ತೆಂಗಿನಕಾಯಿ. ಈಗ ಹೂರಣ ಇನ್ನರ್ ಮೋಸ್ಟ್ ಆಫ್ ದ ಮೀನಿಂಗ್ ಅಂದರೆ ಏನು? ಆ ಚೀಜ್ ವಸ್ತು ಒಳಗಿನ ಸೊತ್ತಿಗೆ ನಾವು ವ್ಯಪದೇಶ ಮಾಡ್ತೇವೆ ಹೊರತು ಹೊರಗಿನದ್ದಲ್ಲ. ಅದನ್ನ ಅತ್ಯಂತ ಒಳಗಿನ ಅರ್ಥ ಯಾರು ಕಶ್ಯಪನಿಗೆ ಅಂದರೆ ನಾರಾಯಣ. ಹೊರಗೆ ನೋಡಿದರೆ ಕಜಕಿನಾಗಿ ಗೆರಟೆಯಾಗಿ ಅದು ಪ್ರಾಣ, ಸಿಪ್ಪೆಯಾಗಿ ನೋಡಿದರೆ ಅದು ಋಷಿಗಳು. ನಮ್ಮದೆಲ್ಲ ಹೆಸರೆಲ್ಲ ಹಾಗೆ, ಹೊರಗಿಂದ ಹೆಸರು ಅಷ್ಟೇ ನಮ್ಮದು, ಒಳಗಿನ ಭಗವಂತನನ್ನು ಮಾತಾಡಿಸ್ಲಿಕ್ಕೆ ಯಾವತ್ತೂ ಹಾಗೆ. ದೇವರು ಅಂದರೆ ಹೀಗೆ ಅರ್ಥ. ತುಂಬ ಖುಷಿಯಾಗಿ ಒಳಗಿನ ಸೊತ್ತನ್ನು ನೋಡಿಸುವ ಕ್ರಮ. ಭಾರಿ ಖುಷಿ ಉಂಟು ನಾನು ಅಂದರೆ ಶಾಲ ಅಲ್ಲರಿ, ಅದು ಮುಟ್ಟಿದ ಮೈಯ ಅಲ್ಲಪ್ಪ, ಒಳಗಿನ ಜೀವ. ಆದರೆ ನಾವು ಹೇಳುವಂಥದ್ದು ಗೊತ್ತೇ ಆಗೋದಿಲ್ಲ. ಒಳಗಿನ ಭಗವಂತನನ್ನೇ ಎಲ್ಲರೂ ಮಾತಾಡಿಸ್ತಾರೆ. ಅದರಿಂದ ಎಲ್ಲ ವೇದ ಮಂತ್ರಗಳಿರಲಿ, ಶಬ್ದಗಳಿರಲಿ, ನಾಮಗಳಿರಲಿ, ಒಬ್ಬನ ದೇಕೈವ ವ್ಯಾಹೃತಿ, ಒಬ್ಬನದ್ದೇ ಹೆಸರತ್ತು. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣಂ ಪರಮುದಾರಂತಿ ಅಂತ. ಯೋ ದೇವಾನಾಂ ನಾಮಧಾ ಏಕ ಏವ. ಅದು ತಮ್ಮ ಸಂಪ್ರಶ್ನ. ಅವನು ದೊಡ್ಡ ಪ್ರಶ್ನೆ ನಮಗೆ. ಎಲ್ಲ ಹೆಸರು ಇರೋದು ಒಬ್ಬನಲ್ಲಿಯೇ ಪೂರ್ತಿಯಾಗಿ, ಉಳಿದವರೇ ಹಂಚಿದ್ದಾರೆ. ಅದರಿಂದ ಕಶ್ಯಪ ಒಬ್ಬ, ಅತ್ರಿ ಇನ್ನೊಬ್ಬ, ಭಯಂಕರ ಜೋರವ. ಅತ್ರಿ ಅಂದರೆ 3 ಇಲ್ಲದವ ಅಂತ. ತ್ರಿ ಇಲ್ಲ. ಈ ಎಲ್ಲ ಕೇಳ್ತಾರಲ್ಲ ಬಂತ್ರಿ ಅಂತ. ಮದುವೆ ಯಾವಾಗ ಹೇಳಿದ್ರು ಬಂತ್ರಿ ಅಂದರೆ, ಬಂತ್ರಿ ಅಂದರೆ ಬಂತ್ರಿ, ಬಂಗಾರ, ಬಂಡಿ, ಬಂಗಲೆ, ಇದು 3 ಇದ್ದರೆ ಮದುವೆ ಆಗ್ತದೆ. ಇಲ್ಲ ಆದರೆ ಇಲ್ಲ. ಬಂತ್ರಿ ಬಂತ್ರಿ. ಹಾಗೆ ಅತ್ರಿ ಅಂದರೆ 3 ಇಲ್ಲದವನು.
ಏನು ಮೂರಿಲ್ಲ? ಕೃಷ್ಣ ಹೇಳ್ತಾನೆ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ಕಾಮ, ಕ್ರೋಧ, ಲೋಭ, ಇದು ಮೂರು ದೊಡ್ಡ ಬಾಗಿಲಂತೆ. ಎಲ್ಲಿ? ನರಕಕ್ಕೆ. ಅದು ನಮ್ಮ ಮಾಮೂಲಿ ಇರ್ತದೆ ಅಂಗಳದಲ್ಲಿ ನೋಡಿ ಹೇಗೆ ಅಂತ. ಕಾಮ, ಕ್ರೋಧ, ಲೋಭ, ಅದು ನಮ್ಮೂರು ಬಿಡ್ಲಿಕ್ಕೆ ಉಂಟಂತ. ಅತ್ರಿ ಅಂದರೆ ಮೂರು ಬಿಟ್ಟವ, ಅವನಿಗೆ ಯಾವುದರ ಬಗ್ಗೆಯೂ ಆಸೆ ಇಲ್ಲ, ಒಂಚೂರು ಸಿಟ್ಟು ಬರುವುದಿಲ್ಲ, ಯಾರ ಸೊತ್ತಿನ ಮೇಲೂ ಅವನ ನಾಲಿಗೆ ಚಾಚುವುದಿಲ್ಲ. ಇದ್ದದ್ರಲ್ಲಿಯೂ ಯಾವತ್ತೂ ಸಹ ಅವನನ್ನು ಅದನ್ನು ಬಹಳ ದೊಡ್ಡ ಸಂಗತಿ ಮಾಡಿದವ. ಅವಳು ಸರಿಯಾಗಿ, ಹೆಂಡತಿಯು ಸರಿ ಇದ್ದಾಳೆ. ಕಶ್ಯಪನ ಹೆಂಡತಿ ನಾನು ಹೇಳಿದೆ ಅದಿತ್ತಿಂದ, ಇವಳ ಹೆಂಡತಿ ಅನಸೂಯ ಅಂತ. ಚೂರು ಅಸೂಯೇ ಇಲ್ಲ, ಹೇಗಿದ್ರೂ ಆರಾಮ್, ಮತ್ಸರವೇ ಇಲ್ಲ, ಯಾರ ಮೇಲೂ ಯಾವುದೇ ರೀತಿಯಾದ ವ್ಯಸನ ಆಗಲಿ, ಸಂಕಟ ಆಗಲಿ, ಬೇಜಾರಾಗಲಿ ಇಲ್ಲದವಳು ಆರ್ಯವ. ಅಂತ ಅತ್ರಿ ಮತ್ತು ಅನಸೂಯ, ಎಲ್ಲಿ ಕಾಮಕ್ರೋಧ ಲೋಭಗಳಿಲ್ಲ, ಅಸೂಯೆ ಮತ್ಸರ ಮುಂತಾದ್ದಿಲ್ಲ, ಅಲ್ಲಿ ದೇವರು ಬರ್ತಾನೆ. ದತ್ತ ಭಗವಂತ ಹುಟ್ಟಿದ್ದಲ್ಲಿ. ಬಹಳ ದೊಡ್ಡ ಕಥೆ ಉಂಟು ಅತ್ರಿ ಅನಸೂಯರದ್ದು. ವಿಚಿತ್ರವಾದ ಕಥೆಯನ್ನು ಕೆಲವರು ಮಾಡಿಬಿಟ್ಟಿದ್ದಾರೆ, ಅದಿರಲಿ ಬಿಡಿ. ಅವರಿಬ್ಬರು ತಪಸ್ಸು ಮಾಡಿದ ಕಥೆ ಏನಂದರೆ ದೇವರು ಅಂತ. ದೇವರಿಗಿದ್ದಾನೆ, ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ಮೋಕ್ಷ ಕೊಡ್ತಾನೆ, ಸ್ಥಿತಿ ಮಾಡ್ತಾನೆ, ಹೀಗೆಲ್ಲ ಯೋಚನೆ ಮಾಡ್ತಾ ಅತ್ರಿಗೂತ. ದೇವರು ಬಂದುಬಿಟ್ರು. ದೇವರ ಒಟ್ಟಿಗೆ ಬ್ರಹ್ಮನು ಬಂದ, ರುದ್ರನು ಬಂದ. ಅತ್ರಿ ಕೇಳ್ತಾನೆ, ನೀವು ಯಾಕೆ ಬಂದ್ರಿ? ನಾನು ದೇವರನ್ನು ಕರೆದದ್ದಲ್ಲ, ನೀನು ಕರೆದದ್ದು ಹೇಗೆ? ಸೃಷ್ಟಿ ಮಾಡುವ, ಸಂಹಾರ ಮಾಡುವ, ಪಾಲನೆ ಮಾಡುವ, ಮೋಕ್ಷ ಕೊಡುವ ಎಲ್ಲ ದೇವರನ್ನು ಕರೆದ್ರಿ. ಆಗ ಸೃಷ್ಟಿ ಮಾಡಲಿಕ್ಕೆ ನಾನು ಬ್ರಹ್ಮರೂಪೋಸೋ ಬ್ರಹ್ಮನೊಳಗೆ ಇದ್ದುಕೊಂಡು ಸೃಷ್ಟಿ ಮಾಡೋದು, ಸಂಹಾರ ಮಾಡುವಾಗ ರುದ್ರನಲ್ಲಿ ಇಟ್ಟುಕೊಂಡು ಸಂಹಾರ ಮಾಡ್ತೇನೆ, ಅದನ್ನು ಅವರನ್ನು ಕರ್ಕೊಂಡ್ಬಂದಿದ್ದೇನೆ ಅಂದ. ಆಯಿತು, ಬರೀಲಿ, ಬಂದಾಯ್ತಲ್ಲ, ಏನಾಗಬೇಕು ಹೇಳಿ, ಮಕ್ಕಳಾಗಲಿ, ಸರಿ ಅಂತ. ಅದರಿಂದ ಸೋಮೋಭೂತ್ ಬ್ರಹ್ಮಣೋಂಶೇನ, ಬ್ರಹ್ಮ ಹುಟ್ಟುವ ಕ್ರಮ ಇಲ್ಲ, ಅವನ ಅಂಶದಲ್ಲಿ ಚಂದ್ರ ಬಂದ. ಅದರಿಂದ ಚಂದ್ರ ಅತ್ರಿಯ ಮಗ ಒಬ್ಬ. ದುರ್ವಾಸ ಶಂಕರಸ್ಯಾಂಶ, ದುರ್ವಾಸ ಋಷಿಗಳು ಹುಟ್ಟಿದ್ರು ಅತ್ರಿಗೆ, ಅದು ಶಂಕರನೇ. ಮತ್ತೆ ದೇವರು ಹೇಳ್ತಾನೆ, ನಾನೆಂತ ಮಾಡೋದು, ನನಗೆಂಥದ್ದು ಬರಲಿಕ್ಕಿಲ್ಲ, ಮತ್ತೆ ನಾನೇ ಬರೋದು. ದತ್ತೋ ಮಯಾ ಹೈತ್ ಭಗವಾನ್ ಸ ದತ್ತ, ನಾನು ನಿನಗೆ ಮಗ, ಆಯ್ತು ತಗೋ, ದತ್ತು ಮಗ ಹೋಗ್ಲಿ, ಆಯಿತು, ದೇವರ ಮಗ. ಹಾಗಾಗಿ ಅತ್ರಿಗೆ ದತ್ತ ಎನ್ನುವ ಮಗ, ಅತ್ರಿ ಗೋತ್ರದವನಾದ್ರಿಂದ ಆತ್ರೇಯ, ದತ್ತ ಆತ್ರೇಯ, ದತ್ತಾತ್ರೇಯ ಅಂತ. ಅದು ಮೂರಲ್ಲ ಅವನಲ್ಲಿರುವುದು. ಆತ್ರೇಯ ಮಗ ಕೌಂತೆಯ ಇಲ್ಲ ಇದ್ದಾಗೆ, ದತ್ತಾತ್ರೇಯ, ದುರ್ವಾಸನು ಆತ್ರೇಯನೇ, ಸೋಮ ಆತ್ರೇಯನೇ, ಚಂದ್ರನ ಅವನ ಮಗನೇ. 3 ಜನ 3 ಮಕ್ಕಳಾಗಿದ್ದಾರೆ ಅವನಿಗೆ. 3, ಅದರಲ್ಲಿ ಬ್ರಹ್ಮನ ಅಂಶ ವಿಶೇಷ. ರುದ್ರನೇ ಸ್ವಯಂ ದುರ್ವಾಸ, ಅವನು ಸನ್ಯಾಸಿ ರೂಪ. ಆನಂತರ ಭಗವಂತನೇ ದತ್ತ ರೂಪ ಬಂದಿದ್ದ. 3 ಜನರಿಗೆ 3 ಮಂಡೆ ಇತ್ತು, ಒಬ್ಬನಿಗೆ ಒಂದೇ ಮಂಡೆ. ಈಗ ನಾವು ಕ್ಯಾಲೆಂಡರಲ್ಲಿ 3 ಮಂಡೆ ಆಗ್ತೇವೆ ಅವನಿಗೆ. ದತ್ತಾತ್ರೇಯ ಅಂದ್ರೆ 3 ಮಂಡೆ ಅಲ್ಲದು ಯಾರಿಗೂ ಗೊತ್ತೇ ಇಲ್ಲ, ಒಂದೇ ಮಂಡೆ ನಿಜವಾಗಿ ಅದೇ ದೇವರ ರೂಪವನ್ನೇ ಕೆಡಿಸಿದ್ದು, ದೇವಿನ ಮತ್ತು ವಿಷಯ ಅಂತ ಒಂದು ಒಂದೇ ತಲೆಯವನು ದತ್ತಾತ್ರೇಯ. 3 ಮಂಡೆ ಇತ್ತು. ನಾವು ಏನೇನೋ ಮಾಡಿ ಅವನ ಪಕ್ಕದಲ್ಲಿ ನಾಯೆಲ್ಲ ನಿಲ್ಲಿಸಿಕೊಂಡು ಏನೋ ವಿಚಿತ್ರ ವೇಷ ಮಾಡಿಕೊಂಡು ಗಲಾಟೆ ಮಾಡ್ತೇವೆ. ಈ ದೇವರು ಯಾರಿಗೂ ಬೇಡ ಬಿಡಿ. ಹೀಗೆ ಅತ್ರಿಯ ಮನೆಯಲ್ಲಿ ಭಗವಂತ ಬಂದಿದ್ದಾನೆ ಅಂತಹ ದೊಡ್ಡ ಎತ್ತರದವ ಅವ, ಅನಸೂಯ ಜೊತೆಯಲ್ಲಿದ್ದವ, ಅವನನ್ನು ಉಪಾಸನೆ ಮಾಡ್ತೇವೆ. ಭಗವಂತನಲ್ಲಿ ಯಾವುದೇ ಕಾಮ ಆಗಲಿ, ಅವಿದ್ಯೆ ಆಗಲಿ, ಕರ್ಮ ಆಗಲಿ ಇಲ್ಲ. 3 ಅವನಲ್ಲಿಲ್ಲ. ದುಡಿಯುವವರು ನಾವು, ಬಯಕೆಗಳು ನಮ್ಮಲ್ಲಿ, ತಪ್ಪಿರುವುದು ನಮ್ಮಲ್ಲಿ. ಆದ್ದರಿಂದ ಭಗವಂತನ ಅತ್ರಿಗೆ ಕಾಮಕ್ರೋಧ ಲೋಭದಲ್ಲಿ ಅಲ್ಲ, ಅವನಲ್ಲಿ ಅವಿದ್ಯೆ ಇಲ್ಲ, ಅಜ್ಞಾನ ಇಲ್ಲ, ಬಯಕೆಗಳು ಇಲ್ಲ, ಅದೇ ಕರ್ಮಗಳು ಇಲ್ಲ. ದೇವರು ಅವನಿಗಾಗಿ ಏನು ಮಾಡುವುದಿಲ್ಲ, ಎಲ್ಲ ಮಾಡುವುದು ನಮಗಾಗಿ ದೇವರ ಕೆಲಸ. ಹಾಗೆ ಅಂತ ಭಗವಂತನ ಚಿಂತನೆ ಅತ್ರಿಯಲ್ಲಿ ಮಾಡಲಿಕ್ಕೆ, ಪ್ರಾಣನ ಚಿಂತನೆ ಮಾಡಲಿಕ್ಕೆ ಭರದ್ವಾಜ 3ನೇಯವ. ಅವನ ಮನೆಯಲ್ಲೇ ಗುರುಗಳು ಬಂದಿದ್ದಾರೆ. ಮತ್ತೆ ವಾಜಂ ಅಂದರೆ ಅನ್ನ ಅಂತ ಅರ್ಥ, ಭರತ್ ಅಂದರೆ ತುಂಬಿದವ ಅಂತ, ಹೊತ್ತವ ಅಂತ, ಅನ್ನ ಹಿಡಿದು ಬಂದವನಂತ ಅರ್ಥ. ನಮಗೆ ಬೇಕು ಸತ್ಯ, ಒಳ್ಳೆ ಊಟ ಇದ್ದರೆ ಭಾರಿ ಖುಷಿ ಆಗುತ್ತೆ. ಅಲ್ಲ ಖುಷಿ ಆಗುತ್ತೆ, ಮತ್ತೆ ಹೊಟ್ಟೆ ನೋವು ಆಗೋದಿಲ್ಲ. ಆಗ್ತದದು ಕೆಲವೊಮ್ಮೆ ಮಾತ್ರ. ಇದು ಒಳ್ಳೆ ಕಥೆ ಆಯ್ತಲ್ಲ. ಯಾರೊಬ್ಬನೂ ಸಹ ತಿನ್ನದೇ ಸೋತದ್ದಲ್ಲ, ಮತ್ತೆ ತಿಂದೇ ಸೋತದ್ದು, ಬಗೆ ಬಗೆಯಲ್ಲಿ ತಿಂದು ಸೋತದ್ದು ಹೊರತು. ಯಾಕೆಂದರೆ ತಿಂದರೆ ಏನಾಗತ್ತೆ ಕೇಳಿದರೆ, ನಾವು ಸರಿಯಾಗಿ ಗಮನಿಸುವ ಅನ್ನವಶಿತಂ ತ್ರೇಧಾ ವಿಧೀಯತೆ ಅಂತ. ಉಂಡ ಆಹಾರ 3 ಆಗತ್ತೆ. ಅದರಲ್ಲಿ ಹಾಳಾದದ್ದು, ಗಟ್ಟಿಯಾದದ್ದು, ವೇಸ್ಟ್ ಆದದ್ದೆಲ್ಲ ಮಲ ಆಗಿ ಹೋಗ್ತದೆ. ಸ್ವಲ್ಪ ಗಟ್ಟಿಯಾದದ್ದು, ಮೃದುವಾದದ್ದೆಲ್ಲ ಮಾಂಸಖಂಡಗಳಾಗ್ತದೆ. ಮತ್ತು ಅತ್ಯಂತ ಸೂಕ್ಷ್ಮ ಆದದ್ದು ಮನಸ್ಸಿಗೆ ಹೋಗ್ತದೆ. ಶುದ್ಧ ಆಹಾರ ಮನಸ್ಸಿಗೆ, ಗಟ್ಟಿಮುಟ್ಟಿನ ದಪ್ಪ ಆಹಾರಗಳು ಮಾಂಸಖಂಡಗಳಿಗೆ, ಅತ್ಯಂತ ಹೇಸಿಗೆಯ ಹಾಳಾದ ಪದಾರ್ಥಗಳು ಮಲಕ್ಕೆ. ಹೀಗೆ 3 ವಿಧಾನದಲ್ಲಿ ಆಗ್ತದೆ. ಸ್ಥೂಲ, ಸೂಕ್ಷ್ಮ, ಅತಿ ಸೂಕ್ಷ್ಮ ಅಂತ, ರಾಜಸ, ತಾಮಸ, ಸಾತ್ವಿಕ ಅಂತ ವ್ಯವಸ್ಥೆ. ನೀವು ಯಾವುದಕ್ಕೆ ಹೆಚ್ಚು ಒತ್ತು ಕೊಟ್ಟು ತಿಂದಿದ್ದೀರಿ ಅಂತ ಮುಖ್ಯ. ಮಲ ಆಗುವ ಕಾರ್ಖಾನೆ ಆದರೆ ಅದೇ ಗಮ್ಮತ್ತು, ತಿಂತಾ ಇರೋದು, ಏರ್ತಾ ಇರೋದು, ಉಪಯೋಗ ಇಲ್ಲದ ಕೆಲಸ. ಕೆಲವರದ್ದು ಮೈ ಬೆಳೀತದೆ, ಗಮ್ಮತ್ತಿರ್ತದೆ. ಅವರ ಆಚಿತ್ತು ನೋಡಬೇಕಾದ್ರೆ 3/4 ಗಂಟೆ ಬೇಕು, ಮೆಲ್ಲ ಅಲ್ಲಾಡಿಬೇಕಾದ್ರೆ. ಪ್ರಯೋಜನ ಏನಾಗಲಿಲ್ಲ. ತಿಂದದ್ದು ಮೈಗೆ ಚೆನ್ನಾಗಿ ಹಿಡಿದಿದೆ ಹೇಳುವ, ಅದರ ಆಚೆಗಿಲ್ಲ. ನಿಜವಾಗಿ ತಿನ್ನಬೇಕು ಯಾವುದಕ್ಕೆ ಹೇಳಿದರೆ, ಫುಡ್ ಫಾರ್ ಥಾಟ್, ತಲೆಗೆ ಆಹಾರ ಕೊಡಬೇಕು ಹೇಳ್ತು.
ಅನ್ನಂ ನನಿಂದ್ಯಾ ತದ್ವ್ರತಂ ಅನ್ನಂ ಬಹುಕುರ್ವೀತ. ಯಾವುದು? ಕೊಪ್ಪರಿಗೆದ್ದಲ್ಲ, ಉಪ್ಪರಿಗೆತ್ತು. ತಲೆ ಆಹಾರ ಮಾಡಿತ್ತು. ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾದನ್ನಂ ತದುಚ್ಯತೆ ಅಂತ. ಅನ್ನಂ ಬ್ರಹ್ಮೇ ದಿವ್ಯಜಾನ. ಅನ್ನ ಅಂದರೆ ದೇವರು ತಿಂದುಬಿಡ್ದ ನಾವು ದೇವರನ್ನು. ಮತ್ತೆ ಹಾಗಾಗಿ ದೇವರ ತಲೆಯಲ್ಲಿ ಹೊತ್ತೆಲಿಕ್ಕೆ ಬೇಕಾಗ್ತದೆ ಮುಖ್ಯವಾಗಿ. ಆದ್ದರಿಂದ ಆಹಾರ ಶುದ್ಧವು ಶಬ್ದಶುದ್ಧವು ಧ್ರುವಾಸ್ಮೃತಿ ಹೇಳಿದ್ದು ಈ ಹೊರಗಿನ ಆಹಾರ ಅಲ್ಲ, ಒಳಗಿನ ಆಹಾರ, ಜ್ಞಾನದ ಆಹಾರ. ಆದ್ದರಿಂದ ವಾಚಂ ಅಂದರೆ ಅನ್ನ ಅಂದರೆ ಜ್ಞಾನವನ್ನು ಹೊತ್ತು ತಂದವ ಅಂತ. ಬೃಹಸ್ಪತಿ ಆಚಾರ್ಯ ಆ ಮನೆಯಲ್ಲಿ ಬಂದಿದ್ದಾನೆ ಅಂದರೆ ದೇವಗುರುವೇ ಬಂದಿದ್ದಾನೆ, ಮತ್ತೇನು ಹೇಳೋದು. ಸುಶೀಲೆ ಹೆಂಡತಿ ಚೆನ್ನಾಗಿ ಶೀಲ ಇದ್ದರೆ ಒಳ್ಳೆ ವಿದ್ಯಾರ್ಥತೆ. ಒಂದೊಮ್ಮೆ ನಾವು ದೂರ್ತರಾಗಿ ನಿಂತರೆ, ಅಹಂಕಾರ ಗರ್ವಪಟ್ಟರೆ ಯಾವ ವಿದ್ಯೆಯೂ ನಿಲ್ಲೋದಿಲ್ಲ, ಎಲ್ಲ ಹೊಚ್ಚಿ ಹೋಗ್ತದೆ. ವಿದ್ಯಾ ದದಾತಿ ವಿನಯಮಂತ. ಒಬ್ಬ ವ್ಯಕ್ತಿಯನ್ನು ವಿದ್ಯಾವಂತ ಅಂತ ಪರೀಕ್ಷೆ ಮಾಡಲಿಕ್ಕೆ ಅವನಲ್ಲಿರ್ತ ವಿನಯ ಉತ್ತರ ಕೊಡುತ್ತಾನೆ, ಹೇಳಿಕೊಡುತ್ತಾನೆ. ವಿನಯ ಕೊಡದ, ಅವನಿಗೆ ಒಳ್ಳೆ ಪಾಠ ಮಾಡದ ವಿದ್ಯೆ ಅದು ಪ್ರಯೋಜನ ಇಲ್ಲ ಅಂತ. ಆದರೆ ಆ ವಿದ್ಯಾ ಸಾ ವಿಮುಕ್ತೆ. ದೇವರೆಡೆಗೆ ಸಾಗುವುದು ವಿದ್ಯೆ, 3 ಹೊತ್ತು ತಿನ್ನಲಿಕ್ಕೆ ಬೇಕಾದ ವೃತ್ತಿಪರವಾದ ವಿದ್ಯೆ ಅಲ್ಲ ಅಂತ ಬಹಳ ಜೋರಾಗಿ ಬೈದಿದ್ದಾರೆ. ಆದ್ದರಿಂದ ಈ ಒಂದು ಜ್ಞಾನದ ಪರಂಪರೆಯಲ್ಲಿ ಭರದ್ವಾಜನ ಪಾತ್ರ ಬಹಳ ದೊಡ್ಡದು. ವಿಶ್ವಾಮಿತ್ರ, ಅದು ಹೇಳಲಿಕ್ಕೆ ಇಲ್ಲ ನಾನು, ವಿಶ್ವಕ್ಕೆ ಮಿತ್ರ. ಅಮಿತ್ರ ಅಲ್ಲ, ಆ ಮಿತ್ರ. ವಿಶ್ವಕ್ಕೆ ಎಲ್ಲರಿಗೂ ತುಂಬ ಪ್ರಿಯ, ತುಂಬ ಇಷ್ಟ ಆಗಿದ್ದಾನೆ. ಏನು ಕೊಟ್ಟ ವಿಶ್ವಕ್ಕೆವಾ? ಮಿತಿಂ ರಾತಿ ಅಂತ. ಮಿತಿ ಅಂದರೆ ಜ್ಞಾನ, ಎಚ್ಚರ ಕೊಟ್ಟ. ಏನು ಎಚ್ಚರ ಕೊಟ್ಟ? ಇಡೀ ಜಗತ್ತಿನ ಶಬ್ದದ ಪ್ರಪಂಚದ ಸಾರ ನಮಗಿಟ್ಟ, ಅರ್ಥ ಆಗುವುದಿಲ್ಲ ನಮಗೆ ಅದು. ವಿಶ್ವಾಮಿತ್ರ ಗಾಯತ್ರಿಯನ್ನು ಹೇಳಿಕೊಟ್ಟಲ್ಲ, ಹೇಗೆ ಹೇಳಿದವ? ಋಗ್ವೇದದ 24 ಸಂಹಿತೆಗಳದ್ದು ಸಾರವಾಗಿ 24 ಅಕ್ಷರ ತಂದ, ಎತ್ತಿ ಹಿಡ್ದ. ಯಜುರ್ವೇದದ್ದು ವ್ಯಾಹೃತಿ 3 ಎತ್ತಿ ಹಾಕಿದ. ಸಾಮವೇದದ್ದು ಪ್ರಣವ ಓಂಕಾರ ಗಾನ ಅದನ್ನು ಸಿಕ್ಕಿಸಿದ. 3 ವೇದವನ್ನು ಒಟ್ಟು ಮಾಡಿದ. ಪ್ರಣವ ವ್ಯಾಹೃತಿ 24 ಅಕ್ಷರ ಗಾಯತ್ರಿ, ಮುಗೀತು. ಉಪನಯನ ಆಗುವಾಗ ವಿದ್ಯಾರ್ಥಿಗೆ ಭಿಕ್ಷೆ ಹಾಕಲಿಕ್ಕೆ ಉಂಟು. ಇವತ್ತೆಲ್ಲ ಬ್ಯಾಟ್ ಬಾಲ್ ಎಲ್ಲ ಕೊಡ್ತಾರೆ ಭಿಕ್ಷೆ ಹಾಕುವಾಗ. ಏನು ಹಾಕಲಿಕ್ಕೆ ಉಂಟು ಕೇಳಿದ್ರೆ, ಒಂದಿಷ್ಟು ಅಕ್ಕಿ ಎತ್ತಿ ತೆಂಗಿನಕಾಯಿ ಎತ್ತಿ ಹಾಕುವಾಗ ಋಗ್ವೇದ ಮಧೀಶ್ವ, ಯಜುರ್ವೇದ ಮಧೀಶ್ವ, ಸಾಮವೇದ ಮಧೀಶ್ವ, ಸರ್ವಶಾಸ್ತ್ರಾಣ್ಯಧೀಶ್ವ ಅಂತ ಎಲ್ಲ ಓದು ಅಂತ ಕೊಡೋದು ಭಿಕ್ಷೆ. ಅದು ಇವತ್ತು ಓದು ಅಂತ ಕೊಟ್ಟು ಅದನ್ನು ಬದಿಗಿಡ್ತಾನೆ, ಕೆಳಗಿಡ್ತಾನೆ, ಮತ್ತು ಬ್ಯಾಟ್ ಬಾಲ್ ಕೊಟ್ಟು ಆಡು ಅಂತ ಹೇಳ್ತಾನೆ. ಬೇರೆಯನ್ನು ಕೊಟ್ಟು ಹೋಗ್ತಾನೆ. ನಾವು ತಪ್ಪಾಗುವುದಲ್ಲಿ. ವಿಶ್ವಾಮಿತ್ರ ಏನು ಮಾಡಿದ್ದ ಅಂದರೆ ಸಕಲ ಶಾಸ್ತ್ರದ ಸಾರವನ್ನು ಕಂಪೈಲ್ ಮಾಡಿ ಒಟ್ಟು ಮಾಡಿ ನಮ್ಮ ಮುಂದೆ ಕೈಗೆ ಕೊಟ್ಟ, ಇಡೀ ಜಗತ್ತಿಗೆ ಕೊಟ್ಟ. ಇವತ್ತು ನಾವು ಬೈತೇವೆ ಹಾಳಾಗ್ತಾ ಉಂಟು ಅಂತ. ಎಂಥದ್ದು? ನೀರು. ಯಾಕೆ? ಕಾರ್ಖಾನೆ ಎಲ್ಲ ಬಿಟ್ಟಿದ್ದೇವೆ, ಮತ್ತು ಗಾಳಿಯೂ ಹಾಳು ಮಾಡ್ತಾ ಇದ್ದೇವೆ. ಯಾಕೆ? ವಾಹನಗಳೆಲ್ಲ ಒಟ್ಟಾಗಿದೆ ಅಂತೇಳಿ. ಮತ್ತು ಎಂಥ ಆಹಾರ ಹಾಳಾಯ್ತು ಅಂತೇವೆ, ಫರ್ಟಿಲೈಸರ್ ಆಗಿದ್ದೇವೆ ಅಂತ, ಕೆಮಿಕಲ್ಸ್ ಎಲ್ಲ ಉಂಟು ಅಂತ. ಮತ್ತು ಇದೆಲ್ಲ ಹಾಳು ಮಾಡಿದ್ದು ಯಾರು? ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಅರ್ತ್ ಪೊಲ್ಯೂಷನ್ ಎಲ್ಲ ಹೇಳ್ತೇವೆ. ಹೌದು ಮಾರಾಯ, ಇದು ಪೊಲ್ಯೂಷನ್ ಮಾಡಿದ ಪೊಲ್ಯೂಟೆಡ್ ಯಾರು? ಪೊಲ್ಯೂಷನ್ ಯಾರಿಂದ? ಮನುಷ್ಯನಿಂದ ಅಲ್ವಾ? ಮನುಷ್ಯ ಹೇಗೆ ಮಾಡಿದ? ಅವ್ರ ಮಂಡೆ ಹಾಳಾದ್ರಿಂದಲ್ಲ. ಆದರೆ ಮೊದಲು ಮೈಂಡ್ ಪೊಲ್ಯೂಷನ್, ಅದು ಹೇಳೋದಿಲ್ಲ ಯಾರು. ತಲೆ ಹಾಳಾಗಿದೆ, ಆದ್ದರಿಂದ ಗಲೀಜು ನೀರು ಬಿಡ್ತಾನೆ ಕಾರ್ಖಾನೆ. ಅವನು ಕುಡಿಯುವುದು ಅದನ್ನೇ, ಡ್ಯಾಮ್ ಕಟ್ಟಿ ಅದು ಈಚಿಂದ ಬಿಟ್ಟಿದ್ದಾನೆ ಗಲೀಜು. ಯೋಚನೆ ಮಾಡಿ, ನಾವು ಇಡೀ ಡ್ರೈನೇಜ್ ಹೋಗಿ ಸೇರುವುದು ನದಿಗೆ ಆದರೆ ಅದರ ಅವಸ್ಥೆ ಏನಿರಬೇಡ. ಅದೇ ನೀರನ್ನು ಇವರು ಮತ್ತೆ ರೀಸೈಕಲ್ ಮಾಡಿ ನಮಗೆ ಕೊಡುವುದಾದರೆ ನಮ್ಮ ಅವಸ್ಥೆ ಏನಾಗಬೇಡ. ಇನ್ನು ಮುಂದಿನ ಜನಾಂಗ, ಸತ್ಯ ಹೇಳುತ್ತೇನೆ, ಕೆಲವು ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ಅಥವಾ ಲಾಡ್ಜ್ಗಳಲ್ಲಿ, ಆ ನಮೂನೆಗಳಲ್ಲಿ, ಫ್ಲ್ಯಾಟ್ಸ್ಗಳಲ್ಲೆಲ್ಲ ಅವರು ರೀಸೈಕಲ್ ವಾಟರನ್ನೇ ಉಲ್ಲೇಖ ಮಾಡ್ತಾರೆ, ತಿಳಿಸ್ತಾರೆ. ಅಡುಗೆಗೊಂದು ಬೇರೆ, ಇಲ್ಲಿಗೊಂದು ಬೇರೆ ನಳ್ಳಿಂದ ರೀಸೈಕಲ್ ವಾಟರೇ ಕಳಿಸೋದು. ಎಲ್ಲರೂ ಹೇಸಿಗೆ ಮಾಡಿದ್ದೆಲ್ಲ ಒಟ್ಟು ಸೇರಿಕೊಂಡು ಸರಿ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಮನುಷ್ಯ ಏನು ತಯಾರಾಗ್ತಾ ಇದ್ದಾನೆ, ಅವನೊಂದು ರೀತಿಯ ಮಲವಾಗಿ ತಯಾರಾಗ್ತಾ ಇದ್ದಾನೆ. ಇನ್ನು ಮುಂದಿನ ಜನರೇಷನ್ಸ್ಗಳ ಹೇಸಿಗೆಯೇ ಬರುವುದು. ಅವುಗಳ ನೀರು ಕಂಟೆಂಟ್ಸ್ ಎಲ್ಲ ಟೆಸ್ಟ್ ಮಾಡಿದರೆ ಗಲೀಜೇ ಇರ್ತದೆ. ಆದರೆ ಏನಾಯಿತು? ತಲೆ ನಮ್ಮದು ಹಾಳಾಗಿದೆ. ಮೊದಲು ರಿಪೇರಿ ಆಗಬೇಕಿದ್ದು ತಲೆ. ಧಿಯೋ ಯೋನ ಪ್ರಚೋದಯಾತ್. ವಿಶ್ವಾಮಿತ್ರ ಅದನ್ನೇ ಕೊಟ್ಟ ಮಂತ್ರ. ತಲೆ ಸರಿಯಾಗಲಿ. ಯಾರದು? ನಮ್ಮೆಲ್ಲರದು. ಒಬ್ಬರದ್ದಾದರೆ ಪ್ರಯೋಜನ ಇಲ್ಲ. ಯೋ ನಹ, ನಮ್ಮೆಲ್ಲರ ತಲೆ ಸರಿಯಾಗಲಿ ಅಂತ ಮೊದಲು ಕೇಳಿದ. ತಲೆ ಒಂದು ಮಾತ್ರ ಅಲ್ಲ, ಧಿಯ ಸರ್ವೇಂದ್ರಿಯಾಣ್ಯೇವ ಅಂತ. ಎಲ್ಲ ಇಂದ್ರಿಯಗಳು ಅಂತ ಅರ್ಥ. ತಲೆ ಮೊದಲು. ಯಾಕೆ? ಎಲ್ಲ ಇಂದ್ರಿಯಗಳು ಕೆಲಸ ಮಾಡೋದು ತಲೆಯಿಂದಲೇ, ಮನಸ್ಸಿನಿಂದಲೇ. ಮನಸ್ಸು ಸರಿಯಾದರೆ ಎಲ್ಲ ಸರಿಯಾಗಲಿ. ತಿಳಿಯಾದ ಮನಸ್ಸು ಬರಬೇಕು. ಊಟ ತಿಳಿಯಾದ ಮನಸ್ಸಿಗಿರಬೇಕು. ಹಾಗಾಗಿ ಬಹಳ ಚಂದವಾಗಿ ಇಡೀ ಜಗತ್ತಿಗೆ ಬಹಳ ಸುಂದರವಾದ ಮೈತ್ರವನ್ನು, ಫ್ರೆಂಡ್ಶಿಪ್ಲಿ ಇರುವ ಹಾಗೆ ಬದುಕಲಿಕ್ಕೆ ಹೇಳಿಕೊಟ್ಟಂಥ ದೊಡ್ಡ ಮಂತ್ರ. ಇವತ್ತು ನಾವು ಅದನ್ನು ದುರುಪಯೋಗ ಮಾಡ್ತಾ ಇದ್ದೀವಿ. ಬಸ್ಸಿನಲ್ಲಿ ಆಚೆ ಈಚೆ ಎಲ್ಲ ಹೋಗುವ ಕೆಲವರಲ್ಲಿ ಟೋನೆಲ್ಲ ಬಹಳ ಚೆನ್ನಾಗಿ ಕೇಳ್ತದೆ. ಯಾರು ಕೇಳಬಾರ್ದು, ಯಾರು ಹೇಳಬಾರ್ದು, ಎಲ್ಲಿ ಇರಬಾರ್ದು ಅಲ್ಲಿ ಎಲ್ಲ ಅದು ಕೇಳ್ತದೆ. ಯಾರು ಇರಬೇಕು, ಎಲ್ಲಿ ಹೇಳಬೇಕು ಅವ್ರು ಹೇಳೋದೇ ಇಲ್ಲ. ಅವ್ರು ಎಂಥದೋ ಹಿಂದಿ ಬದಿ ಹೇಳಿಕೊಂಡು ಕೊಣಿತಾರೆ. ಆಸ್ಥಾನದಲ್ಲಿ ನಮ್ಮದು ಪ್ರಯೋಗ ಆಗಿದೆ, ಪ್ರವೇಶ ಆಗಿದೆ. ಯಾರ ಹತ್ರ ಹೇಳೋದು? ಹೇಗೆ ಹೇಳೋದು? ಅದನ್ನು ಪಬ್ಲಿಕ್ ಮಾಡಲಿಕ್ಕೆ ಹೋಗಿ ಅದು ತೀರಾ ಕಾಲಡಿಯ ಕಸ ಆಯಿತು. ಕೆಲವೊಮ್ಮೆ ಅದು ರಹಸ್ಯ ಆಗಲಿಕ್ಕೆ ಹೋಗಿ
ಬೇಕಾದವರಿಗೂ ಸಿಗದೆ ಅದು ನಿಗೂಢವಾಗಿ ಆಯಿತು. ವಿಶ್ವಕ್ಕೆ ಅದು ಇವತ್ತು ಅಮಿತ್ರವೂ ಆಯಿತು. ಆ ಲೆಕ್ಕದಲ್ಲಿ ಅಮಿತ್ರವೂ ಆಗಿತ್ತು. ಅಂತಹ ವಿಶ್ವಾಮಿತ್ರ ಕುಮುದ್ವತಿಯವನ ಮಡದಿ. ಹೆಚ್ಚಿನವರಿಗೆಲ್ಲ ವಿಶ್ವಾಮಿತ್ರ ಗೊತ್ತು, ಗಾಯತ್ರಿ ಗೊತ್ತು. ವಿಶ್ವಾಮಿತ್ರ ಋಷಿ ಹೇಳ್ತಾರೆ, ಹೆಂಡತಿ ಯಾರು ಕೇಳಿದರೆ ಮೆಲ್ಲ ಆಚೆ ಹೋಗ್ತಾರೆ. ಅಲ್ಲಿ ಯಾರಿದ್ದಾರ ಹೆಂಡತಿ? ನೆನಪಿಟ್ಟುಕೊಳ್ಳಿ, ಅವರ ಹೆಂಡತಿ ಆದರೆ ಹೆಸರು ಬರಲಿ. ನಾನು ಗ್ರಹಗಳದ್ದು ಹಾಗೆ ಗ್ರಹ ಸಮೀಕ್ಷೆ ಬರೆದಲ್ಲಿ ಹೆಂಡತಿ ಮಕ್ಕಳು ದೇವರೆಲ್ಲ ಹಾಕಿಬಿಡು. ಜನ ಅದನ್ನು ಅದು ತಿಳ್ಕೊಳ್ಳಿ. ನಾವು ಹೇಳು ಸೂರ್ಯ ಮಾತ್ರ. ಹೆಂಡತಿ ಯಾರು ಕೇಳಿದರೆ ಆಗ ಹೇಳಿದಾಗೆ ಕೃಷ್ಣನ ತಂದೆ ತಾಯಿ ಯಾರು ಕೇಳಿದರೆ ಗೊತ್ತಿಲ್ಲ. ಇನ್ನು ಸೂರ್ಯನ ಹೆಂಡತಿ ಯಾರು ಹೇಳ್ತಾರೆ? ಅದು ಆದಿತ್ಯ ಒಂದು ಹೋದದ್ದು ಎಲ್ಲವನ್ನೇ ಹೇಳ್ತಾರೆ. ಅದಲ್ಲ ಹೆಂಡತಿ ಯಾರು? ರಾಕೆಟ್ ಹೋದದ್ದು ಹೇಳಬೇಡಿ, ಅವ್ರ ಹೆಂಡತಿ ಹೇಳಿ ಗೊತ್ತಿಲ್ಲ. ಹಾಗೆ ಗ್ರಹಗಳದ್ದು, ದೇವರದ್ದು, ದೇವರ ಅವತಾರಗಳದ್ದು ಎಲ್ಲ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವೇದವತಿ, ಧಾತ್ರಿ, ಮಹಾಲಕ್ಷ್ಮಿ, ಸುಕಾಲಯ ಇವೆಲ್ಲ ಹೆಂಡತಿಯರು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನರದ್ದೆಲ್ಲ. ಹಾಗೆ ಭಗವಂತನ ರೂಪಗಳದ್ದೆಲ್ಲ ನಮಗೆ ಕೃಷ್ಣನದ್ದು ರುಕ್ಮಿಣಿ, ರಾಮನದ್ದು ಸೀತೆ ಗೊತ್ತಿರ್ತದೆ. ಉಳಿದವರು ಹರಿಣಿಪತಿ, ಪರಶುರಾಮನ್ ಸ್ವಲ್ಪ ಹೇಳಿ ಅದಕ್ಕೆಲ್ಲ ಅಭ್ಯಾಸ ಆಗ್ತದೆ. ಅದ್ರ ಆಚೆ ಕೇಳಿದರೆ ವಾಮನ, ನರಸಿಂಹ ಎಲ್ಲ ಕೇಳಿದರೆ ಅದು ಎಲ್ಲಿ ಗೊತ್ತಿಲ್ಲ. ಇರ್ಬೋದಲ್ಲ, ಉಂಟು, ನೆನಪು ಮಾಡಿಕೊಳ್ಳಿ, ಕಲಿತು ಬಿಡಿರಿ. ಹಾಗೆ ವಿಶ್ವಾಮಿತ್ರ ನಮ್ಮ ಹತ್ತಿರದವ. ಅದರ ನಂತರದಲ್ಲಿ ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ. ಅಹಲ್ಯೆಯ ಕತೆ ಗೊತ್ತಿರಬೇಕೆಲ್ಲರಿಗೆ. ಬಹಳ ದೊಡ್ಡ ರೀತಿಯ ಜ್ಞಾನದ ಭಂಡಾರಕ್ಕೆ ಕಾರಣನಾದವ ಗೌತಮ. ಎಲ್ಲೆಡೆ ಮಳೆ ಬರಲಿಲ್ಲ, ಬೆಳೆ ಬರಲಿಲ್ಲ. ಎಲ್ಲ ಜನರು ಗೌತಮನ ಆಶ್ರಮದಲ್ಲಿ ಕೂತಿದ್ರು 10-12 ವರ್ಷ. ಮತ್ತೆಲ್ಲ ಹೊರಡುವಾಗ ಬೇಡ ಅಂದ ಇವ ಋಷಿ. ಹೇಗಾದರೂ ಹೋಗ್ಬೇಕು ಹೇಳಿ ಅವರೆಲ್ಲ ಒಂದು ಪ್ಲಾನ್ ಮಾಡಿ ಒಂದು ದನವನ್ನು ನಿರ್ಮಾಣ ಮಾಡಿ ಗೌತಮನ ತೋಟದೊಳಗೆ ಬಿಟ್ಟರು. ಇವ ಕಮಂಡಲಲ್ಲಿ ನೀರು ಹಾಕಿದ ಅದಕ್ಕೆ. ದನ ಓಡಿಸೋದು ಹೇಗೆ ಕೇಳಿದರೆ, ಕಿರುಬೆರಳಿಗಿಂತ ಸಪೂರ ಇರಬೇಕಂತೆ ಕೋಲು. ಅದರಲ್ಲಿ ಗೆಲ್ಲುಗಳಲ್ಲಿ ಯಾವುದೇ ಎಲೆಗಳನ್ನು ಕುಡಿಗಳನ್ನು ತೆಗೆದಿರಬಾರ್ದಂತೆ, ಹಾಗಿರಬೇಕು. ಅಂತ ಸಣ್ಣ ಗೆಲ್ಲಿನಲ್ಲಿ ಓಡಿಸ್ಬೇಕಂತೆ, ಓಡಿಸೋದಾದ ದನವನ್ನು ಹೇಳೋದು. ಇವತ್ತು ನಮ್ಮದು ಬಾರಕೋಲು, ಕಬ್ಬಿಣ ಸಲಾಕೆಲ್ಲ ನೋಡಿದರೆ ಇದು ದನವೇ ಹೌದೇ ಅರ್ಥ ಆಗುತ್ತೆ, ಅದು ಮನುಷ್ಯನಲ್ಲವೇ ಅಂತ ಆಗುತ್ತೆ, ರಕ್ಕಸನ ಅಂತ. ಇವರು ಅದು ಮಾಡಲಿಲ್ಲ. ಕಮಂಡಲ ನೀರು ಪ್ರೋಕ್ಷಣೆ ಮಾಡಿದ್ರಷ್ಟೇ ಬಡಮ್ಮ ಬಿತ್ತದು ದನ. ಹೇಳಿದ್ರು ಅವರೆಲ್ಲ, ಗೌತಮರೇ ಆಶ್ರಮದಲ್ಲಿ ದನ ಹತ್ಯೆಯಾಗಿದೆ, ನಾವು ಇರುವುದಿಲ್ಲ, ಹೋದೇವೆಂದು ಹೋಗೇ ಬಿಟ್ರು ಅವರು. ಗೌತಮ ಯೋಚನೆ ಮಾಡಿದ, ಏನಾಯಿತು? ಗಂಗೆಯನ್ನು ತರಿಸಿ ಮೇಲೆಬ್ಬಿಸಬೇಕು ಅಂತ ಶಿವನನ್ನು ಪ್ರಾರ್ಥನೆ ಮಾಡಿದ. ಗಂಗೆ ಬಂದಳು, ಜಟೆಯಿಂದ ಇಳಿದು ದನದ ಮೇಲೆ ಹರಿಯಿದ್ಲು. ದನ ಎದ್ದು ನಿಂತಿತು. ಗೋದಾವರಿ ದಕ್ಷಿಣದ ಗಂಗೆ, ಇವತ್ತಿನ ಇಲ್ಲಿನ ಗೋದಾವರಿ ನದಿ, ಅದರ ಪರಿಕ್ರಮೆ ಎಲ್ಲ ಮಾಡ್ತಾರೆ. ಬಹಳ ವಿಚಿತ್ರ ವಿಶೇಷ. ಗಂಗೆ ಇಲ್ಲಿ ಒಂದು ದಕ್ಷಿಣಕ್ಕೆ ಗಂಗೆಯನ್ನು ಹರಿಸಿದ ಅತ್ಯಂತ ಎತ್ತರದ ವ್ಯಕ್ತಿ ಗೌತಮ. ಮತ್ತು ಯೋಚನೆ ಮಾಡಿದ, ಏನಾಯಿತು ಅಂತ. ಇದು ಪಿತೂರಿ, ಇಲ್ಲಿ ಕಲಿತು ನನ್ನ ಊಟ ಮಾಡಿ ನನಗೇ ತಿರುಮಂತ್ರ ಹಾಕಿದ ಇವರು ಮಾಡಿದ ಅನ್ಯಾಯ ಅಂತ ಹೇಳಿ ನಿಮಗೆಲ್ಲ ಕಲಿತೋದದ್ದು ಮರೆತೇ ಹೋಗಲಿ ಅಂತ ಹೇಳಿಬಿಟ್ಟ, ಶಾಪ ಕೊಟ್ಟ. ಗೌತಮಸ್ಯ ಋಷೇಶಾಪಾದು ಜ್ಞಾನೇತು ಅಜ್ಞಾನತಾಂಗತೆ. ಮುಂದೆ ಏನಾಯಿತು ಪರಂಪರೆ ಕೇಳಿದರೆ ಎಷ್ಟೋ ಜನರಿಗೆ ಓದಿದ್ದು ಅರ್ಥವೇ ಆಗ್ತಿರಲಿಲ್ಲ, ಅರ್ಥ ಆದರೆ ತಪ್ಪೇ ಆಗ್ತಿತ್ತು, ಓದನ್ನು ಬಿಡ್ತಾಯಿತ್ತು. ಹೀಗಾಗಿ ಅಜ್ಞಾನ ಎಲ್ಲೆಡೆ ತುಂಬಿದಾಗ, ದೇವತೆಗಳು ಪರಿತಪಿಸಿದಾಗ, ದೇವರ ಮೊರೆ ಹೊಕ್ಕಾಗ ದೇವರು ಆಯಿತು ಅಂತ ಹೇಳಿ ಋಷಿ ಕೊಟ್ಟ ಶಾಪ ಪರಿಮಾರ್ಜನೆಗೆ ಋಷಿಯಾಗಿ ಇಳಿದು ಬಂದದ್ದು, ವೇದವ್ಯಾಸರಾಗಿ ಹುಟ್ಟಿತ್ತು. ಇದು ಎಲ್ಲಿನ ಕಥೆ. ಅದೊಂದು ಗೌತಮ ಭಗವಂತನ ಅವತಾರಕ್ಕೆ ಕಾರಣನಾಗುವಷ್ಟರ ಮಟ್ಟಿಗೆ ಎತ್ತರ ಇದ್ದ. ಅಹಲ್ಯೆಯ ಗಂಡ, ಅಹಲ್ಯ ಕಥೆ ನಿಮಗೆ ಗೊತ್ತು, ರಾಮನ ಕಾಲದಲ್ಲಿ ಏನಾಗಿದೆ ಹೇಗಿದೆ ಅಂತ ಹೇಳಿಕೊಂಡು. ಹಾಗೆ ಅಂತಹ ಎತ್ತರದ ರಾಮನ ಸ್ಪರ್ಶಕ್ಕೆ ದರ್ಶನಕ್ಕೆ ಪಾತ್ರರಾಗಿ ಬಿಟ್ಟ ಗೌತಮ ಅಹಲ್ಯೆಯರು. ಅವರ ಚಿಂತನೆ ಮುಂದಕ್ಕೆ ಜಮದಗ್ನಿ ರೇಣುಕೆಯ ಗಂಡ, ಅವನ ಹೆಂಡತಿ, ಮಗ ಪರಶುರಾಮ, ಭಗವಂತನ ಇನ್ನೊಂದು ರೂಪ. ಜಮದಗ್ನಿ ಭಾರಿ ಜೋರು. ರೇಣುಕೆ ಒಮ್ಮೆ ನೀರು ತರಲಿಕ್ಕೆ ಹೋದವಳು ಒಬ್ಬ ಗಂಧರ್ವನನ್ನು, ವಿದ್ಯಾಧನನ್ನು ನೋಡಿದ್ದಕ್ಕೆ ಜಮದಗ್ನಿ ನೋಡ್ತಾನೆ, ನೀರು ಲಾಯಕ ಅಲ್ಲಿಲ್ಲಲ್ಲ ಅಂತ. ಯಾಕೆ? ನೀರಿನಲ್ಲಿ ದೋಷ ಕಾಣುತ್ತದೆ, ನಿನ್ನ ತಲೆ ಸ್ವಲ್ಪ ಹಾಳಾಗಿತ್ತು ಅಂತ. ಹಾಳಾದ ತಲೆಯನ್ನು ತೆಗೆದು ಬಿಡುವಂತ ಮಗನಿಗೆ ಹೇಳಿದ. ಪರಶುರಾಮ ಕಳೆದ. ಜಮದಗ್ನಿ ಕೇಳ್ತಾನೆ, ರಾಮ ಚೆನ್ನಾಗಿ ಕೆಲಸ ಮಾಡಿದೆ, ಏನು ಬೇಕು ಹೇಳಿದ. ತಲೆ ಗಟ್ಟಿ ಮಾಡು ಅಂದ. ಆಯ್ತು ಅಂದ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಜೋರಿದ್ದಾನವ. ಅದೇ ಜಮದಗ್ನಿ ಕಾರ್ತವೀರ್ಯನಿಗೆ, ಅದೇ ದತ್ತನ ಶಿಷ್ಯ ಕಾರ್ತವೀರ್ಯ ಅಂದರೆ 1000 ತೋಳಿನವ. ಕಳೆದೋದ್ರೆ ಅವನ ನೆನಪು ಮಾಡಿದ್ರೆ ಸಾಕು, ಸಿಗುತ್ತೆ. ಸತ್ಯಕ್ಕೂ ಕಾರ್ತವೀರ್ಯ ಅರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಕೃತಂ ನಷ್ಟಂಚ ಲಭ್ಯತೆ ಅಂತ. ಕಳೆದೋದದ್ದು ಎಲ್ಲಿಯಾದರೂ ನಮ್ಮ ಕೈಯಿಂದ ಏನು ಅಜಾಗ್ರತೆಯಾಗಿ ಕಾಣೆಯಾಗಿ ಬಿಟ್ಟರೆ ಕಾರ್ತವೀರ್ಯ ನೆನಪು ಮಾಡಿದರೆ ಆಯ್ತು. ದತ್ತನ ಶಿಷ್ಯ, ಬಹಳ ದೊಡ್ಡವ, 1000 ತೋಳವನಿಗೆ, ಅದ್ಭುತ ಯೋಗಿ.
ಅವನು ನೆನಪು ಮಾಡಿಕೊಂಡ್ರೆ ಹುಡುಕಿ ಕೊಡ್ತಾನೆ, 1000 ತೋಳಲ್ಲ ಅವನಿಗೆ ತೆಗೆದಿರ್ತಾನೆ ಎಲ್ಲಿದೆ ಅಂತ. ಅಂತಹ ಕಾರ್ತವಿ ಅಂತ ಹೇಳಿ ಎಳ್ಕೊಂಡೋಗಿಬಿಟ್ಟ. ಅವನ ಮಂತ್ರಿಗಳು ಮಾಡಿದ ಅಪಚಾರ, ಆದರೆ ರಾಜನಿಗೆ ಪೆಟ್ಟು ಸಿಕ್ಕಿತು. ಕಾರ್ತವೀರ್ಯ ಅವನನ್ನು ಹೋಗಿ 1000 ತೋಳು ಕಡಿದು ಪರಶುರಾಮ ತಲೆ ಕಡಿದು ಬಂದ. ಜಮದಗ್ನಿ ಹೇಳ್ತಾನೆ, ನಮಗೆ ಹೇಳಿಸಿದ್ದಲ್ಲ ಇದು, ಬೇಡ ಹಾಗೆ ಮಾಡಿದ್ದು, ದನಕ್ಕೆ ಅಪಚಾರ ಆಗಿದೆ, ಹೋಮದೇನು ಅದು ಹೇಳಿಕೊಳ್ತಾನೆ. ಆದರೆ ರಾಜನ ಮಕ್ಕಳು, ಕಾರ್ತವೀರ್ಯರ ಮಕ್ಕಳೆಲ್ಲ ಸೇರಿಕೊಂಡು ಜಮದಗ್ನಿಯನ್ನು ಸಂಹಾರ ಮಾಡ್ತಾನೆ. ಇದನ್ನು ನೋಡಿ ಸಿಟ್ಟಾದ ಪರಶುರಾಮ 21 ಬಾರಿ ಕ್ಷತ್ರಿಯರನ್ನೆಲ್ಲ ರುಂಡ ಕಡೆದು ಕುರುಕ್ಷೇತ್ರದಲ್ಲಿ ಸಮಂತ ಪಂಚಕದಲ್ಲಿ ರಕ್ತದ ಮಡುವಿನಲ್ಲಿ ಪಿತೃತರ್ಪಣ ಕೊಡುತ್ತಾನೆ. ಈ ನೆಲವನ್ನು ಯಜ್ಞದ ಮೂಲಕ ಕಶ್ಯಪರಿಗೆ ದಾನ ಮಾಡ್ತಾನೆ. ಇವತ್ತು ನಾವು ಕಶ್ಯಪನ ದಾನ ಮಾಡಿದ ನೆಲದಲ್ಲೇ ಇದ್ದೇವೆ, ಕಾಶ್ಯಪಿ ಇದಕ್ಕೆ ಹೆಸರು. ಆದ್ದರಿಂದ ಕಶ್ಯಪನ ಮೊದಲು ಕರೀಲಿಕ್ಕೆ ಕಾರಣ, ಈ ನೆಲ ನಿನ್ನದು, ನಾವು ಮಾಡುವಂಥ ಸೇವೆ ಎಲ್ಲ ನಿನಗೆ ಅಂತ ಹೇಳಿ. ಹಾಗಾಗಿ ಅಷ್ಟು ಜೋರಾಗಿ ಪರಶುರಾಮ ಮತ್ತೆ ಮಹೇಂದ್ರ ಪರ್ವತದಲ್ಲಿ ಇವತ್ತು ಇದ್ದಾನೆ ಚಿರಂಜೀವಿಯಾಗಿ. ಪರಶುರಾಮ ಹಬ್ಬದಲ್ಲಿ ಎಣ್ಣೆ ಹಚ್ಚುವಾಗ ನೆನಪು ಮಾಡಿಕೊಡ್ತಾರೆ, ಅಶ್ವತ್ಥಾಮ ಬಲಿಹಿ ವ್ಯಾಸ ಹನುಮಾಂಶ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂತ ಮಾರ್ಕಂಡೇಯ ಮತ ಅಷ್ಟಮಂ 8ನೇದಾಗಿ ಮಾರ್ಕಂಡೇಯ ನೆನಪಿಸಿಕೊಂಡು ದೀಪಾವಳಿ ಬರುತ್ತೆ ಹತ್ತಿರದಲ್ಲಿ, ಎಣ್ಣೆ ಹಚ್ಚುವಾಗ ನೆನಪು ಮಾಡ್ತಾರೆ. ಅಂತಹ ಪರಶುರಾಮ ಭಗವಂತನ ರೂಪ, ಯಜ್ಞದಲ್ಲಿ ಆರಾಧ್ಯನಾದವ, ಮೊದಲಿಗೆ ಅವನಲ್ಲಿ ಕೂತಿದ್ದಾನೆ. ಅವನಿಲ್ಲಿ ಬಂದದ್ದು ಜಮದಗ್ನಿ, ಅದ್ಭುತವಾದಂಥ ವ್ಯಕ್ತಿ. ಅತ್ತ ಜಮದಗ್ನಿಯ ನಂತರದಲ್ಲಿ ಬರುವವ ನಮಗೆ ಕೊನೆಗೆ ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ. ಹೊಸತಾಂ ಶ್ರೇಷ್ಠ. ಇದ್ದ ಋಷಿಗಳಲ್ಲಿ ದೊಡ್ಡವ ವಸಿಷ್ಠ. ಯಾಕೆಂದರೆ ಅವನ ಮಗ ಶಕ್ತಿ, ಅವನ ಮಗ ಪರಾಶರ, ಅವನ ಮಗ ವೇದವ್ಯಾಸ. ಹಾಗಾಗತ್ತೆ ಹೇಳಿದೆ ನಾನು. ಬ್ರಹ್ಮನಿಂದ ಹುಟ್ಟಿದವ ವಸಿಷ್ಠ, ಅಲ್ಲಿಂದ ಲೆಕ್ಕ. ವಸಿಷ್ಠನಿಂದ ಶಕ್ತಿ ಬಂದಿದ್ದಾನೆ, ಶಕ್ತಿಯ ಮಗ ಪರಾಶರ ಇದ್ದಾನೆ. ಪರಾಶರ ಸತ್ಯವತಿಯನ್ನು, ಬೆಸ್ತರವಳನ್ನು ಪಡೆದು ಅಲ್ಲಿಂದ ವ್ಯಾಸರು ಹುಟ್ಟಿದ್ದಾನೆ. ಅದೇ ಸತ್ಯವತಿ ಮತ್ತೆ ಶಂತನುವಿನನ್ನು ಮದುವೆಯಾಗಿ ಅಲ್ಲಿಂದ ಮತ್ತೆ ವಿಚಿತ್ರವೀರ ಚಿತ್ರಾಂಗದನ್ನು ಪಡೆದಿದ್ದಾನೆ. ಅವರಿಗೆ ಮತ್ತೆ ಅಂಬಿಕೆ ಅಂಬಾಲಿಕೆಯರಲ್ಲಿ ಮತ್ತೆ ವೇದವ್ಯಾಸರಿಂದಲೇ ಕೌರವರು ಪಾಂಡವರು ಹುಟ್ಟಿದ್ದಾರೆ. ಅಲ್ಲಿಂದ ಮಹಾಭಾರತದ ಕತೆ ನಾನು ಶುರು ಮಾಡಿದರೆ ಮಹಾಭಾರತ ಶುರು ಮಾಡಬೇಕಿನ್ನು ಉದ್ದಕ್ಕೆ, ಅದು ಬೇಡ, ಕಾರ್ಯಕ್ರಮ ಆಗಲಿಕ್ಕಿದೆ ಇರಲಿ. ಹಾಗಾಗಿ ವ್ಯಾಸರು ಏನು ಕೇಳಿದರೆ ಮಹಾಭಾರತ ದೊಡ್ಡ ಮೊತ್ತ. ವೇದಾದಪಿ ಪರಂಚಕ್ರೆ ಪಂಚಮಂ ವೇದ ಉತ್ತಮಂ ಅಂತ ಹೆಚ್ಚಿನವರಿಗೆಲ್ಲ ಅಳು ಬರ್ತದೆ. ಯಾಕೆಂದರೆ ನಮಗೆ ವೇದ ಗೊತ್ತಿಲ್ಲಲ್ಲ, ವೇದ ಬರುವುದಿಲ್ಲಲ್ಲ, ಎಲ್ಲರಿಗೆ ವೇದ ಸಿಕ್ಕಿತಲ್ಲ ಅಲ್ಲ. ನಿಜವಾಗಿ ವೇದ ಸಿಕ್ತಿದ್ದರಲ್ಲಿ ಏನು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅವರಿಗೆ ಪಾಪ. ಹಾಗೇನು ಮಾಡುವುದು? ಹಾಗಾಗಿ ನಿಜವಾಗಿ ವೇದ ಇಲ್ಲದಿದ್ದರೆ ಹೆಸರುವುದು ಬೇಡ. ವೇದಕ್ಕಿಂತಲೂ ಮಿಗಿಲಾದ ಒಂದು ವೇದವನ್ನು ಪಂಚಮಂ ವೇದ ಉತ್ತಮಂ ಅಂತಾರೆ. ವೇದಾದಪಿ ಪರಂಚಕ್ರೆ, ವೇದವ್ಯಾಸರು ಮಹಾಭಾರತ ಕೊಟ್ಟು 1,00,000 ಶ್ಲೋಕದ್ದು ಮನುಷ್ಯ ಲೋಕದಲ್ಲಿ ಉಂಟು. ಯತಿಹಾಸ್ತಿ ತದನ್ಯತ್ರ ಎಣ್ಣೆ ಹಾಸ್ತಿ ನದತ್ಕೊಚಿತ ಅಂತಾರೆ. ಏನು ಬೇಕಾದರೂ ಕೇಳಿ ಅದರಲ್ಲಿ ಉಂಟು ಅಂತಾರೆ. 16 ಅರ್ಥಗಳಲ್ಲಿ ತೆರೆಯುವಂಥದ್ದು ಅಂತಾರೆ ಮಹಾಭಾರತ ಅಂದರೆ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ 5ನೇ ವೇದ ಅಂತ ಡಿಕ್ಲೇರ್ ಮಾಡಿದ್ದಾರೆ ವೇದಗಳೇ. ಸುಲಭವಾಗಿದೆ. ಆದರೆ ಬ್ರಹ್ಮಾಪಿ ತನ್ನ ಜಾನಾತಿ, ಚತುರ್ಮುಖನಿಗೂ ಪೂರ್ವ ಗೊತ್ತಿಲ್ಲ ಅದು ವಿಷಯ. ಈಶ ಸರ್ವೋಪಿ ಜಾನತೆ, ಎಲ್ಲರಿಗೂ ಚೂರು ಚೂರು ಅರ್ಥ ಆಗುವುದಿಲ್ಲ ಅಲ್ಲ. ಅದರಲ್ಲಿಯೂ ಮುಖ್ಯವಾದದ್ದು 2. ಭಾರತಂ ಸರ್ವಶಾಸ್ತ್ರೇಶು ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ಒಂದೊಮ್ಮೆ 1,00,000 ಶ್ಲೋಕದ ಮಹಾಭಾರತ ಓದಲಿಕ್ಕೆ ಪುರುಸೋತಿಲ್ಲ ಅಂತಾದರೆ ಯಾಕೆ? 1,00,000 ಅಲ್ವಾ? ಈಗ ಕೋಟಿಗೆ ಬೆಲೆ ಇಲ್ಲ, ಲಕ್ಷಕ್ಕೇನು ಕೇಳಿದರೆ ಹೌದ್ರಿ, ಶ್ಲೋಕಕ್ಕೆ ಮಾತ್ರ ಆಗಿ. ನಾವು ಬದುಕುವುದು ಎಷ್ಟು ದಿನ ಹೇಳಿ? ದಿನ ಬದುಕುವುದು ಎಷ್ಟೆಷ್ಟು? 1,00,000 ಗಟ್ಟಲೆ ಇಲ್ವಾ? ಎಲ್ಲಿ ಉಂಟು ಲಕ್ಷ ಗಟ್ಟಲೆ? 1 ವರ್ಷಕ್ಕೆ 360 ದಿನ, 100 ವರ್ಷ ಅಂದರೆ 36,000 ದಿನ. ಇಟ್ ಇಸ್ ದ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ಅಸ್. ನಾವು ಭಾರಿ ಬದುಕುವುದು ಅಂದರೆ 36,000 ದಿನ ಅಷ್ಟೇ. ಲಕ್ಷ ಕೋಟಿ ಬಿಡಿ, ಎಂಥ ಕರ್ಮ, ಏನಿಲ್ಲ. 36,000 ವರ್ಷದಲ್ಲಿ ಎಷ್ಟು ಲೆಕ್ಕ ಮಾಡುವ? ಎಂಥ ಲೆಕ್ಕ ಮಾಡೋದು? ಹಗಲು ರಾತ್ರಿ ಅಂತ ಮಾಡಿ, ರಾತ್ರಿ ನಿದ್ದೆಯಲ್ಲೇ ಹೋಗ್ತದೆ ಅಂದರೆ 18,000 ಕಟ್. ಅದೆಂಥದ್ದು, ನಾನು ಹಗಲಿಗೆ ಜಾಸ್ತಿ ಕೆಲಸ ಮಾಡಿ ರಾತ್ರಿ ಕಮ್ಮಿ ನಿದ್ದೆ. ಸರಿ ಲೆಕ್ಕ ಹೇಳುವ. 10-20 ವರ್ಷದವರೆಗೆ ಮಕ್ಕಳಿರುವಾಗ ಜಾಸ್ತಿ ನಿದ್ದೆ ಮಾಡೋದಲ್ವಾ? ಹೌದು. ಮತ್ತೆ ಮುದುಕರಾದ ನಂತರ, ಮುದುಕರಾದ್ರೆ ನಿದ್ದೆ ಮಾಡಿದಾಗೆ ಮಾಡೋದು, ಮತ್ತೆಂದು ನಿದ್ದೆ ಬರೋದಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಮುದುಕರಾದ ನಂತರ ನಿದ್ದೆ ಮಾಡಿದಾಗೆ ಮಾಡೋದು. ಹಾಗಾದ್ರೆ ಏನಾಯಿತು? ಪೀರಿಯಡ್ ಅಂತ ನಮ್ಮದು ಒಂದು 20ರ ನಂತರ ಒಂದು 60ರವರೆಗೆ, 70 ಹೇಳಲಿಕ್ಕಿಲ್ಲ ಈಗ, ಅಷ್ಟರವರೆಗೆ ಸ್ವಲ್ಪ ಗಟ್ಟಿ ಪೀರಿಯಡ್ ಅಂತ. ಆದರೂ ಹಗಲೇನು ಮಾಡ್ತಾನೆ? ಕುಟುಂಬ ಭರಣೇನೋ ದುಡ್ಡು ಮಾಡಲಿಕ್ಕೆ ಇಷ್ಟಪಡ್ತಾನೆ, ನಿದ್ದೆ ಮಾಡೋದಿಲ್ಲ, ಓದುವುದಿಲ್ಲ, ದುಡ್ಡು ಸಂಪಾದನೆಗೆ ದುಡಿತಾನೆ. ಆದರೆ ನಿಜವಾಗಿ 36,000 ದಿನದಲ್ಲಿ 18,000ವು ಯುಟಿಲೈಸ್ ಆಗೋದಿಲ್ಲ, ನಮಗೆ ಉಪಯೋಗಕ್ಕೆ ಬರುವುದಿಲ್ಲ. ಆ 18,000ದಲ್ಲಿ ಆದರೂ ಓದುವುದು ಯಾವಾಗ?
ದಿನಕ್ಕೆ 10 ಶ್ಲೋಕ ಓದಿದ್ರೂ ಆಗುವುದಿಲ್ಲ ನಮಗೆ. ಎಲ್ಲಿ ಆಗ್ತದೆ? ಒಂದು ಶ್ಲೋಕ ಓದಿದ್ರೆ 18,000, ಒಂದು 10 ಜನ್ಮ ಪಡಿಬೇಕಾಗತ್ತೆ ಮತ್ತೆ ಇದು ಮಹಾಭಾರತ ಮುಗಿಸ್ಲಿಕ್ಕೆ. ಸುಲಾಭ ಇಲ್ಲ. ಅದಕ್ಕೆ ಹೇಳಿದರು ಅವರು, ಬಿಡು ಮಹಾಭಾರತ ಆಗುವುದಿಲ್ಲಲ್ಲ, 1,00,000 ಶ್ಲೋಕದ್ದು ನಿನ್ನ ತಲೆ ಹೋಗುವುದಿಲ್ಲಲ್ಲ, ಹೋಗಲಿ. ಅದರಲ್ಲಿ ಒಂದು ಗೀತೆ ಅಂತ ಉಂಟು, ಅದು 701 ಶ್ಲೋಕ, ಅದನ್ನಾದರೂ ಓದು ಅಂತ. ಭಗವದ್ಗೀತೆ 701 ಶ್ಲೋಕ. ಈಗಂತೂ ತುಂಬ ಗೀತೆ ಆಂದೋಲನ ಆಗ್ತಾ ಇದೆ ಎಲ್ಲ ಕಡೆ, ಕಲೀಲಿಕ್ಕುಂಟು ಓದಲಿಕ್ಕುಂಟು ಅಂತ. ಅದನ್ನಾದರೂ ಮಾಡಿ. ಸಣ್ಣ ಸಣ್ಣ ಅದಕ್ಕೆ ಅನುವಾದಗಳು ಸಿಗ್ತವೆ. ನಾನೇ ಒಂದು ಗೀತಾ ಸಮೀಕ್ಷೆ ಅಂತ ಮಾಡಿದ್ದೇನೆ ಸುಗುಣಮಾಲಾದಲ್ಲಿ. ಅಲ್ಲಿ 701 ಶ್ಲೋಕವನ್ನಾದರೂ ಒಮ್ಮೆ ಓದಿ, ದಿನಕ್ಕೊಂದೋ ಅರ್ಧವೋ ಓದಿಕೊಂಡಾದರೂ ಬದುಕಲಿಕ್ಕೆ ಆಗುತ್ತೆ ನೋಡಿ. ಅದು ಕಷ್ಟ ಹೇಳ್ತೀರಿ ಅಂತಾದರೆ ವಿಷ್ಣು ಸಹಸ್ರನಾಮವನ್ನಾದರೂ ದಿನತೆ ಹೇಳಿ ಅಂದು. 1000 ದೇವರ ರೂಪಗಳ ಚಿಂತನೆ ಅಂತ. ಅದರಲ್ಲಿ ಎಷ್ಟು ಶ್ಲೋಕ ಉಂಟು ಕೇಳಿದರೆ, ಅದು ಗೀತೆಯಿಂದ ರಿವರ್ಸ್. ಗೀತೆ 701, ಅದು 107 ಶ್ಲೋಕದ ಭಗವಂತನ 1000 ರೂಪಗಳನ್ನು ಹೊತ್ತ ಸ್ತೋತ್ರವದು. ಅದನ್ನು ಭೀಷ್ಮ ಮಲಗಿದ್ದಲ್ಲಿ ಹೇಳಿದ ಮಾತುಗಳು, ಕೃಷ್ಣನ ಎದುರು ಹೇಳಿದ್ದು. ವಿಶ್ವಂ ವಿಷ್ಣು ಷಟ್ಕಾರೋ ಅಂತ ಅಲ್ಲಿಂದ ಶುರು, ಸರ್ವಪ್ರಹರಣಾಯುಧ ಅಲ್ಲಿಯವರೆಗೆ ದೇವರ 1000 ರೂಪಗಳ ಹೆಸರು, ದೇವರ 1000 ನಾಮಗಳು ಅಲ್ಲ. ಇವತ್ತು ನಾವು ಗಣೇಶ ಸಹಸ್ರನಾಮ ಅಂತಿರ್ತದೆ, ಗಣಪತಯೇ ನಮಃ, ವಕ್ರತುಂಡಾಯ ನಮಃ, ಗಜಾನನಾಯ ನಮಃ, ಅದೇ ಗಣಪತಯೇ ನಮಃ, ಗಜಾನನಾಯ ನಮಃ, ಕರಿವದನಾಯ ನಮಃ. ಆನೆ ಮೋರೆ ಹೇಳೋದು ಶಬ್ದ ಬೇರೆ ಅಷ್ಟೇ. ಗಜ ಅಂತ ಬೇರೆ, ಕರಿ ಅಂತ ಬೇರೆ. ಅದು ಒಬ್ಬನನ್ನೇ 1000 ಹೆಸರುಗಳಿಂದ ಕರೆದದ್ದು ಅದಲ್ಲ. ಕೇಶವ, ನಾರಾಯಣ, ಮಾಧವ ಇವರೆಲ್ಲ ಬೇರೆ ಬೇರೆ. ಮತ್ಸ್ಯ ಬೇರೆ, ಕೂರ್ಮ ಬೇರೆ, ವರಾಹ ಬೇರೆ. ದೇವರ 10 ಹೆಸರುಗಳಲ್ಲದು. ಮತ್ಸ್ಯಾಯ ನಮಃ, ಕೂರ್ಮಾಯ ನಮಃ ಅಂದರೆ ಅದು ದೇವರ 10 ರೂಪಗಳು. ಕೇಶವ ನಾರಾಯಣ ದೇವರ 24 ರೂಪಗಳು. ವಿಶ್ವ ತೇಜಸ ಪ್ರಾಜ್ಞ ತುರ್ಯ ಆತ್ಮ ಅಂತ ದೇವರ 8 ರೂಪಗಳು. ವಾಸುದೇವ ಸಂಘ ಪ್ರತಿಮನ ದೇವರ 4 ರೂಪಗಳು. ಹಾಗೆ ವಿಶ್ವ ವಿಷ್ಣು ವಷಟ್ಕಾರ ಭೂತಭವ್ಯ ಭವತ್ಪ್ರಭು ಭೂತಕೃತ ಭೂತಭೃತ ಭಾವ ಭೂತಾತ್ಮ ಭೂತಭಾವ ಇವೆಲ್ಲ ದೇವರ 1000 ರೂಪಗಳು. ನಾವು ತಪ್ಪು ಬರೆದು ಜನರಿಗೆ ತಪ್ಪು ಹೇಳಿದೆವು. ವಿಷ್ಣು ಸಹಸ್ರ ನಾಮಸ್ತೋತ್ರ ಅಲ್ಲ ಅದು, ವಿಷ್ಣು ಸಹಸ್ರ ರೂಪನಾಮ ಸ್ತೋತ್ರ. ಆ 2 ಅಕ್ಷರ ಬಿಟ್ಟು ಹೋಗಿದೆ, ಗೊತ್ತಾಗೋದಿಲ್ಲ ಜನರಿಗೆ. ಭಗವಂತನ 1000 ರೂಪಗಳ ಹೆಸರಿನ ಸಂಕಲನದ್ದು ಪಟ್ಟಿ ಎಲ್ಲಿ ಇಲ್ಲ ಇದು. ಮತ್ತು ಯಾವುದು? ಮತ್ತೆ ಧನ್ವಂತರಿ ಸಹಸ್ರನಾಮ ಇರಲಿ, ದುರ್ಗಾ ಸಹಸ್ರನಾಮ ಇರಲಿ, ಸುಬ್ರಹ್ಮಣ್ಯ, ಅದೆಲ್ಲ ಒಂದೇ ಸುಬ್ರಹ್ಮಣ್ಯ. ಅವನನ್ನೇ 10 ಬಗೆಯಿಂದ 1000 ಬಗೆಯಿಂದ ನಾವು ಹೇಳಿದ್ವಿ. ಅದರಲ್ಲಿ ತಿರುಗಿ ಹೇಳ್ತೇವೆ, ಅದನ್ನೇ ಮತ್ತೆಂತ ಇಲ್ಲ. ಇದು ಹಾಗಲ್ಲ, ಇದು ದೇವರದ್ದು ಬೇರೆ ಬೇರೆ ರೂಪ, ಪ್ರತ್ಯೇಕ ರೂಪ, ವಿಚಿತ್ರವಾಗಿದೆ. ಹಾಗೆ ಅಂತಹ ಬಹಳ ದೊಡ್ಡ ಭಗವಂತನ 1000 ರೂಪಗಳ ಮ್ಯಾಕ್ಸಿಮಮ್ ನಮ್ಮ ಕೈಲಿರುವುದು. 4 ರೂಪ ಇದೆ, 8 ಇದೆ, 12 ಇದೆ, 16 ಇದೆ, 24 ಇದೆ, 51 ಇದೆ. ಅಜ, ಆನಂದ, ಇಂದ್ರ, ಈಶ, ಉಗ್ರ, ಊರ್ಜ, ರತಂಬರ, ರೈಗ, ಲೀಶ ಅಂತ ಇಂತೆ 51 ಭಗವಂತನ ರೂಪಗಳಿವೆ. ಅದು ಬಿಟ್ಟರೆ ಮತ್ತೆ 100 ರೂಪಗಳಿವೆ. ನಾರಾಯಣ, ನರ, ಶೌರಿ, ಚಕ್ರವಾಣಿ, ಜನಾರ್ದನ, ವಾಸುದೇವ, ಜಗದ್ಯೋನಿ, ವಾಮನ, ಜ್ಞಾನಪಂಜರ ಅಂತ. ಅದು ಬಿಟ್ಟರೆ 1000ಕ್ಕೆ ಡೈರೆಕ್ಟ್ ಓಡಬೇಕು. ವಿಶ್ವ ವಿಷ್ಣು ಸರ್ಕಾರ ನಮ್ಮಲ್ಲಿ ಸಿಗತಕ್ಕದ್ದು ಇಷ್ಟೇ ಇರು. ನಾನು ಪರಮಾತ್ಮನ 1000 ರೂಪಗಳು ಅಂತ ಒಂದು ಹೊತ್ತಿಗೆ ಮಾಡಿದ್ದೇನೆ. ಅದರಲ್ಲಿ 1ರಿಂದ ಹಿಡಿದು 1000ರವರೆಗೆ ಹಾಕಿದ್ದೇನೆ. 1 ಬಿಟ್ಟರೆ 2, ಮತ್ತೆ 3, ಮತ್ತೆ 4, ಮತ್ತೆ 5, ಮತ್ತೆ 8, 10, 12, 16, 24, 51, 100, 1000 ಆಯಿತು. ಇದು ಪಟ್ಟಿ. ಅವರ ಹೆಂಡತಿಯರ ಪಟ್ಟಿಯನ್ನು ಮಾಡಿದ್ದೇನೆ ಮತ್ತೆ ಕಷ್ಟಪಟ್ಟು, ಗೊತ್ತಿಲ್ಲದವರಿಗಾಗಿ. ಹಾಗಾಗಿ ಭಗವಂತನ ರೂಪಗಳ ಚಿಂತನೆಯನ್ನಾದರೂ ಕೊನೆಯ ಪಕ್ಷದಲ್ಲಿ ಮಹಾಭಾರತದ ಚಿಂತನೆಯಲ್ಲಿ ಸಾರವಾಗಿ ವೇದವ್ಯಾಸರು ಕೊಟ್ಟರು. ಇದು ಕೊನೆಯಲ್ಲಿಟ್ಟುಕೊಂಡ್ರು. ವಸಿಷ್ಠ ಅಂತ, ಶ್ರೇಷ್ಠ ಅಂತ, ವಸಿಷ್ಠನ ಹೆಂಡತಿಯನ್ನೇ ಅರುಂಧತಿಯನ್ನೇ ನೋಡಲಿಕ್ಕೆ. ಯಾಕೆ ಅಷ್ಟು ದೊಡ್ಡ ಸಂಗತಿ ಅಂದರೆ, ಅರುಂಧತಿ ಅಂದರೆ ಯಾವುದಕ್ಕೂ ತಡೆ ಇಲ್ಲ ಅಂತ. ಒಂದು ಮನೆಯಲ್ಲಿ ಅರುಂಧತಿ ಇದ್ದರೆ ಭಾರಿ ಖುಷಿ. ಎಂಥದಕ್ಕೂ ತಡೆ ಮಾಡೋದಿಲ್ಲ ಅವಳು ಅಂತ. ದಾನ ಮಾಡ್ತಾನೆ ಅಂದರೆ ಮಾಡ್ರಿ, ಯಜ್ಞ ಮಾಡ್ತೇನೆ ಮಾಡ್ರಿ, ಆರಾಧನೆ ಮಾಡ್ರಿ, ಅತಿ ಸತ್ಕಾರ ಮಾಡ್ರಿ. ಇವತ್ತು ಎಂತ ಮಾಡ್ಲಿಕ್ಕೆ ಹೋದ್ರು ಮೊದಲು ಕೇಳುವುದು ಹೆಂಡತಿಯಲ್ಲಿ, ಗೃಹಿಣಿ ಗೃಹ ಮುಚ್ಚತೆ ಅಂತ. ಅವಳು ಆಯ್ತು ಹೇಳಿದರೆ ಇವತ್ತು 4 ಜನ ಬರ್ತಾರಂತೆ, ಬೇಡ ಬರೋದು ಬೇಡ, ಮತ್ತು ಮಾತಾಡ್ಲಿಕ್ಕಿಲ್ಲ, ಅಲ್ಲೇ ಮಾತಾಡಿಸಿ ಬರಬೇಕು, ಹೋಗಿ ಮಾಡುವ, ಆಗೋದಿಲ್ಲ. ಆದ್ದರಿಂದ ಅರುಂಧತಿ ಅಂದರೆ ಯಾವುದಕ್ಕೂ ವಿರೋಧ ಇಲ್ಲದೆ ಧರ್ಮಕರ್ಮಕ್ಕೆ, ಭಗವದ್ ಎಚ್ಚರಕ್ಕೆ ಸಪೋರ್ಟ್ ಮಾಡುವ ಹೆಂಡತಿ ಇದ್ದರೆ ಧರ್ಮ ಎನ್ನುವುದು ಉಚ್ಚರಾಯ ಸ್ಥಿತಿಯಲ್ಲಿ ಇರ್ತದೆ. ಮುಖ್ಯ ಏನು ಕೇಳಿದರೆ ಹೇಳಲೇಬೇಕಾದ ಸಂಗತಿ, ಏನು ಯಜ್ಞ, ದಾನ, ತಪಸ್ಸು, ಏನೇ ವ್ರತ ನಿಯಮ ಇರಲಿ, ಇದನ್ನೆಲ್ಲ ಯಾರು ಶಾಸ್ತ್ರೀಯವಾಗಿ ನಡೆಸಿಕೊಡ್ತಾರೆ ಅದಕ್ಕೆ ಅನುವು ಮಾಡಿಕೊಟ್ಟ ಹೆಂಡತಿಗೆ ಗಂಡ ಮಾಡಿದ ಅರ್ಧ ಪುಣ್ಯ ಡೈರೆಕ್ಟ್ ಹೋಗ್ತದೆ. ನಾನೇನು ಮಾಡಿಲ್ಲ ಅಂತ ತಿಳ್ಕೊಳ್ಳಿಕ್ಕಿಲ್ಲ. ಹೂ ಕಟ್ಟಿದ್ದಕ್ಕಾಗಲಿ, ರಂಗವಲ್ಲಿ ಬಿಡಿಸಿದ್ದಕ್ಕಾಗಲಿ, ಪಾತ್ರೆ ತೊಳೆದಿದ್ದಕ್ಕಾಗಲಿ, ಬತ್ತಿ ಹಾಕಿಕೊಟ್ಟದ್ದಾಗಲಿ, ದೀಪ ಸರಿ ಮಾಡಿದ್ದಕ್ಕಾಗಲಿ, ಇಟ್ಟಿಗೆ ತಂದಿಟ್ಟದೆ, ಎಂಥದೇ ಆಗಲಿ, ಏನು ಸೇವೆ ಮಾಡಿ ಅದಕ್ಕೆ ಓಕೆ ಅಂದದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ
ಡೈರೆಕ್ಟಾಗಿ ಮಾಡಿದ ಕರ್ಮದ ಪುಣ್ಯದ ಅರೆವಾಸಿ ಹೆಂಡತಿ ಅಕೌಂಟಿಗೆ ಜಮೆ ಆಗ್ತದೆ. ಅದೇ ಹೆಂಡತಿ ಮಾಡಿದ ಏನೇ ವ್ರತ ನಿಯಮ ಉಪವಾಸ ಪೂಜೆ ಪುನಸ್ಕಾರ ಪ್ರದಕ್ಷಿಣ ನಮಸ್ಕಾರ ಏನೇ ಇರಲಿ ಮಾಡಿದರ ಒಂದು ಚೂರು ಪುಣ್ಯವು ಗಂಡನಿಗೆ ಬರುವುದಿಲ್ಲ. ಆದ್ದರಿಂದ ಹೆಂಡತಿ ಹೇಳಿಕೊಂಡ್ರೂ ಬರುವುದಿಲ್ಲ. ಇದು ದೇವರ ನಿಯಮ. ಎಷ್ಟು ಲಾಭ ಹೆಂಡತಿಗೆ ಕೊಟ್ಟಿದ್ದಾನೆ ಎಂದು ತಿಳ್ಕೊಳ್ಬೇಕಾದ್ರೆ ಹೆಣ್ಣನ್ನು ಶಾಸ್ತ್ರ ದೂರ ಇಡ್ಲಿಲ್ಲ. ಇವತ್ತೆಲ್ಲ ಆಪಾದನೆ ಮಾಡೋದಾಗೆ ಹೆಂಗಸರನ್ನು ದೂರ ಮಾಡ್ತಾರೆ, ಹುಡುಗಿಯರನ್ನು ಅಬಲೆಯರು ಹೇಳ್ತಾರೆ. ಶಾಸ್ತ್ರದ ಚೌಕಟ್ಟಿನಲ್ಲಿ ಧರ್ಮದ ಪೀಠದಲ್ಲಿ ಎಂದೂ ಅವರನ್ನು ಕಡೆಗಣಿಸಲಿಲ್ಲ. ಸ್ತ್ರೀಯರಿಗೆ ಆನಂತರ ಬಾಲಕರಿಗೆ ಮತ್ತು ವೃದ್ಧರಿಗೆ ಮತ್ತು ರೋಗಿಗಳಿಗೆ ಸ್ಪೆಷಲ್ ಧರ್ಮವನ್ನು ಬರೆದವರು ನಾವು ಧರ್ಮಶಾಸ್ತ್ರಗಳಲ್ಲಿ. ಸ್ತ್ರೀ ಬಾಲ ವೃದ್ಧಾತುರಾಣ ಮಿನ ಗ್ರಹಣವನ್ನು ಬಂದರೆ ಉಪವಾಸ ಹೇಳಿದರೆ ಯಾರಿಗೆ ಹೇಳಿದರೆ ಗರ್ಭಿಣಿಯರನ್ನಾಗಲಿ ಅಥವಾ ಹೆತ್ತವಳನ್ನಾಗಲಿ ಮಾತಾಡಿಸಬೇಡಿ, ಅವಳು ಮಲಗಿ ಇರಲಿ, ಅವಳು ಬಂದಲ್ಲೇ ಸಾಗಿದ್ದ ಇರಲಿ. ಸಣ್ಣ ಮಕ್ಕಳಿಗೆ ಹೇಳಬೇಡಿ, ಮುದುಕರಿಗೆ ತಿಳಿಸಬೇಡಿ, ರೋಗಿಗಳಿಗೆ ಇಷ್ಟಪಡಬೇಡಿ. ಅವರನ್ನು ಬಿಟ್ಟು ಧರ್ಮ ಎಷ್ಟು ಫ್ಲೆಕ್ಸಿಬಲ್ ನೋಡಿ. ಇಲ್ಲಿ ಅವರ ಮೇಲೆ ಹಾರಲಿಲ್ಲ, ಬಲಾತ್ಕಾರ ಮಾಡಲಿಲ್ಲ. ಅಷ್ಟು ದೊಡ್ಡ ಮಟ್ಟಿನಲ್ಲಿ ಹೆಂಗಸರನ್ನು ಪೂಜ್ಯ ಸ್ಥಾನದಲ್ಲಿಟ್ಟು ಅವರಿಗೆ ಪುಣ್ಯವನ್ನು ಅಷ್ಟೇ ಸಂಕ್ರಮಣಗೊಳಿಸಿದ್ದಾರೆ. ಹಾಗಾಗಿ ಅದನ್ನು ಉಳಿಸಿಕೊಳ್ಳುವ ಬೆಳೆಸಿಕೊಳ್ಳುವ ಅಂಥ ದೊಡ್ಡ ನೆಲೆಯಲ್ಲಿ ನಾವು ನಮ್ಮ ಧರ್ಮದ ಅಂಗಳದಲ್ಲಿ ಆದಷ್ಟು ಕಾಲ ಪ್ರೀತಿಯಿಂದ ಯದೇವ ವಿದ್ಯೆಯಾಗರೋತಿ ಶ್ರದ್ಧೆಯಾಗರೋತಿ ಉಪನಿಷದಾಗರೋತಿ ತದೇ ವೀರ್ಯೋತ್ತರಂ ಬರೆದ್ವಿ ವೀರ್ಯೋತ್ತರಂ ಭವತಿ ಅಂತ ಮಾಡಿದ್ದೆಲ್ಲ ಪೂರ್ಣ ಸಫಲ ಆಗೋದು ಯಾವಾಗ ಹೇಳಿದರೆ ವಿಶ್ವಾಸವಿಟ್ಟು ಮಾಡಿದಾಗ, ದೇವರ ಮೇಲಿನ ಭಕ್ತಿಯಿಂದ ಶ್ರದ್ಧೆಯ ಅದನ್ನು ತಿಳಿದು ಮಾಡಿದಾಗ. ನಮಗೆ ಇವತ್ತು ಎಂತ ಮಾಡ್ತೇವೆ ಯಾರಿಗೇನು ಗೊತ್ತಿಲ್ಲ, ಸುಮ್ಮನೆ ವ್ಯರ್ಥವಾಗಿ ಮಾಡ್ತಾ ಇದ್ದೇವೆ. ನಂಬಿಕೆ ತಪ್ಪಿದೆ, ಮೂಢವಾಗಿದೆ, ದಡ್ಡವಾಗಿದೆ. ಅದನ್ನು ಮೂಲ ನಂಬಿಕೆ, ಅದರ ಮೂಲ ಏನು, ಬೇರೆ ಏನು, ಅದರ ಸಂಗತಿ ಏನು ಅನ್ನೋದನ್ನು ತಿಳಿದು ಮಾಡಿದರೆ 100% ಸಕ್ಸಸ್. ಅದನ್ನು ತಿಳಿದು ಇವತ್ತು ಮಾಡುವ ಈ ಒಂದು ಋಷಿ ಪೂಜೆ, ವೇದವ್ಯಾಸರ ಮತ್ತು ಪರಿವಾರದವರ ಪೂಜೆ ನಮಗೆ ಪೂರ್ಣವಾದಂತಹ ಫಲವನ್ನು ಕೊಡಲಿ, ಬರುವ ಎಲ್ಲ ದುರಿತಗಳನ್ನು ನಿವೃತ್ತಿಗೊಳಿಸಲಿ. ತಿಳಿದು ತಿಳಿಯೋದು ಮಾಡಿದ ನಾವು ನಮ್ಮಿಂದಲೋ ನಮ್ಮವರಿಂದಲೋ ಆಗಿರತಕ್ಕ ಎಲ್ಲ ತಪ್ಪುಗಳಿಗೆ ಜ್ಞಾನೇನೈವ ಪರಂಪದಂ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇರ್ಜುನ ಅಂತ ಅರಿವು ಮೂಡಿಕೊಂಡರೆ ಮಾಡಿ ತಪ್ಪೆಲ್ಲ ಮನ್ನಣೆ ಬರುತ್ತಂತೆ ದೇವರು ಹೇಳ್ತಾನೆ. ಹಾಗಾಗಿ ಭಗವಂತನ ಎಚ್ಚರ ನಮ್ಮನ್ನು ನಿತ್ಯ ನಡೆಸಿಕೊಡಲಿ ಅಂತ ಹೇಳ್ತಾ, ಮಗದೊಮ್ಮೆ ಆತ್ಮೀಯವಾಗಿ ವೃದ್ಧರಿಗೆ, ದಂಪತಿಗಳಿಗೆ ಋಷಿ ಪಂಚಮಿಯ ಇವತ್ತು ನಮ್ಮನ್ನೆಲ್ಲ ಒಟ್ಟು ಮಾಡಿದ ಕಾರಣಕರ್ತರಿಗೆ ನಾನು ವಂದನೆ ಸಮರ್ಪಿಸ್ತಾ ತಮಗೆಲ್ಲ ಮಗದೊಮ್ಮೆ ನನ್ನ ವಂದನೆ ಒಪ್ಪಿಸಿ ಮಾತು ಮುಗಿಸ್ತೇನೆ. ವಂದನೆಗಳು. ಶ್ರೀಕೃಷ್ಣ ಅರ್ಪಣವಸ್ತು. ನಾರಾಯಣ ನಾರಾಯಣ ನಾರಾಯಣ.